ಆತ್ಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಕೀಚಕನ ಸಂಹಾರ, ಉಪಕೀಚಕನ ಸಂಹಾರ ಈ ಎಲ್ಲ ನಡೆದಾದ ಮೇಲೆ ದ್ರೌಪದಿ ದೇವಿಯರಿಗೆ ಹಿರಿಹಿಗ್ಗು. ಇಷ್ಟು ಖುಷಿ ಅಂತಂದರೆ ಕುಣಿದು ಬಿಟ್ರಂತೆ. ನಿಂತುಕೊಂಡು ಒಂದು ಸರ್ತಿ ಸಭೆಯಲ್ಲೇನೆ ಹೇಳಿದ್ರಂತೆ, ನಮೋ ಗಂಧರ್ವರಾಜಾಯ ಏನಾಸ್ಮಿ ಪರಿಮೋಚಿತ ಕೀಚಕೇಭ್ಯೋ ವಿನಿರ್ದೋಷಾಂ ಅನಾಥಾಂ ವಸತಿಂ ಗೃಹೆ. ಅನಾಥಳಾಗಿದ್ದ ನನ್ನನ್ನು ನನ್ನ ಗಂಧರ್ವ ರಾಜ ಆ ಕೀಚಕನನ್ನು ಸಂಹಾರ ಮಾಡಿ ನನ್ನನ್ನು ರಕ್ಷಣೆ ಮಾಡಿಬಿಟ್ಟ ಅಂತ ಖುಷಿ ಸಂತೋಷದಿಂದ ಇರುವಾಗ ಬೃಹನ್ನಳೆ ಅರ್ಜುನ ಬಂದು ಕೇಳಿದ್ನಂತೆ, ಏನು ಇಷ್ಟು ಖುಷಿಯಲ್ಲಿದ್ದೀಯಲ್ಲ, ಕೀಚಕನನ್ನು ಹ್ಯಾಕೆ ಕೊಂದು, ನೀನು ಅವನಿಂದ ಮುಕ್ತಳಾಗಿ ಹೇಗೆ ಬಂದು, ಉಪಕೀಚಕರು ಬೇರೆ ನಿನ್ನನ್ನು ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದರು, ಹೇಗೆ ಬಂದು ಅಂತ ಕೇಳಿದಾಗ ಆ ಬೃಹನ್ನಳೆ ರೂಪದಲ್ಲಿರುವಂಥ ಅರ್ಜುನನಿಗೆ ಬೈದ್ಲಂತೊಂದು ಸರ್ತಿ, ನಿನಗೇನು ಗೊತ್ತಾಗಬೇಕು, ನಾನು ಎಲ್ಲಿದ್ದೇನೆ ಏನು ಅಂತ ಏನಾದರೂ ಗೊತ್ತಿದೆಯಾ ನಿನಗೆ? ನೀನು ಬರೀ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಬರೀ ಲಲ್ಲೆ ಹೊಡ್ಕೊಂಡಿದ್ದೀಯ, ನನ್ನ ಬಗ್ಗೆ ನಿನಗೇನು ಗೊತ್ತಾಗ್ತದೆ ಅಂತ ಬೈದ್ಲು ಒಂದು ಸರ್ತಿ. ಈ ರೀತಿ ಭೀಮ ಬಂದು ಬಿಡಿಸಿದ ಅಂತೆಲ್ಲ ವಿಚಾರಗಳನ್ನು ಕೂಡ ಹೇಳಿದ್ಲಂತೆ. ತ್ರಯೋದಶಾಹ ಮಾತ್ರಂತೂ ರಾಜ ಕ್ಷಾಮ್ಯತು ಭಾಮಿನಿ ಕೃತಕೃತ್ಯ ಭವಿಷ್ಯಂತಿ. ಇಷ್ಟಾದ ಕೂಡಲೇ ಸುದೇಶ್ನೆಯ ಬಳಿಗೆ ಹೋದ್ಲಂತೆ. ಸುದೇಶ್ನೆ ಬಳಿಗೆ ಹೋದಾಗ ಸುದೇಶ್ನೆ ಮೊದಲು ಮಾಡಿದ ಕೆಲಸ ಏನು ಅಂತಂದರೆ, ಸುದೇಶ್ನೆ ಸೈರಂಧ್ರಿಯನ್ನು ನೋಡಿ ಕೈ ಮುಗಿದು ಬಿಟ್ಲಂತೊಂದು ಸರ್ತಿ. ಕೈ ಮುಗಿದು ಹೇಳಿದ್ಲು, ಸೈರಂಧ್ರಿ ಗಮ್ಯತಾಂ ಶೀಘ್ರಂ, ತಾಯಿ ಇನ್ನು ನಮ್ಮ ಮನೇಲಿ ಇರಬೇಡ, ನೀನು ಹೊರಟೋಗಿಲ್ಲಿಂದ ಅಂದಂತೆ. ಇನ್ನೆಷ್ಟು ಮಂದಿ ಸಾಯ್ತಾರೋ ಏನು ಕತ್ತೇನೋ, ಮೊದಲು ಹೋಗಿ ನೀನು ಶೀಘ್ರಂ ಯತ್ರ ಕಾಮಯಸೇ ಗತಿಂ, ನಿನಗೆ ಎಲ್ಲಾದರೂ ಇರ್ತದೆ, ಒಳ್ಳೆಯ ಅವಕಾಶ ಇರ್ತದೆ, ನಮ್ಮನೆ ಬಿಟ್ಟು ಹೋಗು ಅಂದು. ಇವಳು ಹೇಳಿದ್ಲು, ತ್ರಯೋದಶಾಹ ಮಾತ್ರಂತೂ ರಾಜ ಕ್ಷಾಮ್ಯತಿ ಭಾಮಿನಿ, ಇನ್ನು 13 ದಿವಸ ಇದೆ ಅಷ್ಟೇ, ಅಷ್ಟರಲ್ಲಿ ನನಗೆ ಯಾಕೆ ಕಳಿಸ್ತಾ ಇದ್ದೀ ಅಂತ. ಇದು ನಡೀತು. ಎಲ್ಲ ಆದ ನಂತರ ಈ ಸುದ್ದಿ ಎಲ್ಲ ಕಡೆ ಪ್ರಕಟ ಆಯಿತು. ಕೀಚಕ ಸತ್ತಿದ್ದಾನೆ ಅಂತ ಸುದ್ದಿ ಗೊತ್ತಾಯಿತು. ಆ ಸುದ್ದಿ ಗೊತ್ತಾಗ್ತಾ ಇದ್ದಂತೆಯೇ ಈ ಅಯೋಗ್ಯ ದುರ್ಯೋಧನ ಮೊದಲು ವಿಚಾರ ಮಾಡಿದಂತೆ, ಅಲ್ಲ ಅದು ಹೇಗೆ ಸಾಧ್ಯ, ಯಾಕೆ ಅಂತಂದರೆ ಈ ನಾನು ಹುಡುಕಿಸದೇ ಇರುವಂಥ ಜಾಗ ಇಲ್ಲ, ಎಲ್ಲ ಕಡೆಯಲ್ಲೂ ಕೂಡ ಹುಡುಕಿಸಿದ್ದೇನೆ, ಎಲ್ಲಿಯಾದರೂ ಸಿಗ್ತಾರೆ ಇವರು ಅಂತ. ಗಿರೀಣಾಂ ಕೂಟ ಕುಂಜೇಶು ಕಂದರಾಂತರ ಸಾನುಷು
ನದಿ ಪ್ರಸ್ರವಣೇಶ್ವೇವ ಹೃದಯೇಶು ಚ ಸರಸ್ಸು ಚ ಗಹ್ವರೇಶು ಚ ದುರ್ಗೇಶು. ಎಲ್ಲಿ ಯಾವ ಗುಡ್ಡದಲ್ಲಿದ್ದಾರೆ, ಯಾವ ಗುಹೆಯಲ್ಲಿದ್ದಾರೆ, ಎಲ್ಲ ಕಡೆ ಒಂದು ಜಾಗ ಬಿಡಬೇಡ್ರಿ, ನದಿ ಒಳಗೆ ಹೋಗ್ರಿ, ಹೊರಗೆ ಬರ್ರಿ, ಎಲ್ಲ ಕಡೆ ಹುಡುಕ್ರಿ ಅಂತ ಹೇಳಿದ್ದೆ. ಎಲ್ಲೆಲ್ಲೂ ಸಿಕ್ಕಿಲ್ಲ ಈ ಪಾಂಡವರು ನನಗೆ. ಅಜ್ಞಾತವಾಸವನ್ನು ಹ್ಯಾಕೆ ಕಳೀತಿದ್ದಾರೆ ಅವರು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಲಿ ಅಂದರೆ ಎಲ್ಲೂ ಸಿಕ್ಕಿಲ್ಲ ಅವರು. ಇಂಥ ಪಾಂಡವರು ಎಲ್ಲಿರಬಹುದು? ಅದರಿಂದ ಅವರನ್ನು ಹುಡುಕೋದಷ್ಟು ಸುಲಭ ಅಲ್ಲ ಅಂತ ಅಶಕ್ಯ ಕಲು ಕಾರ್ಯಾಣಂ ಗತಿರ್ಜ್ಞಾತುಂ ಹಿ ತತ್ವತಃ, ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಈಗ ನೋಡಿದರೆ ನನಗೆ ಅನ್ನಿಸ್ತಾ ಇದೆ ಏನು ಅಂತಂದರೆ, ಈಗ ಪತ್ರಿಕೆಯಲ್ಲೆಲ್ಲ ಬಂದಿರೋದನ್ನು ನೋಡಿದರೆ ಇದು ಬೇರೆ ಯಾರೂ ಅಲ್ಲ, ಈ ಕೆಲಸವನ್ನು ಮಾಡಿರುವಂತಹದ್ದು ಪಾಂಡವರೇ ಅಂತ ಗೊತ್ತಾಗ್ತಾ ಇದೆ. ಒಂದು ವಿಚಾರ ಮಾಡಿರಿ, ಆ ಸೈನಿಕರಿಗೆಲ್ಲ ಹೇಳಿದ್ನಂತೆ, ನೀವು ಹೋಗ್ರಿ ವಿರಾಟರಾಜನ ಆಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಒಂದು ವೇಳೆ ಏನಾದರೂ ಕೂಡ ಒಂದು ವಿಷಯ ಏನು ಅವನೇ ಹೇಳ್ತಾನೆ, ಇದು ದುರ್ಯೋಧನ ಹೇಳುವಂಥ ಮಾತು. ಪಾಂಡವರು, ಅದರಲ್ಲೂ ಧರ್ಮರಾಜ, ಇವನು ಎಲ್ಲಿರ್ತಾನಲ್ವ, ಆ ಇರುವ ಜಾಗ ಹೇಗಿರ್ತದೆ ಅಂದರೆ ವಾಯುಶ್ಚ ಸುಖ ಸಂಸ್ಪರ್ಶ ಯತ್ರ ರಾಜ ಯುಧಿಷ್ಠಿರ ಅಂತ. ಎಂಥ ಮಾತು ಹೇಳ್ತಾನೆ ನೋಡಿ, ವಾಯುಶ್ಚ ಸುಖ ಸಂಸ್ಪರ್ಶ ಅಂತೆ. ಅಲ್ಲಿ ಗಾಳಿ ಬೀಸಿದರೆ ಮೈಗೆ ಯಾರಿಗೂ ಹಿಂಸೆ ಆಗಲ್ಲಂತೆ, ಏನಪ್ಪ ಚಳಿ ಆಗ್ತಿದೆ ಅಂತ ಅನಿಸೋದಿಲ್ಲ. ಹಾಗೆ ಅಂತ ಯಾರಿಗೂ ಕೂಡ ಅದು ಹಿಂಸೆ ಆಗೋದಿಲ್ಲ, ಇಲ್ಲ ಗಾಳಿನೇ ಇಲ್ಲ ಅಂತಲೂ ಅನಿಸಲ್ಲ. ಸುಖ ಸಂಸ್ಪರ್ಶ, ಮೈಗೆ ಸುಖ ಆಗುವಂತೆ ಗಾಳಿ ಬೀಸ್ತಿರ್ತದಂತೆ. ಎಲ್ಲಿ ಯುಧಿಷ್ಠಿರ ಇರ್ತಾನೋ ಆ ಜಾಗ ಆಗಿರ್ತದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಭಯಂಚ ನಾವಿಷೇತ್ತತ್ರ, ಯಾಕೆ ಅಲ್ಲಿ ಭಯ ಆಗೋದಿಲ್ಲಂತೆ ಪ್ರಜೆಗಳಿಗೆ, ಯಾಕೆ ಅಂದರೆ ಭೀಮ ಇರ್ತಾನೆ ಅಂತ. ಅವರಿರುವ ಜಾಗ ಹಾಗಿರ್ತದೆ ಅಂತ. ಭೀಮಸೇನ್ ದೇವರಿದ್ದರು ಅಂತಾದರೆ ಅಲ್ಲಿ ಭಯ ಇರೋದಿಲ್ಲ ಪ್ರಜೆಗಳಿಗೆಲ್ಲರಿಗೂ ಕೂಡ. ಭಯಂಚ ನಾವಿಷೇತ್ತತ್ರ ನಿಷ್ಪ್ರತಿ ಪಂಚದರ್ಶನಂ ಅಂತ. ಯಾವ ಅಶುಭ ಗಳಿಗೆಗಳು ಕೂಡ ಅಲ್ಲಿ ಆಗೋದಿಲ್ಲಂತೆ. ಇದ್ದಕ್ಕಿದ್ದಾಗೆ ಅಕಾಲ ಮರಣ ಬರೋದು, ಇನ್ನೊಂದು ಮತ್ತೊಂದು, ಇಂಥದ್ದು ಯಾವ ಘಟನೆಗಳು ನಡೆಯೋದಿಲ್ಲ. ನ ರೋಗಾಹ ತತ್ರ ದೃಶ್ಯಂತೆ, ರೋಗಗಳು ಬರೋದಿಲ್ಲಂತೆ. ವ್ಯಾಧಯೋಪಿ ಚ ನ ದೃಶ್ಯಂತೆ, ವ್ಯಾಧಿಗಳು ಕೂಡ ಬರೋದಿಲ್ಲಂತೆ. ಇನ್ನು ಕಳ್ಳರ ಭಯ, ಕಾಕರ ಭಯ, ದಂಬರ ಭಯ, ಯಾವ ಬಾಧೆಗಳು ಕೂಡ ನ ಚೋರಾಹ ನಹಿ ದಂಬಾಶ್ಚ ನಚ ಬಾಧಾ ಭವಂತಿ ಚ. ಒಂದು ವಿಚಾರ ಮಾಡಿರಿ, ನೀವೆಲ್ಲ ಹೋಗಿ ಒಂದು ವೇಳೆ ಏನಾದರೂ ಕೂಡ ಅಲ್ಲಿ ಇದೆಲ್ಲ ಚೆನ್ನಾಗಿದೆ ಅಂತಾದರೆ ಅಲ್ಲೇ ಪಾಂಡವರಿದ್ದಾರೆ ಅಂತ ನಿಶ್ಚಯ ಮಾಡ್ಕೊಂಬಂದ್ಬಿಡ್ರಿ ಅಂತಂದ್ರೆ, ಅಲ್ಲೇ ಪಾಂಡವರಿರ್ತಾರೆ ಅಂತ ಇದನ್ನು ನಿಶ್ಚಯ ಮಾಡಿಕೊಳ್ಳ್ರಿ ನೀವು ಅಂತ ಇಷ್ಟು ಹೇಳಿದ್ರಂತೆ. ಸಂಪ್ರೀತಿಮಾನ್ ಜನಸ್ತತ್ರ ಸಂತುಷ್ಟ ಶುಚಿರವ್ಯತಃ, ಎಲ್ಲ ಜನರು ಸಂತೋಷದಿಂದ ಇರ್ತಾರೆ, ಇವರಿರುವ ಜಾಗ ಆಗಿರ್ತದೆ ಅಂತ. ಇದು ದುರ್ಯೋಧನ ಆಡಿದಂಥ ಮಾತು, ಪಾಂಡವರ ಬಗ್ಗೆ ಹೇಳಿದಂಥದ್ದು ದುರ್ಯೋಧನ ಹೇಳಿರುವಂಥ ಮಾತಿದು. ಇಷ್ಟೆಲ್ಲ ಹೇಳಿದಂತೆ ನ್ಯಾಯೇನ ಅನನ್ಯ ಬಲಿನಃ ಬಲಾಚ್ಚ ಅನನ್ಯ ದುರ್ಹೃದ, ಯಾರೂ ಕೂಡ ಅನ್ಯಾಯದಿಂದ ಇನ್ನೊಬ್ಬರನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ಹೇಳಿ ಇಷ್ಟನ್ನು ಹೇಳ್ತಾ ಕೊನೆಗೊಂದು ಮಾತು ಹೇಳಿದ, ಈ ಕೀಚಕ ಸತ್ತಿದ್ದಾನೆ ಅಂತಾದರೆ ಕೀಚಕನನ್ನು ಕೊಲ್ಲುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ಇರೋದೇ ಮಹಾಬಲಿಷ್ಠರು ಅಂತಂದರೆ 4 ಜನ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥಃ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅಂತ. 5ನೇಯವನಿಲ್ಲ ಅಂತ ಹೇಳಿದ ಅವನು. ಇಷ್ಟೇ ಇರೋದು. ಮೊದಲನೇವನು ಭೀಮ, ಆಮೇಲೆ ಬಲಭದ್ರ ಬಲರಾಮ, ಆಮೇಲೆ ಶಲ್ಯ, ಅವನ್ನ ಬಿಟ್ಟರೆ ಕೀಚಕ, ಅವನ್ನ ಬಿಟ್ಟರೆ ವೀರರು ಅಂತ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ತನ್ನನ್ನು ಬಿಟ್ಟುಕೊಂಡ, ಯಾರೂ ಇಲ್ಲ ಅಂತ ಹೇಳಿದ. ಅನ್ಯೋನ್ಯ ಅನಂತರ ಬಲಾಹ ಅಂತ, ಒಬ್ಬರಾದ್ಮೇಲೆ ಒಬ್ಬರು ಬಲಿಷ್ಠರು ಅಂತ. ಮೊದಲು ಭೀಮ, ಆಮೇಲೆ ಬಲಭದ್ರ ಅಂತ ಅದನ್ನು ಹೇಳ್ತಾನೆ. ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತಾಹ. ಹೀಗೆ ಇಷ್ಟನ್ನು ಹೇಳಿ ತತ್ರಾಹಂ ಕೀಚಕಂ ಮನ್ಯೇ ಭೀಮಸೇನೇನ ಮಾರಿತ. ಇದು ಸತ್ತಿದ್ದಾನೆ ಅಂದರೆ ಭೀಮಸೇನನೇ ಕೊಲ್ಲಬೇಕು. ಮತ್ತು ಒಂದು ಹೆಣ್ಣಿಗೋಸ್ಕರ ಸತ್ತಿದ್ದಾನೆ ಅಂದರೆ ಸೈರಂಧ್ರಿಂ ದ್ರೌಪದಿಂ ಮನ್ಯೆ, ಅಲ್ಲೊಬ್ಬ ಸೈರಂಧ್ರಿ ಇದ್ದಾಳೆ ಅಂತ ಹೇಳಿದ್ರಲ್ಲ, ಆ ಸೈರಂಧ್ರಿ ಬೇರೆ ಯಾರಲ್ಲ, ದ್ರೌಪದಿನೇ ಆಗಿರಬೇಕು ಅವಳು. ನಾತ್ರ ಕಾರ್ಯ ವಿಚಾರಣ, ಇಲ್ಲೇನು ವಿಚಾರ ಮಾಡುವಂಥ ಅಗತ್ಯವೇ ಇಲ್ಲ. ಶಂಕೆ ಕೃಷ್ಣ ನಿಮಿತ್ತೇನ ಭೀಮಸೇನೇನ ಕೀಚಕಃ, ಇದೇ ಕಾರಣದಿಂದಲೇ ಭೀಮ ಅವನನ್ನು ಕೊಂದಿರ್ತಾನೆ. ಕೋಹಿ ಶಕ್ತಃ ಪರೋ ಭೀಮಾತ್, ಭೀಮನ ಎದುರಲ್ಲಿ ನಿಲ್ಲುವಂಥ ತಾಕತ್ತು ಜಗತ್ತಿನಲ್ಲಿ ಯಾರಿಗಿದೆಯಪ್ಪ? ಯಾರಿಗೂ ಇಲ್ಲ. ಆದ್ದರಿಂದ ಕೀಚಕಂ ಹಂತು ಮೋಜಸ, ಆಟ ಆಡಿ ಕೊಂದುಬಿಡ್ತಾನೆ ಭೀಮ ಆ ಕೀಚಕನನ್ನು, ಆಟದಿಂದ ಕೊಂದುಬಿಡ್ತಾನೆ. ಅವನಿಗೇನು ಅವನ ದೊಡ್ಡ ಸಂಗತಿನೇ ಅಲ್ಲ. ಆದ್ದರಿಂದ ಅವನನ್ನು ಕೊಂದಿದ್ದಾನೆ ಅಂತಾದರೆ ಅದು ಭೀಮನೇ ಆಗಬೇಕು. ಮತ್ತೆ ಇಲ್ಲ, ಮತ್ತೆ ಮದ್ರರಾಜ ಇದ್ದಾನೆ, ಮದ್ರರಾಜನಿಗೆ ಅಲ್ಲಿ ಹೋಗೋ ಕೆಲಸ ಏನಿದೆ? ಈ ಬಲರಾಮನಂತೂ ಅವರ ತಮ್ಮನ ಜೊತೆಗೆ ಅಲ್ಲೇ ದ್ವಾರಕಾದಲ್ಲಿ ಓಡಾಡಿಕೊಂಡಿದ್ದಾನೆ, ಅದರಿಂದ ಅವನು ಹೋಗಿಲ್ಲ. ಮತ್ತು ಇವರಿಬ್ಬರು ಅಲ್ಲ ಅಂದಮೇಲೆ ಇನ್ಯಾರಿರಬೇಕು? ಅಜ್ಞಾತವಾಸಕ್ಕೆ ಹೋಗಿ ಅಂತ ಕಳಿಸಿದ್ರಲ್ಲಿ ಭೀಮ ಮಾತ್ರ, ಆದ್ದರಿಂದ ಭೀಮನೇ ಕೊಂದಿರಬೇಕು ಅಂತ ನಿಶ್ಚಯ ಮಾಡಿದ. ತಥೋ ರಾಜ ತ್ರಿಗರ್ತಾನಾಂ ಸುಶರ್ಮ ರಥಯೂತಪಃ, ಕೂಡಲೇ ಏನು ಮಾಡಿದ್ನಂತೆ,
ಒಂದು ಕೆಲಸ ಮಾಡೋಣ, ವಿರಾಟರಾಜನ ಆಸ್ಥಾನಕ್ಕೆ ಹೋಗೋಣ. ಆ ವಿರಾಟರಾಜನ ಮೇಲೆ ಹಿಂದೆ ಎಷ್ಟೋ ಸರ್ತಿ ಯುದ್ಧ ಮಾಡಲಿಕ್ಕೆ ಹೋದರೂ ಆಗಿರಲಿಲ್ಲ, ಕೀಚಕ ಇದ್ದಾನೆ ಅಂತ ಹಿಂದೆ ಬಂದಿದ್ವಿ. ಈಗ ಹೋಗೋಣ, ಕೀಚಕ ಅಂತೂ ಇಲ್ಲ. ಗೆದ್ದರೆ ವಿರಾಟರಾಜನ ಸಂಪತ್ತು ನಮಗೆ ಸಿಗ್ತದೆ, ಇಲ್ಲ ಸೋತ್ವಿ ಅಂತಾದರೂ ಕೂಡ ಪಾಂಡವರಲ್ಲಿದ್ದಾರೆ ಅಂತ ನಿಶ್ಚಯ ಆಗುತ್ತೆ. ಅವರ ಅಜ್ಞಾತವಾಸ ಇನ್ನು ಕೊನೆಗೊಂಡಿಲ್ಲ, ಅದರಿಂದಾಗಿ ಅವ್ರು ಸಿಗಾಕ್ಕೊಳ್ತಾರೆ, ಮತ್ತೆ ವನವಾಸಕ್ಕೆ ಕಳಿಸೋಣಂತೆ. ಅಂತೂ ನಮಗೆ ಉಪಯೋಗ, ಸೋತ್ರು ಗೆದ್ದರೂ ಉಪಯೋಗ ಇದೆ ನಮಗೆ, ಹೋಗೋಣ ಅಂತ ಹೇಳಿದ. ಅದಕ್ಕೆ ಮೊದಲು ಮಾಡಿದ್ದೇನು ಅಂದರೆ ಉತ್ತರ ಗೋಗ್ರಹಣ ಅಂತ ಮಾಡಿದ್ನಂತೆ. ಗೋಗ್ರಹಣ ಅಂದರೆ ವಿರಾಟರಾಜನ ಆಸ್ಥಾನದಲ್ಲಿ ದಿಕ್ಕುಗಳಲ್ಲೂ ಕೂಡ ಗೋವುಗಳನ್ನು ರಕ್ಷಣೆ ಮಾಡಿಟ್ಟಿದ್ದಂತೆ. ಉತ್ತರ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕಿನಲ್ಲಿ, ಪಶ್ಚಿಮ, ಪೂರ್ವ ಎಲ್ಲ ದಿಕ್ಕುಗಳಲ್ಲೂ ಕೂಡ ಸಹಸ್ರಾರು ಗೋವುಗಳನ್ನು ರಕ್ಷಣೆ ಮಾಡ್ತಿದ್ದಂತೆ. ಒಂದೊಂದು ಗೋಶಾಲೆಗಳನ್ನು ನಿರ್ಮಾಣ ಮಾಡಿಸಿಟ್ಬಿಟ್ಟಿದ್ದ. ಅಲ್ಲಿ ಉತ್ತರದಲ್ಲಿ ಗೋಗ್ರಹಣವನ್ನು ಮಾಡಬೇಕು ಅಂತ ವಿಚಾರವನ್ನು ಮಾಡಿ ಅದಕ್ಕೇನು ಮಾಡಿದ್ದಂತೆ, ಸುಶರ್ಮ ಅಂತ, ತ್ರಿಗರ್ತ ದೇಶದ ರಾಜ ಅವನು, ಸುಶರ್ಮ ಅಂತ ಅವನ ಹೆಸರು. ಅವನ ತಮ್ಮ ಒಬ್ಬ ಇದ್ದ ಸುವರ್ಮ ಅಂತ. ಇವನು ಸುಶರ್ಮ, ಅವನು ಸುವರ್ಮ, ಇಬ್ಬರನ್ನೂ ಕೂಡ ಅವನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಹೋಗಿ ಯುದ್ಧ ಮಾಡ್ರಿ ಅಂತ ಅವರ ಸಹಾಯವನ್ನು ಕೇಳಿ ಅವರನ್ನು ಯುದ್ಧಕ್ಕೆ ಕಳಿಸಿದ್ದಂತೆ. ತಥೋ ರಾಜ ತ್ರಿಗರ್ತಾನಾಂ ಸುಶರ್ಮ ರಥಯೂತಪಃ ಪೂರ್ವಮಾಭಾಷ್ಯಕರ್ಣೇನ ತಥಾ ದುಶ್ಯಾಸನೇನ ಚ. ದುಶ್ಯಾಸನ, ಕರ್ಣ ಇಬ್ಬರು ಹೋಗಿ ಅವನ ಜೊತೆಗೆ, ವಿರಾಟನ ಜೊತೆಗೆ ಯುದ್ಧಕ್ಕೆ ಹೋಗಿ ಅಂತ ಕಳಿಸಿಕೊಟ್ರಂತೆ. ಈ ಯುದ್ಧಕ್ಕೆ ಹೋಗಿ ಅಂತ ಕಳಿಸಿದ ಕೂಡಲೇ ಆ ಸುಶರ್ಮ ತನ್ನ ದೊಡ್ಡ ಸೈನ್ಯವನ್ನೇ ಕಟ್ಟಿಕೊಂಡು ಬಂದ. ಆ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡು ಬಂದು ಅತತ್ರಿಗರ್ತ ಬಹವಃ ಪರಿಗೃಹ್ಯ ಧನಂಬಹು ಪರಿಕ್ಷಿಪ್ಯ ಹಯೈಹಿ ಶೀಘ್ರೈಹಿ ರಥವ್ರಾತೈಶ್ಚ ಭಾರತ. ಎಲ್ಲರೂ ಬಂದ್ರಂತೆ, ಸಹಸ್ರಾರು ಸಂಖ್ಯೆಯಲ್ಲಿ ಬಂದ್ರಂತೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಗೋವುಗಳನ್ನು, ಮೊದಲು ಗೋಪಾಲಕರನ್ನು ಹೊಡೆದ್ರಂತೆ. ಆ ಗೋಪಾಲಕರನ್ನು ಹೊಡೆದು ಗೋವುಗಳೆಲ್ಲ ಚಲ್ಲಾಪಿಲ್ಲಿ ಆಗ್ತಾ ಇರಬೇಕಾದ್ರೆ ಆ ಗೋವುಗಳನ್ನೆಲ್ಲವನ್ನು ಕೂಡ ನಮ್ಮೂರು ಕಡೆಗೆ ಹೊಡೀರಿ ಅಂತ ಆ ಎಲ್ಲ ಗೋವುಗಳನ್ನು ಕೂಡ ತಮ್ಮೂರು ಕಡೆಗೆಲ್ಲ ಹೊಡೆಸ್ಲಿಕ್ಕೆ ಶುರು ಮಾಡಿದ್ನಂತೆ. ರಥೇಶು ಯುಜ್ಯಮಾನೇಶು, ಇಷ್ಟೆಲ್ಲ ಆಗ್ತಾ ಇದೆ ಅಂತ ವಿಚಾರ ಗೊತ್ತಾದ ಕೂಡಲೇ ವಿರಾಟ ಏನು ಕಮ್ಮಿ ಇಲ್ಲ, ಅವನು ಮಹಾಪರಾಕ್ರಮಿನೇ. ವಿರಾಟನಿಗೆ ವೇದವ್ಯಾಸ ದೇವರು ಹೇಳ್ತಾರೆ, ಆ ಕಾಲದಲ್ಲಿ ಆ ವಿರಾಟನಿಗೆ ವಯಸ್ಸು ಎಷ್ಟು ಆಗಿತ್ತು ಅಂತಂದರೆ 782 ವರ್ಷ ಆಗಿತ್ತಂತೆ ಅವನಿಗೆ, ವಿರಾಟನಿಗೆ. ಅಂದರೆ ಅವನು ಯಾವುದು ಅಂತಂದರೆ, ವಿರಾಟ ಈ ಭೀಷ್ಮಾಚಾರ್ಯರ ಕಾಲದವನವನು. ಭೀಷ್ಮ, ದ್ರೋಣ ಇವರೆಲ್ಲ ಸಮಾನಕಾಲಿಕರವರು ಎಲ್ಲರೂ ಕೂಡ. ಹಾಗಾಗಿ ಆ ಕಾಲದ ವ್ಯಕ್ತಿ ಆದ್ದರಿಂದಾಗಿ ಅವನೇನು ಮಾಡಿದಂತೆ, ನನಗೇನು ವಯಸ್ಸು ಭಾಳ ಆಗಿದೆ ಅಂತ ತಿಳಿಬೇಡ್ರಿ, ನನ್ನಲ್ಲೂ ಪೌರುಷ ಇದೆ ಅಂತ 782 ವರ್ಷದ ಯುವಕ ಯುದ್ಧಕ್ಕೆ ಅಂತ ಹೊರಟಂತೆ. ತಾನೂ ಕೂಡ ರಥವನ್ನು ತಯಾರಿ ಮಾಡಿಕೊಂಡು ಯುದ್ಧ ಮಾಡುತ್ತೇನೆ ಅಂತ ಹೊರಟ. ಅವರ ಜೊತೆಗೆ ಯುದ್ಧ ಮಾಡುತ್ತೇನೆ ಅಂತ ಹೊರಟಾಗ ಆಗ ಅಲ್ಲೇ ಇದ್ದಂಥ ಕಂಕಸ್ವಾಮಿಗಳಿದ್ರಲ್ಲ, ಆ ಕಂಕಸ್ವಾಮಿಗಳೇನು ಮಾಡಿದ್ರಂತೆ, ಒಂದು ಸರ್ತಿ ಕರೆದ್ರಂತೆ, ವಿರಾಟ ಒಂದು ನಿಮಿಷ ನಿಲ್ಲು ಅಂತ ಹೇಳಿದ್ರಂತೆ. ನಿಲ್ಲು ಅಂತ ಹೇಳಿ ರಥೇಶು ಯುಜ್ಯಮಾನೇಶು ಕಂಕೋ ರಾಜಾನಮಬ್ರವೀತ್. ಆ ಕಂಕನನ್ನು ಕರೆದು ನಿಲ್ಲಿಸಿದ್ರಂತೆ. ಮಯಾಪ್ಯಸ್ತ್ರಂ ಚತುರ್ಮಾರ್ಗಂ, ನಿನ್ನ ಜೊತೆಗೆ ಯುದ್ಧಕ್ಕೆ ನಾನು ಬರ್ತೇನೆ ಅಂತ ಹೇಳಿದ್ರಂತೆ. ಬರೀ ನಾನು ಮಾತ್ರ ಅಲ್ಲ, ದಾಶಗ್ರಂಥಿಯನ್ನು ಕರಿ, ಆ ತಂತ್ರಿಪಾಲನನ್ನು ಕರಿ, ವಲದನನ್ನು ಕರಿ, ಇವರೆಲ್ಲರೂ ಕೂಡ ಯುದ್ಧ ಬಲ್ಲವರು. ನಾನು ಕೂಡ ಧರ್ಮರಾಜನ ಬಳಿಯಲ್ಲಿದ್ದಾಗ ಅವನ ಬಳಿಯಲ್ಲಿ ಇರಬೇಕಂದ್ರೆ ಒಂದು ನಿಯಮ ಇತ್ತು ಅಂತ ಹೇಳ್ತಾನೆ. ನಾನು ಧರ್ಮರಾಜನ ಹತ್ರ ಇದ್ದೆ, ಆ ಧರ್ಮರಾಜನ ಬಳಿಯಲ್ಲಿದ್ದಾಗ ಸನ್ಯಾಸಿ ಆದರೂ ಕೂಡ ಯುದ್ಧ ಕಲ್ತರೆ ಮಾತ್ರ ನಮ್ಮ ಬಳಿ ಇರಬೇಕು ಅಂತ ನನಗೆ ಆಜ್ಞೆ ಮಾಡಿದ್ದ. ಹಾಗಾಗಿ ನಾನು ಯುದ್ಧ ಕಲ್ತಿದ್ದೇನೆ ಅಂತ ಹೇಳಿದ. ಆದ್ದರಿಂದ ಎಲ್ಲರನ್ನೂ ಕೂಡ ಕರಿ ನೀನು ಅಂತ. ಅಥ ಮಾತ್ಸ್ಯೋಬ್ರವೀದ್ರಾಜ ಶತಾನೀಕಂ ಜಗನ್ಯಜಂ, ಅದಕ್ಕೆ ಸರಿ ಅಂತ ಎಲ್ಲರನ್ನು ಕರೆದ್ರಂತೆ. ಕರೆದು ಎಲ್ಲರನ್ನು ತಯಾರಿ ಮಾಡಿದಾಗ ಆ ಕೂಡಲೇ ಪ್ರತಿಮುಂಚಂತು ಗಾತ್ರೇಶು ದೀಯಂತಾಂ ಆಯುಧಾನಿ ಚ. ಇವನು ಹೇಳಿದ, ನಮಗೂ ಒಂದಷ್ಟು ಆಯುಧ ಕೊಡ್ರಿ, 4 ರಥಗಳನ್ನು ತಯಾರು ಮಾಡಿಸು ಅಂತ ಹೇಳಿದ್ನಂತೆ. ಅದಕ್ಕೆ ಸಾರಥಿಗಳನ್ನು ಕೊಡು ಅಂತ ಹೇಳಿದ. 4 ರಥಗಳನ್ನು ತಯಾರು ಮಾಡಿ, ಒಂದು ರಥದಲ್ಲಿ ಭೀಮ, ಇನ್ನೊಂದರಲ್ಲಿ ಸಹದೇವ, ನಕುಲ, ಧರ್ಮರಾಜ, 4 ರಥಗಳನ್ನು ಹತ್ತಿದ್ರಂತೆ. ವಿರಾಟ ಮನ್ವಯುಪಶ್ಚಾತ್ ಸಹಿತಾಹ ಕುರುಪುಂಗವಾಹ, ಎಲ್ಲರೂ ಕೂಡ ಆ ವಿರಾಟನನ್ನು ಹಿಂಬಾಲಿಸಿಕೊಂಡು ಯುದ್ಧಕ್ಕೆ ಅಂತ ಹೊರಟಂತೆ. ಯುದ್ಧಕ್ಕೆ ಅಂತ ಹೊರಟಾಗ ಅಷ್ಟು ಯುದ್ಧದ ರಣರಂಗದಲ್ಲಿ ಹೋದಾಗ ಯುದ್ಧಕ್ಕೆ ಮುಂದೆ ನಿಂತವನು ಯಾರು ಅಂತಂದರೆ ವಿರಾಟ ಅಂತೆ, ಅವನ ಹಿಂದೆ ನಕುಲ ಅಂತೆ, ಅವನ ಹಿಂದೆ ಸಹದೇವ, ಅವನ ಹಿಂದೆ ಧರ್ಮರಾಜ, ಅವನ ಹಿಂದೆ ಕೊನೆಗೆ ನಿಂತವನು ಯಾರು ಅಂತಂದರೆ ಭೀಮ ಅಂತೆ. ಭೀಮ ಕೊನೆಗೆ ನಿಂತಿದ್ದಂತೆ. ಇವರೆಲ್ಲ ಉತ್ತರದ ದಿಕ್ಕಿಗೆ ಹೋದ್ರಂತೆ. ಆ ಸುಶರ್ಮ, ಸುವರ್ಮ ಎಲ್ಲರೂ ಕೂಡ ಬಂದಿದ್ದರು. ಅವರೆಲ್ಲ ಬಂದಿರುವಾಗ ಅಷ್ಟೌ ರಥ ಸಹಸ್ರಾಣಿ ದಶ ನಾಗಶತಾನಿ ಚ ವಿಷಾಂ ಶ್ವಾಸ ಸಹಸ್ರಾಣಿ ಮತ್ಸ್ಯಾನಾಂ ತ್ವರಿತಂ ಯಯುಹು ಅಂತ. ಎಷ್ಟು ಅಂದರೆ 8,000 ರಥಗಳನ್ನು ತೊಗೊಂಡು ಬಂದಿದ್ದಂತೆ ಸುಶರ್ಮ. 8,000 ರಥ. ಅದರಲ್ಲಿ 1,000
ಮತ್ತು ಆನೆಗಳಿದ್ವಂತೆ. ಆನೆಗಳ ಮೇಲೆ ಬಂದವರು 1,000 ಜನ ಬೇರೆ. ಮತ್ತು ರಥದಲ್ಲಿ 8,000 ರಥಗಳು ಬಂದಿದ್ದಾವೆ. ಅದರಲ್ಲಿ ಸಾರಥಿ ಮತ್ತು ರಥಿಕ ಇಬ್ಬರಿದ್ದಾರೆ. ಆಮೇಲೆ ಇದಲ್ಲದೇನೆ 20,000 ಕುದುರೆಗಳ ಮೇಲೆ ಬಂದಿದ್ದರಂತೆ ಸೈನಿಕರು. ಇಷ್ಟೂ ಸೈನಿಕರು ಬಂದಿರಬೇಕಾದ್ರೆ ಆಗ ಉದತಿಷ್ಠದ್ರಜೋ ಭೌಮಂ ನ ಪ್ರಾಜ್ಞಾಯತ ಕಿಂಚನ ಪ್ರಕ್ಷಿಣಶ್ಚಾಪ ತಾಪತನ್ ಭೂಮೌ ಸೈನ್ಯೇನ ರಜಸಾವೃತಃ. ಎಲ್ಲರನ್ನೂ ಕೂಡ ಯುದ್ಧದಲ್ಲಿ ಈ ಕಡೆಯಿಂದ ಸುವರ್ಮನ ಕಡೆಯವರೇನೇ ಇವರನ್ನು ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ಇವರನ್ನು ಹೊಡಿತಾ ಇರಬೇಕಾದ್ರೆ ಭೀಮ ಏನು ಮಾಡಿದ್ನಂತೆ, ಅವನು ನಿಂತದ್ದೆಲ್ಲಿ ಅಂದರೆ ತುಂಬ ಹಿಂದೆ ನಿಂತಿದ್ದು. ಅದು ಹೆಂಗೆ ಯುದ್ಧ ಮಾಡಿದ್ನೋ ಏನು ಕಥೆನೋ ಗೊತ್ತಿಲ್ಲ, ಹಾರಿ ಹೋಗಿ ಹೊಡೆದು ಬರ್ತಿದ್ನೋ ಏನೋ. ಅಷ್ಟು 8,000 ರಥಗಳಿತ್ತಲ್ಲ, ಆ 8,000 ರಥಗಳಲ್ಲಿ 4,000 ರಥಗಳನ್ನು ಪುಡಿ ಮಾಡಿದವನೇ ಭೀಮ ಅಂತ. ಅವು ಹಿಂದೆ ನಿಂತದ್ದು ಹಿಂದೆ, ಅದು ಎಲ್ಲಿ ಹಾರಿ ಹೋಗಿ ಹೊಡೆದು ಬರ್ತಿದ್ನೋ ಏನೋ. 4,000 ರಥಗಳನ್ನು ಪುಡಿಗಟ್ಟಿ ಬಂದಿದ್ದಂತೆ. ಆ ರಥಿಕರನ್ನು ರಥವನ್ನು ಎಲ್ಲವನ್ನೂ ಕೂಡ ನಾಶ ಮಾಡಿ ಬಂದಿದ್ದಂತೆ. ಈ ರೀತಿ ನಾಶ ಮಾಡಿ ಆಮೇಲೆ ಮುಂದೆ ಅವನಿಗಿಂತ ಸ್ವಲ್ಪ ಮುಂದೆ ಇದ್ನಲ್ಲ, ಅದು ಯಾರು, ಧರ್ಮರಾಜ. ಅವನು 3,000 ರಥಗಳನ್ನು ಪುಡಿ ಮಾಡಿ ಬಂದಿದ್ದಂತೆ, 3,000. ಆಮೇಲೆ ಉಳಿದಂತೆ ಆನೆಗಳ ಮೇಲೆ ಇದರಲ್ಲಿ ಬಂದಿದ್ರಲ್ಲ, ಅದರಲ್ಲಿ 2,000 ಸಹದೇವ, 1,000 ನಕುಲ ಅಂತೆ. ಇಷ್ಟು ಮಾಡಿದ ನಂತರ ವಿರಾಟ ಮತ್ತು ವಿರಾಟನ ಸೈನ್ಯ ಎಲ್ಲವೂ ಸೇರಿ ಅವರನ್ನು ನಾಶ ಮಾಡಿದ್ದು ಎಷ್ಟು ಅಂತ ಹೇಳಿದರೆ 400-500 ಜನರನ್ನು ಕೊಂದಿದ್ರಷ್ಟೇ ಅವರು. ಉಳಿದದ್ದನ್ನೆಲ್ಲ ಸಂಹಾರ ಮಾಡಿದ್ದು, ಬಹುಪಾಲು ಸಂಹಾರ ಮಾಡಿದ್ದು ಯಾರು ಅಂತಂದರೆ ಭೀಮಸೇನನೇ ಮಾಡಿಬಿಟ್ಟಿದ್ದಂತೆ ಎಲ್ಲವನ್ನೂ ಕೂಡ. ಹೀಗೆ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಭೀಮಸೇನ ಸಸಂಕ್ರುದ್ಧ ಸರ್ವಶಸ್ತ್ರಭೃತಾಂಬರ, ಸರ್ವಶಸ್ತ್ರಗಳನ್ನು ಬಲ್ಲಂಥವನಾದ್ರಿಂದಾಗಿ ಎಲ್ಲರ ಸಂಹಾರ ಮಾಡಿಬಿಟ್ಟಿದ್ದ. ಇಷ್ಟು ಮಾಡಿ ಆದ ನಂತರ ಇದರ ಮಧ್ಯದಲ್ಲಿ ಸುಶರ್ಮ ಮತ್ತು ಸುವರ್ಮ ಅಣ್ಣ ತಮ್ಮಂದ್ರಿಬ್ಬರು ಏನು ಮಾಡಿದರಂತೆ, ಇದೇನೋ ಗಲಾಟೆ ನಡೀತಾ ಇದೆ ಅನ್ನುವಾಗಲೇ ಮಧ್ಯದಲ್ಲಿ ರಥವನ್ನು ಓಡಿಸಿದ್ರಂತ. ಒಂದು ಸರ್ ಮಧ್ಯದಲ್ಲಿ ರಥವನ್ನು ಓಡಿಸಿ ಯಾರಿಗೂ ಗೊತ್ತಿಲ್ಲದಂತೆ ಒಂದು ಸರ್ತಿ ಬಂದು ವಿರಾಟನ ರಥದ ಮೇಲೆ ಹಾರಿ ವಿರಾಟರಾಜನನ್ನು ಕೈ ಕಾಲು ಎಲ್ಲ ಕಟ್ಟಿ ಅವನನ್ನು ಎತ್ತಿ ತಮ್ಮ ರಥದಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗಿಬಿಟ್ರಂತ. ಅವನನ್ನು ಬಂಧನ ಮಾಡೇ ಬಿಟ್ರು. ವಿರಾಟನನ್ನು ಬಂಧನ ಮಾಡಿಕೊಂಡು ಎತ್ತಿ ಕರ್ಕೊಂಡು ಹೋಗಿಬಿಟ್ರಂತೆ ಸುಶರ್ಮ ಮತ್ತು ಸುವರ್ಮ. ಇಷ್ಟು ಆಗ್ತಾ ಇದ್ದಂತೆ ಉಳಿದವರಿಗೆಲ್ಲರಿಗೂ ಕೂಡ ಯುದ್ಧ ಮಾಡುತ್ತಾ ಇದ್ದಂಥ ವಿರಾಟನ ಕಡೆಯವರಿಗೆಲ್ಲ ಒಂದು ಸರ್ತಿ ಕುಸಿದು ಬಿದ್ದಂತೆ ಆಯ್ತಂತೆ. ರಾಜನೇ ಹೋದ, ನಾವಿನ ಸೋತ್ವಿ ಅಂತ ತಿಳ್ಕೊಂಡ್ಬಿಟ್ರಂತೆ. ಇಷ್ಟು ರಾಜ ಹೋದ ಅನ್ನುವಂಥ ಸುದ್ದಿ ಅದು ಅಲ್ಲಲ್ಲಿ ಕಿವಿಗೆ ಮುಟ್ತಾ ಕೊನೆಗೆ ನಿಂತವನು ಯಾರು, ಭೀಮ. ಅವನಿಗೆ ಕಿವಿಗೆ ಬಿತ್ತಂತೆ. ಅವನ ಕಿವಿಗೆ ಬಿದ್ದು ಕೂಡಲೇ ಈ ಧರ್ಮರಾಜ ಹೇಳ್ದ, ಹೋಗು ಒಂದು ಸರ್ತಿ ಅಂತಂದ. ಹೋಗು ಅಂದರೆ ಆಗಲೇ ಕತ್ಲಾಗ್ತಾ ಬಂದಿತ್ತಂತಾಗಲೇ ಚಂದ್ರ ಉದಯಿಸ್ತಾ ಇದ್ದಾಗ, ಆ ಚಂದ್ರ ಉದಯಿಸುವಂಥ ಕಾಲದಲ್ಲಿ ಆಗ ಮಾತ್ಸ್ಯೋ ರಾಜ ಸುಶರ್ಮಾಣಂ ವಿವ್ಯಾದ ನಿಶಿತೈಶ್ವರೈ ಪಂಚಭಿಹಿ ಬಾಣೈ ವಿವ್ಯಾದ ಚತುರೋಹಯಾನ್ ದ್ವಾಭ್ಯಾಂ ಸೂತಂಚ ವಿವ್ಯಾದ ಕೇತುಂಚ ತ್ರಿಭಿರಾಶುಗೈ. ಎಲ್ಲರನ್ನ ಕಟ್ಟಿಗೆ ಅವನು ಎಳ್ಕೊಂಡು ಹೋಗ್ತಾ ಇರುವಾಗ ಭೀಮ ರಾತ್ರಿ ಏನು ಮಾಡಿದ, ಚಂದ್ರ ಉದಯಿಸುವಂಥ ಕಾಲದಲ್ಲಿ ಹಾರಿ ಹೋಗಿ ನಿಂತಂತಲ್ಲಿ. ಇವನು ನೋಡ್ತಾನೆ, ಸುಶರ್ಮ ಒಂದು ಸರ್ತಿ ಗಾಬರಿಯಾದ, ಯಾರಿದು ಎದುರಿಗೆ ಬಂದು ನಿಂತಿದ್ದಾರೆ ಅಂತ ಗೊತ್ತಾಗಲಿಲ್ಲ. ನೋಡಿದರೆ ಭೀಮ. ಆ ಭೀಮ ನಿಂತುಕೊಂಡು ಆ ಸುಶರ್ಮ ಮತ್ತು ಸುವರ್ಮ ಇಬ್ಬರನ್ನು ಕೂಡ ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಟ್ನಂತವ್ರು. ಒಂದೇ ಕೈ, ಒಂದು ಕೈಯಲ್ಲಿ ಬಿಡಿಸ್ಕೊಳ್ಳಿಕ್ಕಾಗ್ತಿಲ್ಲ. ಅವನನ್ನು ಕಟ್ತಿರಲ್ಲ, ಹ್ಯಾಕೆ ಕಟ್ತೀರಿ, ಕಟ್ಟಲಿಕ್ಕಾಗಲ್ಲ. ಮೊದಲೇನು ಮಾಡಿದ್ನಂತೆ, ಅದು ಈ ಸುಶರ್ಮ ಸುವರ್ಮ ಇಬ್ಬರು ಏನು ಮಾಡಿದ್ರು, ಅವನನ್ನು ಕಟ್ಟಿ ಕರ್ಕೊಂಡು ಹೋಗಬೇಕಾದ್ರೆ ಕೈಕಾಲು ಕಟ್ಟಬೇಕಾದ್ರೆ ಹಗ್ಗ ಎಲ್ಲಿದೆ, ಹಗ್ಗ ಇರಲಿಲ್ಲ. ಅದಕ್ಕೇನು ಮಾಡಿದರು, ವಿರಾಟನ ಮೈ ಮೇಲೆ ಬಟ್ಟೆ ಇತ್ತಲ್ಲ, ಅವನು ಬಟ್ಟೆಯನ್ನು ಬಿಚ್ಚಿ ಅವನ ಬಟ್ಟೆಯಿಂದಲೇ ಅವನು ಕೈ ಕಟ್ಟಿದ್ರಂತವ್ರು. ಆ ವಿರಾಟನಿಗೆ ಕೈ ಕಟ್ಟಿದ್ರು, ಕೈ ಕಾಲೆಲ್ಲ ಕಟ್ಟಿದ್ರು. ಈ ವಿರಾಟ ಕೈ ಕಟ್ಕೊಂಡು ಹೀಗೆ ನಿಂತಿದ್ದರೆ ಭೀಮಸೇನ್ ದೇವರು ಒಂದು ಬಾಣ ಬಿಟ್ರಂತೆ. ಬಾಣ ಬಿಟ್ಟರೆ ಹೇಗೆ ಬಿಟ್ಟಿದ್ದಾರೆ ಅಂದರೆ ಆ ಕೈಯ ಮಧ್ಯದಲ್ಲಿ ಹೋಯ್ತಂತೆ. ಬಟ್ಟೆ ಮಾತ್ರ ಕತ್ತರಿಸ್ಬೇಕು, ಕೈಗೇನಾಗಿರಬಾರ್ದು, ಹಂಗೆ ಬಾಣ ಬಿಟ್ಟಿದ್ರಂತದನ್ನು. ಆ ರೀತಿ ಬಾಣವನ್ನು ಬಿಟ್ಟು ಆ ಕೈ ಮಾತ್ರ ಬಿಡುಗಡೆ ಆಗುವಂತೆ ಮಾಡಿದರು. ಆಮೇಲೆ ಅವರಿಬ್ಬರನ್ನು ಹಿಡಿದ್ರು. ಸುತ್ತಮುತ್ತಲಿ ಇದ್ದವ್ರ ಬಗ್ಗೆ, ವಿರಾಟ ನೀನು ಸಾಮಾನ್ಯ ಅಲ್ಲ, ನಿನ್ನ ಪರಾಕ್ರಮ ತೋರಿಸು ಅಂತಂದ್ರಂತೆ. ಅಲ್ಲಲ್ಲ, ಒಂದು ಸರ್ತಿ ಹೇಳಿದ ಕೂಡಲೇ ನಾನು ಪರಾಕ್ರಮ ತೋರಿಸ್ತೇನೆ ಅಂತ ವಿರಾಟ ಒಂದಷ್ಟು ಜನರನ್ನು ಹೊಡೆದು ಹಾಕಿದ್ನಂತೆ. ಆ ಸುಶರ್ಮ ಸುವರ್ಮರನ್ನು ಕಿತ್ತಿ ಒಂದು ಸರ್ತಿ ಬಿಸಾಡಿದ. ಒಳ್ಳೆ ಸಾಮಾನ್ಯ ಏನು ಸಣ್ಣ ಕಲ್ಲು ತೊಗೊಂಡು ಬಿಸಾಕ್ತೀವಲ್ಲ ಆ ಕಡೆ, ಹಾಗೆ ಭೀಮಸೇನ್ ದೇವರು ಕೂಡ ಅವರನ್ನು ಬಿಸಾಕಿದ್ರಂತೆ. ಈ ರೀತಿ ತತಸ್ಸು ಶರ್ಮ ತ್ರೈಗರ್ತಃ ಸಹಭ್ರಾತ್ರ ಸುವರ್ಮಣ. ಈ ರೀತಿ ಅವರಿಬ್ಬರು ದೂರದಲ್ಲಿ ಹೋದರು. ಆಮೇಲೆ ಭೀಮಸೇನ ಮಹೋಬಾಹೋ ಗೃಹೀತಂತು ಸುಶರ್ಮಣ ತ್ರಾಯಸ್ವ ಮೋಚಯಸ್ವ ಕ್ಷಿಪ್ರಂ. ಅವರನ್ನು ಬಿಸಾಕಿ ಮತ್ತೆ ಎಳ್ಕೊಂಬಂದು ಅವರನ್ನು ಇನ್ನೇನು ಮುಗಿಸೇ ಬಿಡ್ತೀನಿ ಅಂತ ನಿಂತಿರಬೇಕಾದ್ರೆ ಆಗ ಧರ್ಮರಾಜ ಹೇಳಿದ್ನಂತೆ, ಬಿಟ್ಬಿಡು ಭೀಮ ಅಂತ ಹೇಳಿದ್ನಂತೆ.
ಬಿಟ್ಬಿಡು ಅವರನ್ನು ಹೋಗಲಿ, ಅವನೇನೋ ಗೊತ್ತಿಲ್ಲ, ನಮ್ಮ ಪರಾಕ್ರಮ ಗೊತ್ತಿಲ್ಲ ಅವನಿಗೆ, ಅವನೇನೋ ದುರ್ಯೋಧನ ಹೇಳಿದ್ದಾನೆ ಅಂತ ಬಂದಿದ್ದಾನೆ ಅಷ್ಟೇ, ಇವನು ಅವನನ್ನೇನು ಮುಗಿಸ್ಲಿಕ್ಕೆ ಹೋಗಬೇಡ, ಬಿಟ್ಬಿಡು ಅವನನ್ನು ಬದುಕೊಳ್ಳಿ ಅಂತ ಹೇಳಿದ. ಆಯಿತು ಅಂತ ಸುಶರ್ಮ ಸುವರ್ಮ ಇಬ್ಬರನ್ನು ಕೂಡ ಭೀಮಸೇನ ದೇವರು ಬಿಟ್ಟು ಕಳಿಸಿದ್ರಂತೆ, ಇಲ್ಲ ಅಂದರೆ ಅವ್ರನ್ನೂ ಮುಗಿಸೇ ಬಿಡ್ತಿದ್ರು ಒಂದು ಸರ್ತಿ ಅಂಥ ಕೆಲಸ. ಇದನ್ನೆಲ್ಲ ಮಾಡಿದರು ಭೀಮಸೇನ ದೇವರು. ಆಮೇಲೆ ಇಷ್ಟಾಗ್ತಾ ಇದ್ದಂತೇನೆ ಈ ಕಡೆಗೇನಾಗಿತ್ತು ಅಂತಂದರೆ, ಈ ಕಡೆ ಇವರು ಯುದ್ಧದಲ್ಲಿ ಗೆದ್ದು ವಿರಾಟ್ ರಾಜ ಬರ್ತಿದ್ದಾನೆ. ಬರುವಾಗಲೇ ಆ ದೇಶಕ್ಕೆ ಆಜ್ಞೆ ಮಾಡಿದ್ದಂತೆ, ವಿರಾಟ ರಾಜ ಗೆದ್ದು ಬರ್ತಾ ಇದ್ದಾನೆ ಸುಶರ್ಮನ ವಿರುದ್ಧವಾಗಿ, ತ್ರಿಗರ್ತ ದೇಶದ ವಿರುದ್ಧವಾಗಿ. ಅದಕ್ಕೆ ವಿರಾಟ ರಾಜನಿಗೆ ಒಂದು ಸನ್ಮಾನ ಆಗಬೇಕು ಅಂತ ಧರ್ಮರಾಜ ಮೊದಲೇ ಹೇಳಿ ಅಲ್ಲಿ ಬೇಕಾದ ವ್ಯವಸ್ಥೆಗಳೆಲ್ಲ ಮಾಡಿಬಿಟ್ಟಿದ್ರಂತೆ. ಭಾರೀ ವ್ಯವಸ್ಥೆಗಳನ್ನು ಮಾಡಿ ಆ ವ್ಯವಸ್ಥೆಗಳಿಗೆಲ್ಲ ಅನುಗುಣ ಇವರು ಹೋಗ್ತಾ ಇದ್ದಾರೆ. ಇವರು ಹೋಗ್ತಾ ಇರಬೇಕಾದ್ರೆ ಏನಾಯಿತು ಅಂದರೆ, ಇದ್ದಕ್ಕಿದ್ದಾಗೆ ಆಗಲೇ ಈ ಕಡೆ ಸುಶರ್ಮ ಸೋಲ್ತಾ ಇದ್ದಾನೆ ಅಂತ ಗೊತ್ತಾಗಿತ್ತೋ ಏನೋ, ದಕ್ಷಿಣದ ಕಡೆಯಿಂದಾಗಿ ಈ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ, ದುಶ್ಯಾಸನ ಇವರೆಲ್ಲರೂ ಕೂಡ ದಕ್ಷಿಣ ಗೋಗ್ರಹಣ ಅಂತ ಬಂದುಬಿಟ್ಟಿದ್ರಂಥವ್ರು. ದಕ್ಷಿಣ ಗೋಗ್ರಹಣ ಈ ಕಡೆ ದಕ್ಷಿಣ ದಿಕ್ಕಿನಲ್ಲಿ ಅವರೆಲ್ಲ ಬಂದರು. ಅವರೆಲ್ಲರೂ ಕೂಡ ಬಂದು ದಕ್ಷಿಣ ದಿಕ್ಕಿನ ಗೋಗ್ರಹಣವನ್ನು ಮಾಡಬೇಕು ಅಂತ ಬರ್ತಾ ಇದ್ದಾರಂತೆ. ಆ ವಿಚಾರ ಎನ್ನುವಂಥದ್ದು ಇಲ್ಲಿ ಅರಮನೆಯಲ್ಲಿದ್ದಂಥವರಿಗೆಲ್ಲ ಗೊತ್ತಾಯಿತು. ಆ ಅರಮನೆಯಲ್ಲಿದ್ದಂಥವರಿಗೆಲ್ಲ ಅದು ಬಂದದ್ಯಾರು? ಭೀಷ್ಮದ್ರೋಣೌ ಚ ಕರ್ಣಶ್ಚ ಕೃಪೋಪಿ ಪರಮಾಸ್ತ್ರವಿತ್ ದ್ರೌಣಿಶ್ಚ ಸೌಬಲಶ್ಚೈವ ತಥಾ ದುಶಾಸನಶಲಃ ವಿವಿಂಶಂತಿ ವಿಕರ್ಣಶ್ಚ ಚಿತ್ರಸೇನಶ್ಚ ವೀರ್ಯವಾನ್ ದುಸ್ಸಹೋ ದುರ್ಮುಖಶ್ಚೈವ ಇವರೆಲ್ಲ ಬಂದಿದ್ದಾರೆ ಅಂತ ಹೇಳ್ತಾರೆ. ಇಷ್ಟಿಷ್ಟು ದೊಡ್ಡ ದೊಡ್ಡ ಪರಾಕ್ರಮಿಗಳೆಲ್ಲರೂ ಕೂಡ. ಗವಾಂ ಶತಸಹಸ್ರಾಣಿ ಕುರವಃ ಕಾಲಯಂತಿ ಚ, ಅದು ಎಷ್ಟು ಅಂತಂದರೆ 1 ಕೋಟಿ ಗೋವುಗಳಿದ್ವಂತೆ. ಆ 1 ಕೋಟಿ ಗೋವುಗಳನ್ನು ಕೂಡ ಅಪಹರಣ ಮಾಡಬೇಕು ಅಂತ ಅದಕ್ಕೆಲ್ಲ ಬಂದಿದ್ದರು. ಆಗ ಗವಾಧ್ಯಕ್ಷಸ್ತು ಸಂತ್ರಸ್ತಃ, ಗವಾಧ್ಯಕ್ಷ ಆ ಗೋವುಗಳನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಅಧ್ಯಕ್ಷ ಅಂತಿರ್ತಾರಲ್ಲ, ಸಚಿವರು ಅಂತ ನಾವೀಗ ಮಾಡ್ತೀವಲ್ಲ, ಹಾಗೆ ಆ ಸಚಿವ, ಗೋ ಸಚಿವ ಯಾರಿದ್ದ ಅಂತಂದರೆ, ಆ ಕಾಲದಲ್ಲಿ ಅವನ ಮನೆಯಲ್ಲಿ ಈ ವಿರಾಟ ರಾಜನಿಗೆ 2 ಮಕ್ಕಳು, 2 ಮಕ್ಕಳಿಗೆ ಒಂದೇ ಹೆಸರಿಟ್ಟಿದ್ದ. ಅದು ಸ್ವಲ್ಪ ವ್ಯತ್ಯಾಸ, ಒಂದು ಎ ಇನ್ನೊಂದು ಆ ಅಂತ. ಅಂದರೆ ಎ ಆ ಅಂದರೆ ಏನರ್ಥ? ಒಬ್ಬನಿಗೆ ಉತ್ತರ ಅಂತ ಹೆಸರು, ಇನ್ನೊಬ್ಬ ಹೆಣ್ಣಿತ್ತು ಅದಕ್ಕೆ ಉತ್ತರೇ ಅಂತ ಹೆಸರಂತೆ. ಉತ್ತರೇ ಅಂದರೆ ಹೆಣ್ಣು ಮಕ್ಕಳಿಗೆ ಉತ್ತರ ಅಂತ ಸಂಸ್ಕೃತದಲ್ಲಿ ಹೇಳೋದು. ಅದು ಯಾವುದು ಆ ಇರುತ್ತದೋ ಸಂಸ್ಕೃತದಲ್ಲಿ ಅದು ಸಾಮಾನ್ಯವಾಗಿ ಕನ್ನಡದಲ್ಲಿ ಎ ಆಗತ್ತೆ. ರಮಾ ರಮೆ, ಸೀತಾ ಸೀತೆ, ಅದು ಆ ಇದ್ದದ್ದು ಎ ಆಗತ್ತಂತೆ. ಸಂಸ್ಕೃತದಲ್ಲಿ ಇದ್ದದ್ದು ಕನ್ನಡದಲ್ಲಿ ಎ ಆಗತ್ತೆ. ಹಾಗೆ ಮತ್ತೆ ಎಲ್ಲ ಸೇರಿಸ್ಕೊಂಡ್ಬಿಡಬಾರದು. ಕತ್ತೆ ಕುದುರೆ ಇದೆಲ್ಲ ಸೇರಿ ಎ ಆಗಿಬಿಟ್ಟಿದೆ ಅಂತ ಅದು ಕತ್ತ ಕುತ್ತ ಅಂತೇಳಿ ಏನೇನು ತಿಳ್ಕೊಂಬಿಡಬಾರ್ದು. ಹಾಗೆ ಅಂತೂ ಕೆಲವು ಮಾತ್ರ ಸ್ತ್ರೀಲಿಂಗದ ಶಬ್ದಗಳು ಅಂತ ಅರ್ಥ. ಹಾಗೆ ಆ ರೀತಿ ಅವನಿದ್ದ, ಅವನು ಭಾರೀ ಕೊಚ್ಕೊಳ್ಳೋದಂಥವನು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಸೋದರ ಮಾವನ ಬುದ್ಧಿ ಬರುತ್ತದೆ ಅಂತ ಹೇಳ್ತಾರೆ. ಇವನು ಸೋದರ ಮಾವ ಯಾರು ಅಂತಂದರೆ ಕೀಚಕ, ಉತ್ತರನ ಸೋದರ ಮಾವ ಅವನು. ಹಾಗಾಗಿ ಕೆಲವೊಮ್ಮೆ ಪರಾಕ್ರಮದಲ್ಲಿ ಸೋದರ ಮಾವನ ಬುದ್ಧಿ ಬರ್ಬೋದು, ಕೆಲವೊಮ್ಮೆ ದುಷ್ಟತನದಲ್ಲಿ ಸೋದರ ಮಾವನು. ಆ ಸೋದರ ಮಾವನ ಜೊತೆಗೆ ಸೇರಿ ಏನಾಗಿಬಿಟ್ಟಿತ್ತು ಅಂದರೆ ಬರೀ ಕೊಚ್ಕೊಳ್ತಿದ್ದಂಥವನು ಸೋದರ ಮಾವ ಕೀಚಕ. ಕೊಚ್ಕೊಳ್ತಿದ್ದಾದ್ರಿಂದಾಗಿ ಇವನಿಗೂ ಕೂಡ ಕೊಚ್ಕೊಳ್ಳುವಂಥ ಹವ್ಯಾಸ ಬಂದುಬಿಟ್ಟಿತ್ತು. ಅವನು ಏನು ಮಾಡ್ತಿದ್ದ ಅಂದರೆ, ಎಲ್ಲೂ ಯುದ್ಧ ಮಾಡ್ತಿರಲಿಲ್ಲ. ಯಾರ್ಯಾರೋ ಯುದ್ಧ ಮಾಡಿದ ನಂತರ ಇವನು ಬರೋದು, ನಾನು ಮಾಡಿದೆ, ನಾನು ಗೆದ್ದೆ, ನಾನು ಹೊಡೆದೆ ಅಂತ ಹೇಳ್ಕೊಳ್ಳೋದು. ಕೆಲವ್ರು ಹಾಗೆ ಇರ್ತಾರೆ, ಅವು ಏನು ಮಾಡಿರೋದಿಲ್ಲ, ನಾನು ಮಾಡಿದೆ ಅಂತ ಹೇಳ್ತಿರ್ತಾರೆ. ಹಾಗೆ ಅದು ಒಂದು ಕಲೆ ಅಂತ ಇಟ್ಕೊಳ್ರಿ. ಯಾಕೆ ಅಂದರೆ ಆ ಕಲೆ ಎಲ್ರಿಗೂ ಬರೋದಿಲ್ಲ. ಎಲ್ಲಿ ನಾನು ಮಾಡಿದೆ ಅಂತ ಹೇಳಬೇಕು ಅನ್ನೋದು ಗೊತ್ತಿರಬೇಕು. ಯಾರ್ಯಾರಿಗೋ ಹೇಳಿದರೂ ಗೊತ್ತಾಗೋದಿಲ್ಲ, ಮತ್ತೆ ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕಾಗ್ತದೆ ಅಂಥ ಪ್ರಸಂಗಗಳು. ಆದ್ದರಿಂದ ಇಂಥದ್ದೆಲ್ಲ ಅವ್ನು ಚೆನ್ನಾಗಿ ಕಲ್ತ್ಬಿಟ್ಟಿದ್ದಂತೆ. ಅದು ಕಲ್ತಿದ್ದಾದ್ರಿಂದ ಬರೀ ಹೊಗಳ್ಕೊಳ್ತಾ ಇದ್ದಂತೆ. ಅದ್ಯಾಹಂ ಅನುಗಚ್ಚೇಯಂ ದೃಢದನ್ವಾ ಗವಾಂ ಪದಂ ಯದಿ ಮೇ ಸಾರಥಿ ಕಶ್ಚಿತ್ ಭವೇದಶ್ವೇಶು ಕೋವಿದಃ. ಆಗ ಆ ಕಡೆ ದಕ್ಷಿಣ ದಿಕ್ಕಿನಲ್ಲಿ ಈ ಕೌರವರೆಲ್ಲ ಬರ್ತಾ ಇದ್ದಾರೆ, ಗೋವುಗಳನ್ನೆಲ್ಲವನ್ನು ಕೂಡ ಅಪಹರಣ ಮಾಡುತ್ತಿದ್ದಾರೆ ಅಂತ ಹೇಳಿದಾಗ, ನಾನಿವತ್ತು ಯುದ್ಧಕ್ಕೆ ಹೋಗಿಬಿಡ್ತಿದ್ದೆ, ಆ ಕೌರವರನ್ನೆಲ್ಲ ಇಲ್ಲ ಅಂತ ಮಾಡಿಬಿಡ್ತಿದ್ದೆ. ಆದರೆ ಏನು ಮಾಡಲಿ, ನಾನು ಯುದ್ಧಕ್ಕೆ ಹೋಗ್ಲಿಕ್ಕೆ ನನಗೆ ಸಾರಥಿ ಇಲ್ಲ ಅಂತ. ಇದೊಂದು ಕಾರಣನ ಎಲ್ಲಿಯಾದರೂ? ಇದೊಂದು ಕಾರಣ ಹೇಳಿ, ನನಗೆ ಸಾರಥಿ ಇಲ್ಲ, ಆದ್ದರಿಂದಾಗಿ ನಾನು ಯುದ್ಧಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಯದಿಮೇ ಸಾರಥಿ ಕಶ್ಚಿತ್ತು ಭವೇದ್ ಅಶ್ವೇಶು ಕೋವಿದ. ಒಬ್ಬ ಒಳ್ಳೆ ನನಗೆ ಸಾರಥಿ ಇದ್ದ ಅಂದರೆ ಅವನನ್ನು ಹಿಡ್ಕೊಂಡು ಹೋಗಿಬಿಡ್ತಿದ್ದೆ, ಇವತ್ತು ಗೆದ್ದೇ ಬಿಡ್ತಿದ್ದೆ ನಾನು. 28 ರಾತ್ರಂಬ ಮಾಸಂಬಾಪಿ ಭವೇತ್ತತಃ ಯತ್ರ ಚಾಸೀನ್ ಮಹಾಯುದ್ಧಂ ತತ್ರ ಮೇ ಸಾರಥಿ ರಹತಃ. ಹಿಂದೆ ಒಂದು ಸರ್ತಿ ಏನಾಗಿತ್ತು ಅಂದರೆ, 28 ದಿನಗಳ ಒಂದು ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ನನ್ನ ಸಾರಥಿ ಸತ್ತೋಗಿಬಿಟ್ಟಿದ್ದಾನೆ. ಆವತ್ತಿನಿಂದ ನನಗೆ ಒಳ್ಳೆ ಸಾರಥಿನೇ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಯಾವ ಸಾರಥಿನೂ ಸಿಕ್ಕಿಲ್ಲ ಅಂತ. ಇದು ಎಲ್ಲಿ ಅಂದರೆ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಹೇಳ್ಕೊಳ್ತಿದ್ದಂತೆ. ತನ್ನ ತಂಗಿ ಇದ್ಲು ಆ ಉತ್ತರಾದೇವಿ, ಅವ್ರ ಮಧ್ಯದಲ್ಲಿ ಹೇಳ್ಕೊಳ್ತಾ ಇದ್ದಂತೆ ಈ ವಿಚಾರವನ್ನೆಲ್ಲ.
ಈ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಸೈರಂಧ್ರಿನೂ ಇದ್ಲಲ್ಲಿ. ಸೈರಂಧ್ರಿ ಅಂದರೆ ದ್ರೌಪದಿ. ಆ ದ್ರೌಪದಿ ದೇವಿಯರು ಇದ್ರಂತೆ. ಆ ದ್ರೌಪದಿ ದೇವಿಯರು ಹೇಳಿದ್ರಂತೆ, ಶ್ರುತ್ವಾ ತದರ್ಜುನೋ ವಾಕ್ಯಂ ಉತ್ತರೇಣ ಪ್ರಭಾಷಿತಂ ಸನೀತ ಸಮಯೇ ಕಾಲೇ ಪ್ರಿಯಾಂ ಭಾರ್ಯಾಂ ಅಭಾಷತ ನಾಮರ್ಷತ ಪಾಂಚಾಲಿ ಬೀಭತ್ಸೋ ಪರಿಕೀರ್ತಿತ. ಇವನು ಹೇಳೋದನ್ನು ಕೇಳಿಕೊಂಡು ಅವಳು ಹೇಳಿದ್ಲಂತೆ, ಅಲ್ಲ ಅದಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೆ ನೀನು? ನಾನು ನೋಡಿದ್ದೇನೆ, ಹಿಂದೆ ಅರ್ಜುನ ಯುದ್ಧ ಮಾಡಬೇಕಾದ್ರೆ ಇಲ್ಲೇನು ಬೃಹನ್ನಳೆ ಇದ್ದಾಳಲ್ಲ, ಆ ಬೃಹನ್ನಳೆ ಏನೇ ಸಾರಥಿ ಆಗಿದ್ಲಂತೆ. ಬೃಹನ್ನಳೆ ಸಾರಥಿ ಆಗಿದ್ಲು. ಆದ್ದರಿಂದಾಗಿ ಆ ಸಾರಥಿಯನ್ನೇ ನೀನು ಕರ್ಕೊಂಡು ಹೋದಿ ಅಂತ ಆದರೆ ನಿನಗೆ ಒಳ್ಳೆ ಗೆಲುವು ಸಿಗ್ತದೆ. ಆದ್ದರಿಂದ ತೇನ ಸಾರಥಿನ ಪಾರ್ಥಃ ಸರ್ವಭೂತಾನಿ ಸರ್ವಶಃ. ಪಾರ್ಥನು ಕೂಡ ಈ ಸಾರಥಿಯನ್ನು ಇಟ್ಟುಕೊಂಡು ಅನೇಕ ಯುದ್ಧಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾನೆ, ನೀನು ಅವನನ್ನು ಕರ್ಕೊಂಡು ಹೋಗು ಅಂತ. ಅದಕ್ಕೆ ಹೇಳಿದ ಕೂಡಲೇ ಅವನು ಹೇಳ್ತಾನೆ, ಏನು ಸೈರಂದ್ರಿ ಇಂಥ ಮಾತನ್ನು ಹೇಳ್ತೀಯಲ್ಲ ನೀನು? ಯಾಕೆ ಅಂದರೆ ನಾನು ಇಂಥ ಕೆಲಸಗಳನ್ನೆಲ್ಲ ಮಾಡೋದಿಲ್ಲ ಅಂತಂದ. ಯಾಕೆ? ನಾನೊಂದು ವ್ರತ ಹಿಡಿದಿದ್ದೇನೆ ಅಂತಂದ. ಏನು ವ್ರತ ಅಂದರೆ, ನಾನು ಸಾರಥಿ ಮಾಡಿಕೊಳ್ಳೋದಿಲ್ಲ ಅಂತ ವ್ರತ ನನ್ನ. ಷಂಡ್ರನ್ನು ನಾನು ಸಾರಥಿ ಮಾಡ್ಕೊಂಡು ಕರ್ಕೊಂಡು ಅದೆಲ್ಲ ಎಲ್ಲಿದೆ? ನನಗೆ ಅಂಥದ್ದೆಲ್ಲ ಆಗ ನಾನು ವ್ರತ ಹಿಡ್ಕೊಂಡಿದ್ದೇನೆ ಅಂತಂದ. ಅದಕ್ಕೆ ದ್ರೌಪದಿ ದೇವಿಯರು ಸೈರಂದ್ರಿ ಹೇಳ್ತಾಳೆ, ಭಯಕಾಲೇತು ಸಂಪ್ರಾಪ್ತೆ ನವ್ರತಂ ನಾವ್ರತಂ ಪುನಃ. ಯಾವಾಗ ವ್ರತ ಅನ್ನುವಂಥದ್ದನ್ನು ಯಾವಾಗ ಮಾಡಬೇಕು? ಯಾವಾಗ ಅಂದರೆ ಎಲ್ಲ ಚೆನ್ನಾಗಿದ್ದಾಗ ಮಾಡಬೇಕು. ನಮಗೆ ಭಯ ಬಂದಿದೆ, ನಮ್ಮ ಮೇಲೆ ಶತ್ರುಗಳು ಬಂದಿದ್ದಾರೆ ಅಂದಾಗ ಆಗ ವ್ರತ ಮಾಡ್ತೀನಿ, ವ್ರತ ಮಾಡಲ್ಲ, ಇದೆಲ್ಲ ಇಲ್ಲ, ಮಾತಿಲ್ಲ. ಇದೆಲ್ಲ ವ್ರತ ಗೀತ ಎಲ್ಲ ಬಿಟ್ಟು ಮೊದಲು ನಮ್ಮ ಭಯವನ್ನು ಪರಿಹಾರ ಮಾಡಿಕೊಳ್ಬೇಕು. ಯಾರಿಗೋ ಏನೋ ರೋಗ ಬಂದಿದೆ, ಅವನಿಗೆ ಇಂಥ ಪಥ್ಯ ಮಾಡಬೇಕು ಅಂತ ಹೇಳಿದ್ದಾರೆ, ಇಂಥ ಪಥ್ಯ ಮಾಡಬೇಕು, ಇಂತಿಂಥದ್ದನ್ನೇ ತಿನ್ನಬೇಕು, ಇಷ್ಟು ತಿಂದಿ ಅಂತ ಆದರೆ ನಿನಗೆ ಆರೋಗ್ಯ ಬರುತ್ತದೆ ಅಂತ ಹೇಳಿದ್ದಾರೆ. ಇಲ್ಲ, ನಾ ವ್ರತ ಮಾಡ್ತೀನಿ ಅಂತ ಹೇಳಿದರೆ ಆಗ್ತದೆ? ರೋಗವಾಸಿ ಆಗ್ತದೆ? ಆ ಕಾಲದಲ್ಲಿ ಏನು ಮಾಡಬೇಕು? ವ್ರತ ಬಿಡಬೇಕು, ಇದನ್ನೇ ತಿನ್ನಬೇಕು, ಏನು ಹೇಳಿರ್ತಾರೋ ವೈದ್ಯರ ತಿನ್ನಬೇಕಾಗ್ತದೆ. ಹಾಗೆ ಭಯಕಾಲೇತು ಸಂಪ್ರಾಪ್ತೆ ನವ್ರತಂ ನ ಔರತಂ ಪುನಃ ಯಥಾ ದುಃಖಂ ಪ್ರತರತಿ ತಥಾ ಯುಕ್ತಂ ಚರೇದ್ಬುಧಃ. ಇದು ಜ್ಞಾನಿ ಆದವನು ಮಾಡಬೇಕಾದಂಥ ಕೆಲಸ. ದುಃಖ ಪರಿಹಾರಕ್ಕೋಸ್ಕರ ಏನು ಮಾಡಬೇಕು? ಅದನ್ನು ಆ ಕಾಲಕ್ಕೆ ಸರಿಯಾಗಿ ಆಪದ್ಧರ್ಮ ಅಂತ ಹೇಳ್ತಾರೆ ಇದನ್ನೆಲ್ಲವನ್ನು ಕೂಡ. ಹೀಗೆ ಆ ಆಪದ್ಧರ್ಮಗಳನ್ನೆಲ್ಲವನ್ನು ಕೂಡ ಪಾಲನೆ ಮಾಡಬೇಕು. ಅದನ್ನು ಬಿಟ್ಟು ನೀನು ಏನೇನೋ ಮಾತಾಡ್ತಾ ಇದ್ದೀಯಲ್ಲ ಅಂತ ಹೇಳಿದಾಗ ಇನ್ನೂ ಏನೋ ಹೇಳಲಿಕ್ಕೆ ಹೋದ. ಏನು ಮಾತಾಡಬೇಡ, ಅವನ್ನ ಕರ್ಕೊಂಡು ಹೋಗು ಅಂತ ಹೇಳಿದರು. ಸರಿ ಅಂತ ಹೇಳಿ ಅವನನ್ನು ಏನು ಬೃಹನ್ನಳೆ ಇದ್ಲು, ಆ ಬೃಹನ್ನಳೆಯನ್ನು ಕರೆದುಕೊಂಡು ಬಾ ನೀನು ಅಂತ ತಮುತ್ತರಂ ಪ್ರೇಕ್ಷ ರಥೋತ್ತಮೇ ಸ್ಥಿತಂ ಬೃಹನ್ನಳಾಂ ಚೈವ ಮಹಾಜನಸ್ತದಾ ಸ್ತ್ರೀಯಶ್ಚ ಕನ್ಯಾಶ್ಚ ದ್ವಿಜಾಶ್ಚ ಸುವ್ರತಾಃ ಪ್ರದಕ್ಷಿಣಂ ಮಂಗಲಿನೋಭ್ಯ ಪೂಜಯನ್. ಅವನಿಗೇನು ಮಾಡಿದ್ರಂತೆ, ರಥದಲ್ಲಿ ಕೂಡಿಸಿದ ಕೂಡಲೇ ಬೃಹನ್ನಳೆ ಮತ್ತು ಈ ಉತ್ತರ ಇಬ್ಬನಿಗೂ ಕೂಡ, ಉತ್ತರ ಭೂಪ ಅಂತಲೇ ಹೆಸರು ಅವನಿಗೆ, ಭೂಮಿಂಜಯ ಅಂತಲೂ ಕೂಡ ಇನ್ನೊಂದು ಹೆಸರಿದೆ ಅವನಿಗೆ. ಹಾಗೆ ಅವನನ್ನು ಕೂಡಿಸಿ ಮಂಗಳಾರತಿ ಮಾಡಿದ್ರಂತ. ಅವನಿಗೊಂದು ಮಂಗಳಾರತಿ ಎತ್ತಿದ್ರು, ಹೋಗಿ ಬಾರೋ ನೀನು ಅಂತ ಮಂಗಳಾರತಿ ಮಾಡಿದ್ರಂತೆ. ಎಲ್ಲ ಕನ್ಯೆಯರು ಕೂಡ ಮಂಗಳ ದ್ರವ್ಯಗಳನ್ನು ಹಿಡ್ಕೊಂಡು ಎದರಲ್ಲಿ ಬಂದ್ರಂತೆ, ನಿನಗೆ ಜಯವಾಗಲಿ ಅಂತ ಹೇಳಿದ್ರಂತೆ ಅವನಿಗೆ. ಇಷ್ಟೆಲ್ಲ ಮಾಡಿ ಭಾರಿ ಅದ್ಭುತವಾಗಿ ಅವನನ್ನು ಕಳಿಸಿಕೊಟ್ರಂತೆ. ಹೋಗು ಹೋಗು ಅಂತ ಕಳಿಸಿದ್ರಂತೆ. ಇಷ್ಟು ಕಳಿಸಿದ ಕೂಡಲೇ ಆಯಿತು ಅಂತ ಇವನು ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಎದುರುಗಡೆಯಲ್ಲಿ ರಥ ಹೋಗ್ತಾ ಇರಬೇಕಾದ್ರೆ ನೋಡಿದಂತೆ ದೂರದಲ್ಲಿ ನೋಡ್ತಾನೆ, ಇವನು ಕಣ್ಣು ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿದ ಯಾರ್ಯಾರು ಕಂಡ್ರು? ಯತ್ರ ಭೀಷ್ಮಶ್ಚ ದ್ರೋಣಶ್ಚ ಕೃಪ ಕರ್ಣೋ ವಿವಿಂಶತಿ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಶ್ಚ ಬಾಲ್ಯಿಕಃ ದುರ್ಯೋಧನಸ್ತತಾ ರಾಜ ವೀರೋ ದುರ್ಮರ್ಷಣ ಪಟು. ಇವರೆಲ್ಲ ಮಹಾ ಯುದ್ಧದಲ್ಲಿ ಇವರನ್ನು ಗೆಲ್ಲೋದು ಅಂದರೆ ಸಾಮಾನ್ಯದ ವಿಷಯ ಅಲ್ಲ. ಅಂಥ ಅಚಿರಥ ಮಹಾರಥರೆಲ್ಲರೂ ಕೂಡ ಈ ಯುದ್ಧದಲ್ಲಿ ನಿಂತಿದ್ದಾರೆ. ದೂರದಿಂದ ನೋಡುವಾಗಲೇ ಬೃಹನ್ನಳೆಗೆ ಹೇಳಿದಂತೆ, ಕೈ ಮುಗಿದು ಹೇಳಿದಂತೆ, ರಥ ಓಡಿಸ್ಬೇಡೋ ನಿಲ್ಲಿಸ್ಬಿಡು ಅಂತಂದು, ಮುಂದೆ ಹೋಗಬೇಡ ನಿಲ್ಲಿಸ್ಬಿಡು ಅಂತಂದಂತೆ. ನಿಲ್ಲಿಸ್ಬಿಡು. ನೋತ್ಸಹೇ ಕುರುಬಿಹಿ ಯೋದ್ಯಂ ರೋಮಹರ್ಷಂ ಪಶ್ಯಮೇ. ನನಗೆ ರೋಮಹರ್ಷ ಆಗ್ತಾ ಇದೆ, ನನಗೆ ಹೆದರಿಕೆ ಆಗ್ತಾ ಇದೆ, ಹೆದರಿಕೆಯಿಂದ ರೋಮಹರ್ಷ ಆಗ್ತಾ ಇದೆ, ಅದನ್ನು ನನ್ನ ಕೈಲಿ ಆಗ್ತಾ ಇಲ್ಲ, ನನಗಾಗಲ್ಲ, ಅಲ್ಲಿ ಕರ್ಕೊಂಡು ಹೋಗಬೇಡ, ಬಿಟ್ಟುಬಿಡು ನನ್ನನ್ನು ಅಂತ ಹೇಳಿದ್ನಂತೆ. ಬಿಟ್ಟುಬಿಡು, ಇಲ್ಲೇ ರಥ ನಿಲ್ಲಿಸ್ಬಿಡು ಅಂತಂದ. ಇವನು ನೋಡಿದ್ರೆ ರಥ ನಿಲ್ಲಿಸ್ತಾನೆ ಇಲ್ಲ, ಹೊರಟೇ ಹೋಗಿಬಿಟ್ಟಿದ್ದಾನೆ. ಮುಂದಕ್ಕೆ ಹೋಗ್ತಾನೆ ಇದ್ದಾನೆ, ಮುಂದೆ ಹೊಡಿತಾನೆ ಇದ್ದಾನೆ. ಇಷ್ಟು ಹೊಡಿತಾ ಇದ್ದಾಗಲೂ ಕೂಡ ತ್ರಿಗರ್ತಾನ್ಮೇ ಪಿತಾಯಾತ, ಅಯ್ಯೋ ನಾನು ಇವನಿಂದ ಯಾಕೆ ಬಂದೋ, ನಾನು ನಮ್ಮಪ್ಪ ಆದರೂ ಕೂಡ ತ್ರಿಗರ್ತ ದೇಶದ ರಾಜರ ಜೊತೆಗೆ ಹೊಡೆದಾಡ್ಲಿಕ್ಕೆ ಯಾಕೆ ಹೋದ, ಅವನೇ ಇದ್ದಿದ್ರೆ ಅವನೇ ಬರ್ತಿದ್ನಲ್ಲ, ನಾನು ಯಾಕೆ ಬಂದೆ ಇಲ್ಲಿ ಅಂತ ದುಃಖ ಪಡ್ತಾ ಇದ್ದಾನಂತೆ. ಅಹಮೇಕೋ ಬಹುನ್ ಬಾಲಃ, ನೀನು ಹಾಗೆ ತಿಳ್ಕೊಬೇಡ, ನಮ್ಮಪ್ಪನಿಗೆ ನಾನೊಬ್ಬನೇ ಗಂಡು ಕೂಸು ಅಂತಿರೋದು, ಈಗ ಉಳಿದಿರೋದು ನಾನೊಬ್ಬ. ಈಗ ನಾನು ಬಂದೇನಾದರೂ ಸತ್ತೆ ಅಂತ ಆದರೆ ನಮ್ಮಪ್ಪ ಏನು ಮಾಡಬೇಕು ಮುಂದೆ? ಭಾಳ ಕಷ್ಟ ಆಗ್ತದೆ, ಬೇಡ ಆ ಕೆಲಸ ಮಾಡಬೇಡ, ನನ್ನನ್ನು ಕರ್ಕೊಂಡು ಹೋಗಬೇಡ ಅಂತ ಇತ್ಯುಕ್ತ ಪ್ರಾದ್ರವತ್ ಭೀತಃ. ಆ ರಥವನ್ನು ನಿಲ್ಲಿಸದೇ ಇದ್ದರೂ ಕೂಡ ರಥದಿಂದ ಹಾರಿಬಿಟ್ನಂತ ಒಂದು ಸರ್ತಿ. ಈ ರಥ ಹಾರಿಬಿಟ್ಟು ಅಲ್ಲಿಂದಲೇ ಓಡ್ಲಿಕ್ಕೆ ಶುರು ಮಾಡಿದ್ನಂತ.
ಈ ಉತ್ತರ ಇಂಥ ಒಂದು ಅಲ್ಲಿ ನೋಡಿದ್ರೆ ಹೆಣ್ಣು ಮಕ್ಕಳ ಹತ್ರ ಮಾತ್ರ ನಾನು ಹಾಗೆ ನಾನು ಹೀಗೆ ಅಂತ ಬೇರೆ ಕೊಚ್ಕೊಂಡಿದ್ದು. ಇಲ್ಲಿ ನೋಡಿದರೆ ಇವರನ್ನು ನೋಡಿದ ಕೂಡಲೇ ಕೆಳಗಿಳಿದು ಓಡ್ಲಿಕ್ಕೆ ಶುರು ಮಾಡಿದ. ತ್ಯಕ್ತ್ವಾ ಮಾನಂ ಸಸಂತ್ರಸ್ತಃ, ಮಾನವೇ ಇಲ್ಲ ಅವನಿಗೆ, ಲಜ್ಜೆ ಇಲ್ಲ, ಅವಮಾನ ಆದರೂ ಪರವಾಗಿಲ್ಲ ನನಗೆ ಓಡ್ತೇನೆ ಅಂತ ಓಡ್ಲಿಕ್ಕೆ ಶುರು ಮಾಡಿಬಿಟ್ನಂತೆ. ವಿಕ್ರಮಂತಂ ಪದನ್ಯಾಸೈಹಿ ಕೃಂಪಯಂತಂಚ ಮೇದಿನೀಂ. ಓಡ್ತಾ ಇರಬೇಕಾದ್ರೆ ಈ ಬೃಹನ್ನಳೆ ಸುಮ್ಮನೆ ಬಿಡಲಿಲ್ಲ, ಅವನ ಕಡೆಗೆ ರಥವನ್ನು ಓಡಿಸಿದ್ನಂತೆ. ರಥವನ್ನು ಓಡಿಸಿ ಎತ್ತಿ ಅವನನ್ನು ಒಂದು ಕೈಯಲ್ಲಿ ರಥದಲ್ಲಿ ಕೂಡಿಸ್ಕೊಂಡ್ಬಿಟ್ನಂತೆ. ಮತ್ತೆ ಹೇಳ್ತಾನೆ, ನಾನು ಒಬ್ಬನೇ ಮಗನೋ ಮಾರಾಯ, ಹೀಗೆಲ್ಲ ಯಾಕೆ ಏರಿಸೋದು ಇಳಿಸೋದು ಮಾಡ್ತಾ ಇದ್ದೀನಿ, ನನ್ನನ್ನು ಬಿಟ್ಟುಬಿಡೋ ಮಾರಾಯ. ಏಕಪುತ್ರೋ ವಿರಾಟಸ್ಯ ಶೂನ್ಯೇ ಸನ್ನಿಹಿತ ಪುರೇ, ಯಾಕೋ ನನಗೆ ಹೀಗೆ ಮಾಡ್ತಿದ್ದೆ, ಬಿಟ್ಟುಬಿಡು ಅಂತ ಹೇಳಿದರೂ ಕೇಳಲಿಲ್ಲಂತೆ. ಇತಿಸ್ಮ ಕುರವ ಸರ್ವೇ ವಿಮೃಶಂತ ಪುನಃ. ದೂರದಲ್ಲಿ ಕರ್ಣ ನೋಡಿದ್ನಂತೆ. ಕರ್ಣ ನೋಡಿ ಹೇಳಿದ್ನಂತೆ, ನೋಡು ಉತ್ತರ, ಆ ಉತ್ತರ ಅಂತ ಅವನ ಹೆಸರು, ರಾಜ ಅಂತೆ, ವಿರಾಟ್ ರಾಜನ ಮಗ ಅಂತೆ, ನಪುಂಸಕನಂತೆ ಓಡಿ ಹೋಗ್ತಾ ಇದ್ದಾನೆ. ಅವನು ನಪುಂಸಕ ಆಗೋದಿರಲಿ, ಅವನಿಗೆ ಸಾರಥಿಯಾಗೂ ನಪುಂಸಕನೇ ಬಂದಿದ್ದಾನೆ. ಹೀಗೆಲ್ಲ ತಮಾಷೆಗಳನ್ನು ಮಾಡಿದ್ರಂತೆ ದೂರದಿಂದ ತಮಾಷೆ ಮಾಡೋದು ಇವನು ಕಿವಿಗೆ ಬೀಳುತ್ತಿತ್ತು. ಏನಾದರೂ ಅನ್ರಿ ಪರವಾಗಿಲ್ಲ, ನನ್ನ ಜೀವ ಉಳಿದ್ರೆ ಸಾಕು ಅಂತಿದ್ದಂತೆ ಇವನು ಉತ್ತರ. ಇವನು ಈ ರೀತಿ ಹೇಳ್ತಿದ್ದಾನೆ. ಇಷ್ಟು ಹೇಳ್ತಾ ಇದ್ದರೂ ಕೂಡ ತಮಾರೋಪ್ಯ ರಥೋಪಸ್ಥೆ ವಿಲಪಂತಂ ಧನಂಜಯ ಗಾಂಡೀವಂ ಪುನರಾದಾತುಂ. ಅದಕ್ಕೆ ಇವನೇನು ಮಾಡಿದ, ರಥದಲ್ಲಿ ಕೂಡಿಸ್ಕೊಂಡು ನೀನು ಎಲ್ಲೂ ಹೋಗಬೇಡ, ಸುಮ್ಮನೆ ಕೂಡಿಲ್ಲಿ ಅಂತ. ಅದಕ್ಕೇನು ಮಾಡಿದ ಅಂದರೆ, ಕೂಡಲೇ ಈ ರಥವನ್ನು ನಾನು ಅಲ್ಲಿ ಕರ್ಣ ಅವ್ರ ಎದುರಿಗೆ ಓಡಿಸೋಲ್ಲ, ಅಲ್ಲೊಂದು ಸ್ಮಶಾನ ಇದೆ, ಅಲ್ಲಿಗೆ ಹೋಗೋಣ ನಡಿ ಅಂತ ಹೇಳಿದ್ನಂತೆ. ಅಲ್ಲಿಗೆ ಹೋಗೋಣ ಅಂತ ರಥವನ್ನು ಸ್ಮಶಾನಕ್ಕೆ ಓಡಿಸಿದ್ನಂತೆ. ಊರ ಹೊರಭಾಗದಲ್ಲಿ ಒಂದು ಸ್ಮಶಾನ ಇತ್ತು, ಆ ಸ್ಮಶಾನಕ್ಕೆ ಹೋದ. ಆ ಸ್ಮಶಾನಕ್ಕೆ ಹೋದ ಕೂಡಲೇ ಸರಿಯಾಗಿ ಆ ಒಂದು ಶಮಿ ವೃಕ್ಷ ಇತ್ತಲ್ಲ, ಹಿಂದೆ ಅವರ ಎಲ್ಲ ಆಯುಧಗಳನ್ನು ಇಟ್ಟದ್ದು, ಅಂಥ ಶಮಿ ವೃಕ್ಷಕ್ಕೆ ಹೋದನಂತೆ. ಆ ಶಮಿ ವೃಕ್ಷಕ್ಕೆ ಹೋದ ಕೂಡಲೇ ಈ ಉತ್ತರನಿಗೆ ಹೇಳಿದ್ನಂತೆ, ಮರ ಹತ್ತು ಅಂದಂತೆ. ಅವನು ಮರ ಹತ್ತು, ಆಯ್ತು ಹತ್ತೀನಿ, ಅಲ್ಲಿ ಮೇಲೊಂದು ಹೆಣ ಇದೆ ನೋಡು, ಅದು ಕೆಳಗಿಳಿಸು ಅಂದಂತೆ. ಅವನು ಹೇಳಿದ, ಏನೋ ಬೃಹನ್ನಳೆ, ನೀನು ಏನೇ ಬೃಹನ್ನಳೆ, ನಾನು ಒಬ್ಬ ರಾಜನ ಮಗ, ಇದೆಲ್ಲ ಅಸ್ಪೃಶ್ಯ, ಮುಟ್ಟಬಾರ್ದು ಇದನ್ನೆಲ್ಲವನ್ನು ಕೂಡ, ನನ್ನ ಕೈಗಿಂತದನ್ನೆಲ್ಲ ಹೇಳ್ತಿದ್ದೀಯಲ್ಲ, ನಾನು ಮುಟ್ಟಲ್ಲ ಅಂತ. ಅದಕ್ಕೆ ಇವನು ಹೇಳಿದ, ಬೃಹನ್ನಳೆ ಹೇಳ್ತಾಳಂತೆ, ಯಾರು ಹೇಳಿದ್ದೀನಿಗ ಅದು ಅಸ್ಪೃಶ್ಯ ಅಂಥೇಳಿ, ನೀನು ಆಮೇಲೆ ಅದನ್ನು ಕೆಳಗಿಳಿಸಿದ ಮೇಲೆ ಗೊತ್ತಾಗ್ತದೆ ಅದು ಸ್ಪೃಶ್ಯನೋ ಅಸ್ಪೃಶ್ಯನೋ ಅಂತ ಹೇಳಿಬಿಟ್ಟು ಅಂದ. ಅದಕ್ಕೆ ಮೊದಲು ಇಳಿಸು ನೀನು ಅಂತ ಮೇಲೆ ಹತ್ತಿಸಿದಂತೆ ಬಿಡಲಿಲ್ಲ. ಹತ್ತಿಸಿ ಆ ಹೆಣವನ್ನು ಇಳಿಸಿ ಆಮೇಲೆ ಒಂದು ಹೆಣದ ಚರ್ಮವನ್ನೆಲ್ಲ ಸುತ್ತಿದ್ರು, ಅದಕ್ಕೆ ಆಕಳ ಚರ್ಮವನ್ನು, ಅದನ್ನು ಸುತ್ತಿ ಇಟ್ಟಿದ್ದನ್ನೆಲ್ಲ ಅದನ್ನು ಬಿಡಿಸಿದಂತೆ ಕೆಳಗಿಳಿಸಿ. ಬಿಡಿಸುವಾಗ ಅದನ್ನೆಲ್ಲ ತೋರಿಸ್ತಾನೆ. ಇದೆಲ್ಲ ಏನು ನೋಡು ಅಂತ ತೋರಿಸಿದಾಗ ಇದು ಗಾಂಡೀವ ಅಂತಂದ. ಅರ್ಜುನ ಹಿಡಿದಂಥ ಆಯುಧ ಇದು, ಭೀಮನ ಆಯುಧ ಇದು, ದೇವದತ್ತ ಅಂತ ಒಂದು ಶಂಖ, ನಾನು ಊದುವಂಥ ಶಂಖ ಇದು. ಹೀಗೆಲ್ಲ ಒಂದೊಂದು ಆಯುಧಗಳನ್ನು ಕೂಡ ಪರಿಚಯ ಮಾಡಿಸಿದಂತೆ, ಎಲ್ಲವನ್ನೂ ಕೂಡ ಹೀಗೆಲ್ಲ ಪರಿಚಯ ಮಾಡಿಸ್ತಾ, ಜೊತೆಗೆ ಆ ಗಾಂಡೀವ ಅಂತ ಹೇಳಿದ್ನಲ್ಲ, ಈ ಗಾಂಡೀವ ಎನ್ನುವಂಥದ್ದು ನನಗೆ ಹೇಗೆ ಸಿಕ್ತು, ಅದೇನಿನ್ನೂ ಅವ್ರು ಕಾಯ್ತಿದ್ರೋ ಏನೋ, ಒಂದಷ್ಟು ಜನ ಸೇರಬೇಕಿತ್ತು ಕಾಣುತ್ತದೆ. ಇಲ್ಲೊಂದು ಉಪನ್ಯಾಸನೇ ಮಾಡಿದ್ನಂತೆ. ಕರ್ಣಾದಿಗಳೆಲ್ಲ ಅಲ್ಲಿ ಕಾಯ್ತಾನೆ ಇದ್ದಾರೆ ಪಾಪ ಯುದ್ಧಕ್ಕೆ ಅಂಥೇಳಿ. ಆದರೆ ಇಲ್ಲೊಂದು ಉಪನ್ಯಾಸ ಮಾಡ್ತಾನೆ ಇವನು ಅರ್ಜುನ. ಉಪನ್ಯಾಸ ಮಾಡಿ ಹೇಳ್ತಾನೆ, ನಾನು ಕಾಂಡವನ ದಹನ ಆಗಬೇಕಾದ್ರೆ ಅಗ್ನಿ ಬಂದು ನನಗೆ ಈ ಗಾಂಡೀವವನ್ನು ಕೊಟ್ಟ, ಈ ಗಾಂಡೀವ ಎಲ್ಲಿಂದ ಎಲ್ಲಿಗೆ ಬಂತು, ಅದರ ಕಥೆಯನ್ನೆಲ್ಲ ಹೇಳುತ್ತಾನೆ. ಹಿಂದೆ ನಡೆದಂಥ ಕಥೆಗಳನ್ನೆಲ್ಲ ವಿಸ್ತಾರ ಮಾಡಿ ಹೇಳುತ್ತಾನೆ. ಇಷ್ಟು ವಿಸ್ತಾರವನ್ನು ಮಾಡಿ ಹೇಳಿ ಕಡೆಗೆ ಇಂಥ ಗಾಂಡೀವ ಎನ್ನುವಂಥದ್ದು ಯಾರದ್ದು ಅಂದ್ಕೊಂಡಿದ್ದೆ, ಅರ್ಜುನನದ್ದು. ಆ ಅರ್ಜುನ ಬೇರೆ ಯಾರೂ ಅಲ್ಲ, ನಾನೇ ಅಂತ ಹೇಳಿದ. ಅಲ್ಲಿ ನಿಮ್ಮ ಊರಲ್ಲಿದ್ದಾನಲ್ಲ ವಲಲ, ಆ ವಲಲ ಅಂತಂದರೆ ಯಾರನ್ನು ತಿಳ್ಕೊಂಡಿದ್ದೀನಿ ನೀನು, ವಲಲ ಅಂದರೆ ಬೇರೆ ಯಾರೂ ಅಲ್ಲ, ಭೀಮಸೇನ ಅವನು ಅಂತಂದ. ಭೀಮಸೇನನೇ ವಲಲ ಅಂತ ಇಷ್ಟು ಹೇಳಿ ಅವರ ಬಗ್ಗೆ ಎಲ್ಲ ಪರಿಚಯ ಮಾಡುವಾಗ ಇವನು ಹೇಳ್ತಾನೆ, ಅಲ್ಲೋ ನೀನು ಇದನ್ನೆಲ್ಲವನ್ನು ಹಿಡ್ಕೊಂಡಿದ್ದಿ, ನಿನ್ನ ಬಗ್ಗೆ ನನಗೆ ಮೊದಲಿಂದಲೂ ಕೂಡ ಒಂದು ಡೌಟ್ ಇತ್ತು ಅಂತಲೇ ಹೇಳ್ತಾನೆ. ಒಂದು ಸ್ವಲ್ಪ ಡೌಟ್ ಇತ್ತು. ಮತ್ತಷ್ಟೇ ಅಲ್ಲ, ಈ ದ್ರೌಪದಿನ ಏನು ತಿಳ್ಕೊಂಡಿದ್ದಿ, ಯಾರಂತ ತಿಳ್ಕೊಂಡಿದ್ದಿ, ದ್ರೌಪದಿ ಚಾಪಿ ಪಾಂಚಾಲಿ ಸ್ತ್ರೀರತ್ನಮಿತಿ ವಿಶ್ರುತ ಜಿತಾ ಚಾಕ್ಷೈಸ್ತದಾ ಕೃಷ್ಣ ತಾನೇವ ಅನ್ವಗಮಧ್ವನೇ. ಅವಳು ಬೇರೆ ಯಾರಲ್ಲ, ನಿಮ್ಮೂರಲ್ಲಿ ಸೈರಂಧ್ರಿಯಾಗಿ ನಿಂತಿದ್ದಾಳೆ, ಅವಳೇ ಇವಳು ಅಂತ ಹೇಳಿದ್ನು. ಇಷ್ಟೆಲ್ಲ ಹೇಳ್ತಾ ಇರುವಾಗ ಆಗ ಉತ್ತರ ಕುಮಾರ ಹೇಳ್ತಾನೆ, ನನಗಾದರೂ ನಿನ್ನ ಬಗ್ಗೆ ಡೌಟು ಅಂತಂದು. ನೀನೇ ಅರ್ಜುನ ಅಂತ ನೀ ಹೇಳ್ತಿದ್ದಿ, ಗಾಂಡೀವ ಇದು ಅಂತ ಹೇಳ್ತಿದ್ದಿ, ಹೆಂಗೆ ನಂಬೋದು ನಿನ್ನನ್ನು ಅಂತ ಕೇಳಿದ. ನೀನು ಬೇರೆ ಷಂಡ, ಈಗ ನಿನ್ನನ್ನು ಹೆಂಗೆ ನಂಬೇಕು ನಾನು? ಅದಕ್ಕೆ ಕೇಳಿದ್ದಕ್ಕೆ ಅವನು ಹೇಳಿದ, ಉತ್ತರ ಕುಮಾರನೇ ಹೇಳಿದ್ನಂತೆ, ಹಾಗಾದರೆ ನೀನೇ ಅರ್ಜುನ ಅಂತ ಆಗಿದ್ದರೆ ಅರ್ಜುನನಿಗೆ 10 ಹೆಸರುಗಳಿದ್ದಾವೆ, ಅವನಿಗೆ 10 ನಾಮಗಳಿದ್ದಾವೆ, ಅದು ಏನು ಅಂತ ಹೇಳಿ ನೋಡೋಣ ಅಂತಂದ. ದಶ ಪಾರ್ಥಸ್ಯ ನಾಮಾನಿ ಶ್ರೂಯಂತೆ ಮೇ ಕಥಾಸುಚ ಬ್ರೂಹಿತ್ವಂ ಯದಿ ಜಾನೀಶೆ ಶ್ರದ್ಧದೆ ಎಂಬಚಸ್ತವ. ನಿನ್ನ ಮಾತಿನಲ್ಲಿ ಒಂದು ಶ್ರದ್ಧೆ ಹುಡ್ತದೆ, ನನಗೆ ನಂಬಿಕೆ ಬರುತ್ತದೆ. ಆ 10 ಹೆಸರುಗಳು ಕೂಡ ಯಾವುದು ಅಂತ ಹೇಳಿ ನೀನು ಅಂತಂದ.
ಹೇಳು ಅಂದು ಕೂಡಲೇ ಈ ಅರ್ಜುನ ಹೇಳಿದ್ನಂತೆ, ಎಲ್ಲ ಬೃಹನ್ನಳೆ ಹೇಳಿದ್ಲು. ಯಾವುದು ಹೆಸರು ಹೇಳ್ತೇನೆ ಕೇಳು. ಯಾವುದು? ಅರ್ಜುನ ಪಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸು ವಿಜಯ ಪಾರ್ಥ ಸವ್ಯಸಾಚಿ ಧನಂಜಯ. ಇವೆಲ್ಲ 10 ಹೆಸರುಗಳು ನನಗೆ ಅಂತಂದ. ಅಷ್ಟು ಹೇಳಿ ಸುಮ್ಮನೆ ಆಗಲಿಲ್ಲ. ಈ 10 ಹೆಸರು ಯಾಕೆ ಬಂದಿದೆ ಗೊತ್ತಾ ನನಗೆ ಅಂತ ಹೇಳ್ತಾರೆ. ಒಂದೊಂದು ಹೆಸರಿಗೂ ಕೂಡ ಬರೀ ಹೆಸರನ್ನು ಮಾತ್ರ ತಿಳಿಯೋದು, ಒಂದು ನಾಮ ತಿಳಿಯೋದು ಅಂದರೆ ಬರೀ ಹೆಸರು ತಿಳಿಯೋದಲ್ಲ, ಅದರ ಅರ್ಥಂ ಬುದ್ಧ್ವಾ ಶಬ್ದ ರಚನಂ ಅಂತ ಹೇಳ್ತಾರೆ. ಅರ್ಥವನ್ನು ತಿಳಿದು ಶಬ್ದವನ್ನು ರಚನೆ ಮಾಡಬೇಕಂತೆ. ಹಾಗಾಗಿ ಅರ್ಥವನ್ನೂ ತಿಳ್ಕೋ ಅಂತ ಅದರ ಒಂದೊಂದು ಹಿನ್ನೆಲೆಯನ್ನು ಕೂಡ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಗುಣತೋ ದಶನಾಮಾನಿ ಸಮವೇತಾನಿ ಪಾಂಡವೇ ಚರಂತಿ ಲೋಕೆ ಖ್ಯಾತಾನಿ ವಿದಿತಾನಿ ಮಹಾನಗ. ನನಗಿದು 10 ನಾಮಗಳಿದ್ದಾವೆ. ನನಗೆ ವಿಜಯ ಅಂತ ಹೆಸರು. ಯಾಕೆ ಅಂತ ಹೇಳಿದರೆ, ವಿಜಯ ಅನ್ನುವ ಹೆಸರು ಬಂದದ್ದು ಕೇನಾಸಿ ವಿಜಯೋ ನಾಮ ಕೇನಾಸಿ ಶ್ವೇತವಾಹನ ಸವ್ಯಸಾಚಿ, ಸವ್ಯಸಾಚಿ ಅಂತ ಹೆಸರು. ಇದೆಲ್ಲ ಯಾಕೆ ಬಂದಿದೆ ಅಂದರೆ, ಮೊದಲನೇದಾಗಿ ಅರ್ಜುನ, ಪಲ್ಗುನ, ಪಾರ್ಥ, ಕಿರೀಟಿ, ಶ್ವೇತವಾಹನ ಎಲ್ಲ ಹೆಸರುಗಳಿಗೂ ಕೂಡ ಒಂದೊಂದು ಹಿನ್ನೆಲೆ ಇದೆ. ಸರ್ವಾನ್ ಜನಪದಾನ್ ಜಿತ್ವ ಧನಾನಿ ಆಚ್ಛಿದ್ಯ ಸರ್ವಶಃ ಮಧ್ಯೆ ಧನಸ್ಯ ತಿಷ್ಟಂತಂ ತೇನಾಹುರ್ಮಾಂ ಧನಂಜಯಂ. ಧನಂಜಯ ಅಂತ ಯಾಕೆ ಕರೀತಾರೆ ನನಗೆ ಅಂತ ಮೊದಲು ಹೇಳ್ತಾರೆ. ಯಾಕೆ ಅಂದರೆ, ನಮ್ಮ ಅಣ್ಣ ರಾಜಸೂಯ ಯಾಗವನ್ನು ಮಾಡಿದ. ಆಗ ನಾನು ಪ್ರತಿ ದೇಶಗಳಿಗೆ ಹೋಗಿ ಎಲ್ಲ ವೀರರನ್ನು ಗೆದ್ದು ಕಪ್ಪ ಕಾಣಿಕೆಗಳನ್ನು ತಂದೆ. ನಾನು ತಂದ ಕಪ್ಪ ಕಾಣಿಕೆಗಳನ್ನು ಅಂದರೆ ದುಡ್ಡು ಸಂಪತ್ತನ್ನು ತನ್ನೆಲ್ಲ, ಧನವನ್ನು ತನ್ನೆಲ್ಲ, ಆ ಧನವನ್ನು ಒಂದು ಕಡೆ ಶೇಖರಣೆ ಮಾಡಿ ಇಡಬೇಕು ಅಂತಂದರೆ ಎಷ್ಟು ಅಂದರೆ, ನಮ್ಮ ಮನೆಯಲ್ಲಿ 7 ಅಂತಸ್ತು ಬಿಲ್ಡಿಂಗ್ ಬೇಕಾಯಿತು ನಮಗೆ. 7 ಅಂತಸ್ತುಗಳಲ್ಲೂ ಕೂಡ ಬರೀ ಧನವನ್ನೇ ಇಟ್ಟಿದ್ದೇನೆ. ಅಷ್ಟು ಧನವನ್ನು ನಾನು ಜಯಿಸಿದವನಾದ್ರಿಂದಾಗಿ ನನಗೆ ಧನಂಜಯ ಅಂತ ಹೆಸರು ಅಂತಂದ. ಈ ಕಾರಣದಿಂದ ನನಗೆ ಧನಂಜಯ ಅಂತ. ಅಷ್ಟೇ ಅಲ್ಲ, ಅಭಿಪ್ರಯಾಮಿ ಸಂಗ್ರಾಮೇ ಯದಾಹಂ ಯುದ್ಧ ದುರ್ಮದಾನ್ ಅಜಿತ್ವಾನ ನಿವರ್ತೇಯಂ ತೇನ ಮಾಂ ವಿಜಯಂ ವಿದುಹು. ನನಗೆ ವಿಜಯ ಅಂತ ಹೆಸರು. ಯಾಕೆ ಅಂತಂದರೆ, ನಾನು ಎಲ್ಲಿಯಾದರೂ ಒಂದು ಸರ್ತಿ ನಾನು ಧನಸ್ಸನ್ನು ಹಿಡ್ಕೊಂಡು ಗಾಂಡೀವವನ್ನು ಧಾರಣೆ ಮಾಡಿಕೊಂಡು ಯುದ್ಧಕ್ಕೆ ಅಂತ ಹೋಗಿ ನಿಂತರೆ ಶತ್ರುಗಳನ್ನು ಸೆದೆಬಡದೆ ಬರ್ತೇನೆ. ನನಗೆ ಎಲ್ಲೂ ಕೂಡ ಅಪಜಯ ಎನ್ನುವಂಥದ್ದಿಲ್ಲ, ವಿಜಯವೇ ಸಿಗುತ್ತೆ. ಆದ್ದರಿಂದ ನನಗೆ ವಿಜಯ ಅಂತ ಹೆಸರು ಅಂತಂದ. ವಿಜಯ ಎನ್ನುವಂಥ ನಾಮ ಬಂದಿದೆ. ಇನ್ನು ನನಗೆ ಶ್ವೇತವಾಹನ ಅಂತ ಹೆಸರು. ಯಾಕೆ ಅಂದರೆ, ಶ್ವೇತವಾಹನ ಅಂದರೆ ನನ್ನ ರಥಕ್ಕೆ ಯಾವಾಗಲೂ ಕೂಡ ಬಿಳಿ ಬಿಳಿಯಾದ ಕುದುರೆಗಳನ್ನೇ ಕಟ್ಟಿಕೊಂಡು ಹೋಗ್ತೇನೆ ನಾನು. ಶ್ವೇತ ಅಂದರೆ ಬಿಳಿ, ಹಾಗಾಗಿ ಶ್ವೇತವಾಹನ ಅಂತ. ಶ್ವೇತಾಹ ಕಾಂಚನಾಸನ್ನಾಹ ರಥೇ ಯುಂಜಂತಿ ಮೇ ಹಯಾಹ. ಹಯಗಳೆಲ್ಲವೂ ಕೂಡ ಶ್ವೇತ ಬಣ್ಣದವುಗಳಾಗಿರ್ತವೆ. ಆದ್ದರಿಂದ ನನಗೆ ಶ್ವೇತವಾಹನ ಅಂತ ಹೆಸರಿದೆ. ಇನ್ನೊಂದು, ನನಗೆ ಕಿರೀಟಿ ಅಂತ ಹೆಸರು. ಕಿರೀಟಿ ಅಂತ ಯಾಕೆ ಹೆಸರು ಅಂದರೆ, ನಾನು ಹಿಂದೆ ಒಮ್ಮೆ ನಿವಾತ ಕವಚರು ಅಂತ ಕೆಲವು ರಾಕ್ಷಸರಿದ್ದರು. ಆ ನಿವಾತ ಕವಚರು ಅಂದರೆ ಅವರ ಮೈ ಮೇಲೆ ಒಂದು ಕವಚ ಇತ್ತಂತೆ. ಆ ಕವಚದ ಒಳಗೆ ಗಾಳಿಯೂ ಪ್ರವೇಶ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ವಾತ ಅಂದರೆ ಗಾಳಿ, ಆ ವಾತವು ಒಳಗೆ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಅಂಥ ಕವಚ ಇತ್ತಾದ್ರಿಂದ ನಿವಾತ ಕವಚರು ಅಂತಿದ್ರು. ಅಂಥ ನಿವಾತ ಕವಚರನ್ನು ಗಾಳಿ ಒಳಗೆ ಪ್ರವೇಶ ಮಾಡದೇ ಇರುವ ಜಾಗಕ್ಕೆ ಹೋಗಿ ಹೊಡೆದು ಬಂದಿದ್ದೇನೆ ಅವರನ್ನು. ಆದ್ದರಿಂದ ನಾನು ಅವರನ್ನು ಹೊಡೆದು ಗೆದ್ದು ಬಂದಾಗ ನನ್ನಪ್ಪ ಇಂದ್ರದೇವ ಇದ್ದಾನಲ್ವ, ಅವನು ನನಗೇನು ಮಾಡಿದ ಅಂದರೆ, ಭಾಳ ಸಂತೋಷವಾಗಿ ನನ್ನ ತಲೆಯ ಮೇಲೆ ಒಂದು ಕಿರೀಟವನ್ನು ಇಟ್ಟ. ಅದು ಎಂಥ ಕಿರೀಟ, ನಮ್ಮ ಅಣ್ಣನ ಹತ್ರನೂ ಇಲ್ಲ ಅಂಥ ಕಿರೀಟ, ಧರ್ಮರಾಜನ ಬಳಿಯಲ್ಲೂ ಇಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಕಿರೀಟ. ಆದ್ದರಿಂದ ಅಂಥ ಕಿರೀಟವನ್ನು ನಾನು ತಲೆ ಮೇಲೆ ಧಾರಣೆ ಮಾಡಿದ್ರಿಂದಾಗಿ ಕಿರೀಟಿ ಅಂತ ಕರೀತಾರೆ ನನ್ನ. ಯಾರನ್ನ ಸಂಪತ್ತಿದ್ರೆ ಧನಿ ಅಂತ ಕರೀತಾರೆ ಅವನನ್ನು. ಹಾಗೆ ಕಿರೀಟ ಇದೆ, ಆದ್ದರಿಂದ ನನಗೆ ಕಿರೀಟಿ ಅಂತ ಕರೆದಿದ್ದಾರೆ ಅಂತ. ಕಿರೀಟಂ ಸೂರ್ಯ ಸಂಕಾಶಂ ಭ್ರಾಜತೆ ಮೇ ಶಿರೋಗತಂ ರಣಮಧ್ಯೆ ರಥಸ್ಥಸ್ಯ ಸೂರ್ಯಪಾವಕ ಸನ್ನಿಭಂ. ಆದ್ದರಿಂದಾಗಿ ನನಗೆ ಕಿರೀಟಿನಂ ತೇನಾಹುರ್ಮಾಂ ಕಿರೀಟಿನಂ ನ ಕುರ್ಯಾಂ ಕರ್ಮ ಬೀಭತ್ಸಂ ಯುದ್ಧಮಾನ ಕಥಂಚನ. ಇನ್ನೊಂದು ಬೀಭತ್ಸು ಅಂತ ಹೆಸರು ನನಗೆ. ಯಾಕೆ ಅಂದರೆ, ಬೀಭತ್ಸು ಅನ್ನುವಂಥ ಹೆಸರು, ನಾನು ಯುದ್ಧದಲ್ಲಿ ಬೀಭತ್ಸ ಕಾರ್ಯವನ್ನು ಮಾಡೋದಿಲ್ಲ, ಬೀಭತ್ಸ ಕೃತ್ಯವನ್ನು ನಾನು ಮಾಡೋದಿಲ್ಲ. ಹಾಗಾಗಿ ಬೀಭತ್ಸ ಅಂದರೆ ಬೀಭತ್ಸಗಳೇನಿದ್ದಾವಲ್ಲ, ಬೀಭತ್ಸ ಕರ್ಮಗಳನ್ನು ನೋಡಿದರೆ ನನಗೆ ಬೀಭತ್ಸ ಬರುತ್ತದೆ. ಆದ್ದರಿಂದಾಗಿ ನನಗೆ ಬೀಭತ್ಸು ಅಂತ ಕರೀತಾರೆ. ಬೀಭತ್ಸವಾದಂಥ ಅಂದರೆ ಕೊಲ್ಲೋದು ಕೂಡ, ಯುದ್ಧವನ್ನು ಕೂಡ ಕ್ರಮಬದ್ಧವಾಗಿ ಮಾಡಬೇಕು, ಅದನ್ನು ಯದ್ವಾ ತದ್ವಾ ಮಾಡಲಿಕ್ಕಿಲ್ಲ. ಹಾಗಾಗಿ ಬೀಭತ್ಸುವು ನನ್ನನ್ನು ನೋಡಿದರೆ ಬೀಭತ್ಸು ಅಂದರೆ ಹೆದರುತ್ತೆ. ಆದ್ದರಿಂದ ನನಗೆ ಬೀಭತ್ಸು ಅಂತ ಹೆಸರು ಅಂತ, ಜುಗುಪ್ಸೆ ಬರುತ್ತೆ ಅಂತ. ಉಭೌ ಮೇ ತುಲ್ಯ ಕರ್ಮಾಣವು ಗಾಂಡೀವಸ್ಯ ವಿಕರ್ಷಣೆ ಭುಜೌ ಮೇ ಭವತಃ ಸಂಖ್ಯೆ ಪರಸೈನ್ಯ ವಿನಾಶನವು ತಯೋಹೋ ಸವ್ಯೋ ಅಧಿಕಸ್ತಸ್ಮಾತ್ ಸವ್ಯಸಾಚೀತಿ ಮಾಂ ವಿದುಹು. ನನಗೆ ಸವ್ಯಸಾಚಿ ಅಂತ ಹೆಸರು. ಯಾಕೆ ಅಂತಂದರೆ, ಈ ಸವ್ಯಸಾಚಿ ಎನ್ನುವಂಥ ಹೆಸರು ಬಂದಿರುವಂಥದ್ದು ನನಗೆ, ಸವ್ಯಸಾಚಿ ಅಂದರೆ
ಅಂದರೆ ಅರ್ಥ ಏನು ಗೊತ್ತಾ? ಸವ್ಯ ಅಂದರೆ ಅರ್ಥ ಏನು ಗೊತ್ತಾ? ಸಂಸ್ಕೃತದಲ್ಲಿ ಸವ್ಯ ಅಂದರೆ ಎಡ ಅಂತ ಅರ್ಥ. ಎಡ ಅಂತ, ಎಡಭಾಗ. ಎಲ್ಲರೂ ತಿಳ್ಕೊಂಡಿದ್ದು ಅಪಸವ್ಯ ಅಂದರೆ ಎಡ ಅಂತ ತಿಳ್ಕೊಂಡಿದ್ದಾರೆ. ಸಂಸ್ಕೃತದಲ್ಲಿ ಸವ್ಯ ಅಂದರೆ ಎಡ, ಅಪಸವ್ಯ ಅಂತ ಹೇಳಿದರೆ ಬಲ ಅಂತ ಅರ್ಥ. ಅಂದರೆ ಯಾವಾಗಲೂ ಏನಾಗಿರುತ್ತೆ ಅಂದರೆ, ಈಗ ನೀವು ಶ್ರಾದ್ದ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅಪಸವ್ಯ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಅಪಸವ್ಯ ಮಾಡ್ಕೊಳ್ರಿ ಅಂದರೆ ಜನಿವಾರ ಎಡಕ್ಕೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊತಾರೆ. ಅದರ ಅರ್ಥ ಏನು ಅಂದರೆ ಅಪಸವ್ಯ ಮಾಡ್ಕೊಳ್ರಿ ಅಂದರೆ ಹಾಗೆ ಅರ್ಥ ಅಲ್ಲ. ಎಡಕ್ಕೆ ಮಾಡ್ಕೊಳ್ಳೋದಂದ್ರೆ ಹಾಗಲ್ಲ. ಅದು ಏನಾಗಬೇಕು ಜನಿವಾರ ಅಂತಂದರೆ ಯಾವಾಗಲೂ ಇರುವಂಥದ್ದು ಸವ್ಯದಲ್ಲೇ ಇರ್ತದೆ ಯಾವಾಗಲೂ. ಅಂದರೆ ಸವ್ಯ ಅಂದರೆ ಅದು ಎಡ ಭುಜದ ಮೇಲೆ ಇರ್ತದೆ. ಅಪಸವ್ಯ ಮಾಡಿಕೊಳ್ಳ್ರಿ ಅಂತ ಹೇಳಿದರೆ ಆ ಜನಿವಾರ ಬಲ ಭುಜದ ಮೇಲೆ ಬರಬೇಕು ಅಂತ ಅರ್ಥ. ಎಲ್ಲರೂ ಏನು ಮಾಡಿಬಿಡ್ತಾರೆ, ಎಡಭುಜದಲ್ಲಿ ಹಾಗೇ ಇರ್ತದೆ, ಈ ಕಡೆ ಹಿಂಗೆ ಕೈ ಹೀಗೆ ನಿಧಾನ ತೆಗಿತಾರೆ, ಅದನ್ನು ಎಡಗೈ ಹೀಗೆ ಸುಮ್ಮನೆ ಸೇರಿಸಿರ್ತಾರೆ, ಮತ್ತು ಈ ಕಡೆ ಮಾಡ್ಕೊಳ್ಬೇಕು ಅಂತ ನೀರು ಹಾಕಿ ಬಿಡೋದು ಕರಿಷ್ಯ ಅನ್ನೋದು, ಮತ್ತು ಹಿಂಗೆ ಮಾಡಿಬಿಡೋದು, ಹಂಗೆ ಮಾಡ್ತಾರೆ. ಹಾಗಾಗಬಾರ್ದು. ಅದು ಸವ್ಯ ಅಂತ ಹೇಳಿದರೆ ಯಾವಾಗಲೂ ಸವ್ಯದಲ್ಲೇ ಇರೋದು ನಾವು. ಅಪಸವ್ಯ ಅಂತ ಹೇಳಿದರೆ ಎಡಭುಜದ ಮೇಲೆ ಇರುವಂಥ ಜನಿವಾರ ಬಲಭುಜಕ್ಕೆ ಬರಬೇಕು ಅಂತ ಅರ್ಥ. ಆ ರೀತಿ ಪೂರ್ಣವಾಗಿ ಹೀಗೆ ಬರಬೇಕು ಅಂತ, ಅದನ್ನು ಅಪಸವ್ಯ ಅಂತ ಕರೆಯೋದು. ಹಾಗಾಗಿ ಸವ್ಯಸಾಚಿ ಅಂತ ಹೇಳಿದರೆ ಸವ್ಯ ಅಂದರೆ ಎಡ ಅಂತ ಅರ್ಥ. ಸವ್ಯಸಾಚಿ, ಸಾಚಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಕೆಲಸ ಮಾಡೋದು ಯಾವುದರಲ್ಲಿ ಅಂದರೆ ಬಲದಿಂದ ಕೆಲಸ ಮಾಡ್ತಾರೆ. ಆದರೆ ಇವನು ಹಾಗಲ್ಲ. ಯುದ್ಧ ಮಾಡಬೇಕು ಅಂತ ನಿಂತರೆ ಹೇಗೆ ಬಲಗೈಯಲ್ಲಿ ಯುದ್ಧ ಮಾಡ್ತಾನಲ್ವ, ಅದೇ ರೀತಿಯಲ್ಲಿ ಏಕಕಾಲದಲ್ಲಿ 2 ಧನಸ್ಸುಗಳನ್ನು ಇಟ್ಟರೆ ಬಲಗೈಯಲ್ಲಿ ಯಾವ ರೀತಿ ಬಿಡ್ತಾನೋ ಎಡಗೈಯಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿ ಬಾಣವನ್ನು ಬಿಡುವ ಸಾಮರ್ಥ್ಯ ಇದೆ. ಆದ್ದರಿಂದ ಸವ್ಯಸಾಚಿ ಅಂತ ಹೆಸರಂತೆ ಇವನಿಗೆ. ಈ ಅರ್ಥದಲ್ಲಿ ನನ್ನನ್ನು ಸವ್ಯಸಾಚಿ, ತಯೋ ಸವ್ಯೋ ಅಧಿಕಸ್ತಸ್ಮಾತ್ ಸವ್ಯಸಾಚೀತಿ ಮಾಂ ವಿದುಹು, ಈ ಅರ್ಥದಲ್ಲಿ ನನ್ನನ್ನು ಸವ್ಯಸಾಚಿ ಅಂತ ಕರೀತಾರೆ. ಇನ್ನು ನನ್ನನ್ನು ಅರ್ಜುನ ಅಂತ ಕರೀತಾರೆ. ಯಾಕೆ ಅರ್ಜುನ ಅಂತ ಕರೀತಾರೆ ಅಂದರೆ ಶುದ್ಧತ್ವಾತು ರೂಪವತ್ವಾಚ್ಚ, ನಾನು ಶುದ್ಧ. ಶುದ್ಧ ಅಂದರೆ ಬಿಳಿ. ನಾನು ಹುಟ್ಟಿದಾಗಲೇ ಸ್ವಲ್ಪ ಬೆಳ್ಳಗಿದ್ದೆ, ಆದ್ದರಿಂದ ನನ್ನನ್ನು ಅರ್ಜುನ ಅಂತ ಅರ್ಜುನ ಅಂದರೆ ಬಿಳಿ ಅಂತ ಅರ್ಥ. ಅಷ್ಟೇ ಅಲ್ಲ, ಇನ್ನೊಂದು ಅರ್ಥದಲ್ಲಿ ಏನು ಅಂದರೆ ಇದೇ ರೀತಿ ಬೇಕಾದಷ್ಟು ಕೃತವೀರ್ಯ ಅಂತ ಒಬ್ಬ ರಾಜ ಇದ್ದ, ಅವನಿಗೊಬ್ಬ ಮಗ ಹುಟ್ಟಿದ, ಅವನು ಸ್ವಲ್ಪ ಬಿಳಿ ಇದ್ದಂತೆ. ಬಿಳಿ ಇದ್ದದ್ರಿಂದಾಗಿ ಕೃತವೀರ್ಯನ ಮಗ ಆದ್ದರಿಂದ ಕಾರ್ತವೀರ್ಯ, ಆದರೆ ಹೆಸರು ಅರ್ಜುನ. ಅವನಿಗೆ ಕಾರ್ತವೀರ್ಯ ಅರ್ಜುನ ಅಂತ ಹೆಸರು. ಯಾಕೆ ಬಿಳಿ ಇದ್ದ ಅಂತ ಅವನಿಗೆ ಅರ್ಜುನ ಅಂತ ಹೆಸರು. ಹಾಗೆ ನನಗೂ ಕೂಡ ಅರ್ಜುನ ಅಂತ ಬಿಳಿ ಇದ್ದದ್ರಿಂದ, ಅದಕ್ಕೆ ಬರೀ ಬಿಳಿ ಇರೋದ್ರಿಂದಲೇ ನಿನಗೆ ಅರ್ಜುನ ಅಂತ ಕರೆದಿದ್ದಾರಾ ಅಂತ ಕೇಳಿದ. ಅಷ್ಟೇ ಅಲ್ಲ, ನನ್ನ ದೇಹ ಬಿಳಿ ಇದೆ, ಅಷ್ಟೇ ಅಲ್ಲ ನನ್ನ ಮನಸ್ಸು ಬಿಳಿ ಇದೆ ಅಂದ. ಅಂದರೆ ಅಷ್ಟು ಶುದ್ಧ ಅಂತ ಹೇಳ್ತಾರೆ. ಅಂದರೆ ತನ್ನ ಬಗ್ಗೆ ತಾನು ಅಷ್ಟು ಅದ್ಭುತವಾಗಿ ಹೇಳಬೇಕು ಅಂದರೆ ಆ ನಿಷ್ಠೆ ಎನ್ನುವಂಥದ್ದಿರಬೇಕು. ಆ ರೀತಿಯಲ್ಲಿ ಹೇಳಿದವ. ಹೀಗೆ ಆಮೇಲೆ ಇನ್ನು ನನ್ನನ್ನು ಫಲ್ಗುಣ ಅಂತ ಕರೀತಾರೆ. ಫಲ್ಗುಣ ಅಂತ ಯಾಕೆ ಕರೀತಾರೆ ಅಂದರೆ ಉತ್ತರಾಭ್ಯಾಂ ತು ಪೂರ್ವಾಭ್ಯಾಂ ಫಲ್ಗುನೀಭ್ಯಾಂ ಅಹಂ ದಿವ, ನಾನು ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದು ಆದ್ದರಿಂದಾಗಿ ನನ್ನನ್ನು ಫಲ್ಗುಣ ಅಂತ ಕರೀತಾರೆ. ಇನ್ನು ಅಷ್ಟೇ ಅಲ್ಲ, ನನಗೆ ಇನ್ನೊಂದು ಯೋ ಮಮಾಂಗೆ ವ್ರಣಂ ಕುರ್ಯಾತ್ ಭ್ರಾತುರ್ಜ್ಯೇಷ್ಠಸ್ಯ ಪಶ್ಯತಃ ಯುಧಿಷ್ಠಿರಸ್ಯ ರುಧಿರಂ ದರ್ಶಯೇದ್ವಾ ಕದಾಚನ ಪರಾಜಯಮಹಂ ತಸ್ಯ ಕುಲೇ ಕುರ್ಯಾಂ ಯಸ್ಯಾಮಿ ತೈರಹಂ ಸರ್ವೈಃ ಜಿಷ್ಣು ತೇನ ದೇವ ಮನುಷ್ಯೇಷು ಜಿಷ್ಣುರ್ನಾಮಾಸ್ಮಿ ವಿಶ್ರುತ. ಇನ್ನೊಂದು ಜಿಷ್ಣು ಅಂತ ಹೆಸರು ನನಗೆ. ಯಾಕೆ ಅಂದರೆ ಜಿಷ್ಣು ಅಂತಂದರೆ ಪ್ರತಿಜ್ಞೆಯನ್ನು ಈಡೇರಿಸುವವನು ಅಂತ ಅರ್ಥ. ಇವನು ಒಂದು ಪ್ರತಿಜ್ಞೆ ಮಾಡಿದ್ದಂತೆ. ಏನಂತ? ನನ್ನ ಅಣ್ಣನ ದೇಹದಿಂದ ಒಂದು ಹನಿ ರಕ್ತವನ್ನು ಯಾರಾದರೂ ಕೆಳಗೆ ಹಾಕಿಸಿದರೆ ಅವರ ತಲೆ ಕಡಿತೇನೆ ಅಂತ, ಅವರನ್ನು ಸಂಹಾರ ಮಾಡಿಬಿಡ್ತೇನೆ ಅಂತ. ಅದನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಬಂದಿದ್ದಂತೆ. ಆದ್ದರಿಂದ ಅವನಿಗೆ ಜಿಷ್ಣು ಅಂತ ಹೆಸರು. ಇವನು ಎಲ್ಲರನ್ನೂ ಕೂಡ ಗೆಲ್ಲುವವನು ಅನ್ನುವ ಅರ್ಥದಲ್ಲಿ ಜಿಷ್ಣು ಅಂತ ಹೆಸರಂತೆ. ಇಷ್ಟೆಲ್ಲ ಹೇಳಿದ ಆಮೇಲೆ ದೇವ ದಾನವ ಗಂಧರ್ವ ಪಿಶಾಚೋ ರಗರಕ್ಷಸಾನ್ ಅಹಂಪುರ ರಣೇಜಿತ್ವ ಕಾಂಡವೇ ಅಗ್ನಿಮತರ್ಪಯತ್ತು. ಹಿಂದೆ ನಾನು ಕಾಂಡವವನ ದಹನದಲ್ಲಿ ಅಗ್ನಿಗೆ ನಾನು ತರ್ಪಣ ಅನೇಕ ಆಹಾರಗಳನ್ನು ಕೊಟ್ಟಿದ್ದೇನೆ, ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಹೇಳಿದ. ಇಷ್ಟೆಲ್ಲ ಮಾಡಿದ್ರಿಂದಾಗಿ ನನಗೆ ಅಗ್ನಿ ಮತ್ತು ಇಂದ್ರ ಇವರೆಲ್ಲ ಸೇರಿ ಇನ್ನೊಂದು ನಾಮವನ್ನು ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. 10 ನಾಮ ಆಯಿತು, 11ನೇ ನಾಮ ನಿಮಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳ್ತೇನೆ ಅಂತಂದ. ನಾನು ಎಲ್ಲವನ್ನು ದಹನ ಮಾಡಿ ಎಲ್ಲವನ್ನು ಗೆದ್ದು ನಿಂತಾಗ ನನಗೆ ಇನ್ನೊಂದು ಹೆಸರು ಬಂತು. ಏನದು ಅಂದರೆ ಕೃಷ್ಣೇತ್ಯೇಕಾದಶಂ ನಾಮ ಪ್ರೀತ್ಯಾಮೇ ತತ್ರ ಚಕ್ರತುಹು ಅಂತ ಹೇಳ್ತಾನೆ. ಇನ್ನೊಂದು ಹೆಸರಿದೆ ನನಗೆ, ಕೃಷ್ಣ ಅಂತಲೂ ಕೂಡ ಹೆಸರಿದೆ ನನಗೆ ಅಂತ ಹೇಳ್ತಾನೆ. ಅರ್ಜುನನಿಗೆ ಕೃಷ್ಣ ಅನ್ನುವಂಥ ಹೆಸರು ಕೂಡ ಇದೆ ಅಂತೆ. ಹಾಗಾಗಿ ಹೀಗೆ ಇಂಥ ಹೆಸರುಗಳು ನನಗೆ ಬಂದಿದ್ದಾವೆ ಅಂತ ಅರ್ಜುನ ತನಗೆ ಬಂದ ನಾಮಗಳನ್ನೆಲ್ಲವನ್ನು ಕೂಡ ಹೇಳುತ್ತಾನೆ. ಯದಜ್ಞಾನಾದ ಅವೋಚಂ ತ್ವಾಂ ಪ್ರಮಾದೇನ ನರೋತ್ತಮ ಅಕೃತ್ವ ಹೃದಯೇ ಸರ್ವಂ ಕ್ಷಂತುಮರ್ಹಸಿ ತನ್ಮಮ. ಇಷ್ಟೆಲ್ಲ ಕೇಳಿದ ನಂತರ ಒಂದು ಸರ್ತಿ ಉತ್ತರ ಕುಮಾರ ಆ ಅರ್ಜುನನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದಂತೆ, ನನ್ನನ್ನು ಕ್ಷಮೆ ಮಾಡು ಅಂತ ಕೇಳಿದ.
ಕ್ಷಮೆ ಮಾಡು, ನಿನ್ನ ಬಗ್ಗೆ ನಾನೊಂದು ಅಪನಂಬಿಕೆಯನ್ನು ತಾಳಿದೆ, ನನ್ನ ಕ್ಷಮೆ ಮಾಡು ನೀನು ಅಂತ ಈ ರೀತಿಯಲ್ಲಿ ಕ್ಷಮೆ ಮಾಡು ಅಂತ ಕೇಳಿಕೊಂಡು ಬಾ, ನಿನ್ನ ಜೊತೆಗೆ ನಾನು ಯುದ್ಧಕ್ಕೆ ಬರ್ತೇನೆ ಅಂತ ಬಿಬೇಮಿನಾಹಂ ಏತೇಭ್ಯೋ ಜಾನಾಮಿ ತ್ವಾಂ ಸ್ಥಿರಂ ಯುಧಿ, ನೀನು ನನ್ನ ಎದುರಲ್ಲಿದ್ದೀಯ ಅಂದ ಮೇಲೆ ನನಗಿನ್ನು ಭಯ ಇಲ್ಲ, ನಾನು ಬರ್ತೇನೆ ಅಂತ ಹೇಳಿದ. ಆಯಿತು ಅಂತ ಬಂದ ನಂತರ ಆ ಗಾಂಡೀವವನ್ನು ಹಿಡಿದುಕೊಂಡು ಗಾಂಡೀವ ಧನಸ್ಸಿನಿಂದಾಗಿ ಯುದ್ಧಕ್ಕೆ ಅಂತ ಅರ್ಜುನ ಯುದ್ಧಕ್ಕೆ ಅಂತ ಹೊರಟು ಒಂದು ದೊಡ್ಡ ಯುದ್ಧ ನಡೀತು. ಆ ಯುದ್ಧದಲ್ಲಿ ಅರ್ಜುನ ಒಬ್ಬನೇ ಏಕಾಕಿಯಾಗಿ ಕರ್ಣ, ದ್ರೋಣ ಎಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದಂತೆ. ಒಂದು ಸಂಮೋಹನಾಸ್ತ್ರ ಅಂತ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. ಎಲ್ಲರೂ ಮೋಹಿತರಾಗಿಬಿಟ್ರಂತೆ. ಒಂದು ಸರ್ತಿ ಎಲ್ಲರೂ ಮೋಹಿತರಾದರು. ಎಲ್ಲ ಮೋಹಿತರಾಗ್ತಾ ಇದ್ದಂತೇನೆ ಎಲ್ಲರಿಗೂ ಕೂಡ ಗೊತ್ತೇ ಆಗ್ತಾ ಇಲ್ಲ, ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲಂತೆ. ಆ ರೀತಿ ಮೋಹವನ್ನುಂಟು ಮಾಡಿಬಿಟ್ನಂತೆ. ಇಷ್ಟು ಮೋಹವನ್ನುಂಟು ಮಾಡ್ತಾ ಇದ್ದಂತೇನೆ ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಔತ್ಪತ್ತಿಕಮಿದಂ ರಾಜನ್ ನಿಮಿತ್ತಂ ಭವತಿ ಹನಃ ನಹಿ ಪಶ್ಯಾಮಿ ವಿಜಯಂ ಸೈನ್ಯೇಸ್ಮಾಕಂ ಪರಂತಪ. ನಮಗಿನ್ನ ಈ ಯುದ್ಧದಲ್ಲಿ ಜಯ ಸಿಗುತ್ತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕೆಲವೆಲ್ಲ ನಿಮಿತ್ತಗಳು ಕಾಣ್ತಾ ಇದೆ ಅಂತ, ಕೆಲವು ಶಕುನಗಳು, ಆ ಶಕುನಗಳು ಕಾಣ್ತಾ ಇರೋದ್ರಿಂದ ನಮಗಿನ್ನ ಜಯ ಸಿಗೋದು ಅನ್ನೋದು ಕಷ್ಟ ಆಗ್ತದೆ. ಅದರಿಂದ ಬೇಡ ಅಂತ ಅನಿಸುತ್ತೆ ನನಗೆ, ಯಾಕೋ ಈ ಯುದ್ಧ ನಾವು ಇಲ್ಲಿಗೆ ನಿಲ್ಲಿಸಿ ಹೋಗಿಬಿಡೋದು ಒಳ್ಳೆಯದು ಅಂತ. ಯಾಕೆ ಅಂದರೆ ಶಸ್ತ್ರಾಣಿನ ಪ್ರಕಾಶಂತೆ, ನಾವು ಬಿಟ್ಟ ಅಸ್ತ್ರಗಳು ಪ್ರಕಾಶಮಾನವಾಗಿಲ್ಲ, ಇದು ಅಪಶಕುನ. ಆಮೇಲೆ ಅಷ್ಟೇ ಅಲ್ಲ, ನ ಪ್ರಗೃಹ್ಯಂತಿ ವಾಹನಾಹ, ನಮ್ಮ ವಾಹನಗಳು ಅಂದರೆ ಪ್ರಾಣಿಗಳು ಯಾವುವು ಉತ್ಸಾಹದಲ್ಲಿಲ್ಲ, ಅದೂ ಒಂದು ಕೂಡ. ಅಷ್ಟೇ ಅಲ್ಲ, ಅಗ್ನಯಶ್ಚನ ಭಾಸಂತೆ, ಅಗ್ನಿಗಳು ಚೆನ್ನಾಗಿ ಉರಿತಾ ಇಲ್ಲ. ಇನ್ನು ಅಷ್ಟೇ ಅಲ್ಲ, ಪ್ರತ್ಯಾದಿತ್ಯಂಚನ ಸರ್ವೇ ಮೃಗಾ ಘೋರಾಹ ನದಂತಿ ಚ. ಇನ್ನೇನಾಗ್ತಾ ಇದೆ ಅಂದರೆ ಶಕುನಗಳೆಲ್ಲವೂ ಕೂಡ ನಮಗೆ ಸೂರ್ಯ ನೋಡಿದರೆ ನಮ್ಮ ಎದುರಿಗೆ ಬರ್ತಾ ಇರುವಂತೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಕೆಲವು ಘೋರವಾದಂಥ ಮೃಗಗಳೆಲ್ಲವೂ ಕೂಡ ಕೆಟ್ಟದಾಗಿ ಕಿರುಚುತ್ತಾ ಇದ್ದಾವೆ. ನರಿ, ನಾಯಿ ಇವುಗಳೆಲ್ಲ ಬೊಗಳುತ್ತಾ ಇದ್ದಾವೆ, ನಾಯಿಗಳು ನರಿಗಳು ಕಿರಿಸುತ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಏನು ಅಂತಂದರೆ ನಮಗೆ ಅಪಶಕುನವನ್ನು ಸೂಚನೆ ಮಾಡ್ತಾ ಇದೆ. ಹಾಗಾಗಿ ಇಂಥ ಅಪಶಕುನ ಇರುವಾಗ ನಾವು ಯುದ್ಧವನ್ನು ಮಾಡಿದ್ವಿ ಅಂತಾದರೆ ನಮಗೆ ಸೋಲು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಅದರಿಂದ ಬೇಡ, ನಾವು ಯುದ್ಧವನ್ನು ಮಾಡೋದು ಬೇಡ ಅಂತ ಹೇಳಿದ. ಯುದ್ಧವನ್ನು ಮಾಡೋದು ಬೇಡ ಅಂತ ಹೇಳಿ ಯುದ್ಧವನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಇರಬೇಕಾದ್ರೆ ಆ ಪ್ರಸಂಗದಲ್ಲಿ ಏನಾಯಿತಂತೆ, ಎದುರುಗಡೆಯಲ್ಲಿ ಈ ಬೃಹನ್ನಳೆ ತಾನು ರಥದಲ್ಲಿ ಕೂತಿದ್ದಾನೆ. ತಾನು ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಅಂತ ಬಂದ. ಯುದ್ಧಕ್ಕೆ ಬರಬೇಕಾದ್ರೆ ದೂರದಲ್ಲಿ ಇವರೆಲ್ಲ ನೋಡ್ತಾ ಇದ್ದಾರೆ. ಇವರು ನೋಡ್ತಾ ಇರಬೇಕಾದ್ರೆ ದ್ರೋಣೋ ದುರ್ಯೋಧನೋ ಭೀಷ್ಮೋ ಭವಾನ್ ದ್ರೌಣಿಸ್ತಥಾವಯಂ, ಈ ಕರ್ಣ ಮಾತಾಡಿದಂತೆ, ಈ ಬ್ರಾಹ್ಮಣರ ಮಾತನ್ನು ಕೇಳಬೇಡ್ರಿ ನೀವು, ಇವರೆಲ್ಲ ನಮ್ಮನ್ನು ಹೆದರಿಸಿ ಸುಮ್ಮನೆ ಹಿಂದಕ್ಕೆ ಹೋಗು ಅಂತ ಕಳಿಸಿಬಿಡ್ತಾರೆ, ಅವ್ರ ಜೊತೆಗೆಲ್ಲ ಯುದ್ಧ ಮಾಡೋದು ಬೇಡ ನಾವು ಅಂತ ಹೇಳ್ತಾರೆ ಇವರೆಲ್ಲರೂ ಕೂಡ. ಅವ್ರ ಮಾತನ್ನು ಕೇಳಿಕೊಂಡು ನಾವು ಯುದ್ಧವನ್ನು ನಿಲ್ಲಿಸಬಾರ್ದು, ನಾವು ಯುದ್ಧವನ್ನು ಮಾಡಲೇಬೇಕು, ನಾವು ಗೆಲ್ಲೇಬೇಕು ಅಂತ ಹೇಳಿದ್ರಂತೆ. ನಾವು ಗೆಲ್ಲೇಬೇಕು ಅಂತ ಹೇಳ್ತಾ ಇರುವಾಗ ದ್ರೋಣಾಚಾರ್ಯ ಏನು ಮಾಡಿದರು, ಭೀಷ್ಮಾಚಾರ್ಯರನ್ನು ನೋಡಿ ಭೀಷ್ಮಾಚಾರ್ಯರಿಗೆ ಮಾತ್ರ ಅರ್ಥ ಆಗಬೇಕು ಆ ರೀತಿಯಲ್ಲಿ ಒಂದೆರಡು ಮಾತುಗಳನ್ನು ಆಡ್ತಾರೆ. ಇದು ಭಾಳ ಈ ಶ್ಲೋಕ ಏನಿದೆಯಲ್ವ, ಇದು ಕೂಟ ಶ್ಲೋಕ ಅಂತ ಕರೀತಾರೆ. ನದೀ ಜಲಂ ಕೇಶವ ನಾರಿಕೇತು, ಅವ್ರು ಹೇಳಿದ್ದು ನಗಾಕ್ವಯೋ ನಾಮ ನಗಾದಿರಾಜ. ಏನು ಅರ್ಥ ಆಗಬೇಕು ಹೇಳ್ರಿ, ಅರ್ಥವೇ ಆಗೋದಿಲ್ಲ ಇದನ್ನು ಕೇಳಿದರೆ. ಏನು ಅಂದರೆ ನದೀ ಜಲಂ ಕೇಶವ ನಾರಿಕೇತು ನಗಾಕ್ವಯೋ ನಾಮ ನಗಾದಿರಾಜ ಆಗಚ್ಚತಿ ಅಂತ ಹೇಳಿದ್ರು. ಅದು ಏನು ಅಂದರೆ ಎದುರುಗಡೆ ಬಂದದ್ದು ಬೃಹನ್ನಳೆ ರೂಪದಲ್ಲಿರುವಂಥದ್ದು ಅರ್ಜುನ ಅಂತ ದ್ರೋಣಾಚಾರ್ಯಗೆ ಗೊತ್ತಾಯಿತು. ಬ್ರಾಹ್ಮಣರವರು ಅಷ್ಟು ಸುಲಭ ಅಲ್ಲ, ಹಾಗಾಗಿ ಕೂಡಲೇ ಗೊತ್ತಾಯಿತು ಅವರಿಗೆ, ನೋಡಿದ ಕೂಡಲೇ ಗೊತ್ತಾಯಿತು. ಗೊತ್ತಾದ ಕೂಡಲೇ ಅದು ಭೀಷ್ಮಾಚಾರ್ಯಗೆ ಏನಾದರೂ ಮಾಡಿ ಸುದ್ದಿ ಮುಟ್ಟಿಸ್ಬೇಕು. ಬರ್ತಾ ಇರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅರ್ಜುನ ಬರ್ತಾ ಇದ್ದಾನೆ ಅಂತ ಸುದ್ದಿ ಮುಟ್ಟಿಸ್ಬೇಕು. ಅದಕ್ಕೇನು ಹೇಳಿದ್ರು, ಆದರೆ ಉಳಿದವ್ರಿಗೆ ಅರ್ಥ ಆಗಬಾರ್ದು. ಯಾಕೆಂದ್ರೆ ಅರ್ಥ ಆಯಿತು ಅಂತ ಆದರೆ ಅವರು ಎಲ್ಲಿಯಾದರೂ ಕೂಡ ಅಜ್ಞಾತವಾಸ ಮುಗುದಿಲ್ಲ ಹಾಗೆ ಹೀಗೇನು ಗಲಾಟೆ ಮಾಡಿದರೆ ಅವರಿಗೆ ಅರ್ಥ ಆಗಿರಬಾರ್ದು. ಇದೇನಂತಾರಲ್ಲ ಕೋಡ್ ವರ್ಡ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ನಮಗೆ ಮಾತ್ರ ಅರ್ಥ ಆಗಬೇಕು ಅನ್ನುವಂತೆ ಇವ್ರು ಹೇಳಿದ್ರಂತೆ. ನದೀ ಜಲಂ ಕೇಶವನಾರಿಕೇತು ನಗಾಕ್ವಯೋ ನಾಮ ನಗಾದಿರಾಜ. ಏನರ್ಥ ಏನಂದರೆ ನದೀ ಜಲಂ ಅರ್ಥ ಆಗ್ತದಲ್ವ, ಏನು ಅದರಲ್ಲಿ ಏನು ಅರ್ಥ ಆಗಲಿಕ್ಕೇನಿದೆ, ನದಿ ಅಂದರೆ ನದಿ, ಜಲಂ ಅಂದರೆ ನೀರು ಅಂತ ಅರ್ಥ. ನದೀ ಜಲಂ ಕೇಶವ ನಾರಿಕೇತು, ಕೇಶವ ಅಂದರೆ ಕೃಷ್ಣ, ಅವನ ನಾರಿ ಅಂದರೆ ಹೆಂಡತಿ, ಕೇತು ಅಂದರೆ ಧ್ವಜ ಅಂತ ಅರ್ಥ. ನದೀ ಜಲಂ ಕೇಶವ ನಾರಿಕೇತು ನಗಾಕ್ವಯೋ ನಾಮ ನಗಾಕ್ವಯ. ನಗ ಅಂತಂದ್ರೇನು,
ಪರ್ವತ ಅಂತ ಅರ್ಥ. ನಗಾಕ್ವಯ ಅಂತಂದರೆ ಪರ್ವತದ ಹೆಸರು ಅಂತ ಅರ್ಥ. ನಗ ಅಧಿರಾಜ, ನಗ ಅಧಿರಾಜ, ನಗಗಳ ಅಧಿರಾಜ ಅಂತ ಇಷ್ಟು ಹೇಳಿದ್ರು. ಇದು ಏನು ಅಂತಲೇ ಅರ್ಥ ಆಗಲಿಲ್ಲ, ಯಾರಿಗೂ ಅರ್ಥ ಆಗಲಿಲ್ಲ. ಆಗಚ್ಚತಿ ಅಂತಂದ್ರು, ಇವರು ಬರ್ತಾ ಇದ್ದಾರೆ ಅಂತಂದರು. ಏನಂತ ಗೊತ್ತಾಗಲಿಲ್ಲ. ಇದು ಏನು ಅಂತ ಅರ್ಥ ಆಗಲಿಕ್ಕೆ ಅದು ಭೀಷ್ಮಾಚಾರಿಗೆ ಮಾತ್ರ ಅರ್ಥ ಆಯ್ತಂತೆ. ಭೀಷ್ಮಾಚಾರಿಗೆ ಅರ್ಥ ಆಯ್ತು. ಬರ್ತಾ ಇರೋದು ಯಾರು ಅಂದರೆ ಅರ್ಜುನ ಅಂತ ಹೇಳಬೇಕಲ್ಲ, ಹಿಂಗೆ ಹೇಳಿದ್ರಂತ. ಅದು ಹೆಂಗೆ ಅರ್ಥ ಮಾಡಿದರು ಏನು ಅಂತಂದರೆ ಅದಕ್ಕೆ ನೋಡ್ರಿ ಬೇರೆಯೇ ಅರ್ಥ. ಏನು ಅದ್ಭುತ ಮಹಾಭಾರತ. ಅಲ್ಲಲ್ಲಿ ಇಂಥ ಕೂಟ ಶ್ಲೋಕ ಬರ್ತದೆ ಮಹಾಭಾರತದಲ್ಲಿ. ವಿರಾಟ ಪರ್ವದಲ್ಲೂ ಒಂದಷ್ಟಿದೆ. ಅಂತೂ ಈ ವಿರಾಟ ಪರ್ವದಲ್ಲಿ ಬಂದ ಒಂದು ಕೂಟ ಶ್ಲೋಕ ಇದೆ. ಈ ಕೂಟ ಶ್ಲೋಕ ಯಾಕೆ ಬರ್ತಿತ್ತು ಅಂದರೆ ವೇದವ್ಯಾಸ ದೇವರು ಏನು ಮಾಡ್ತಿದ್ರಂತೆ, ಅಲ್ಲಲ್ಲಿ ಬರೀಲಿಕ್ಕೆ ಹೇಳೋರು, ಗಣಪತಿ ದೇವರಿಗೆ ಹೇಳೋರಂತೆ, ನೀವು ಬರೀರಿ ಮಹಾಭಾರತ ಅಂತ ಬರೀತಿದ್ರು ಗಣಪತಿ ದೇವರು ಬರಿಬೇಕಾದ್ರೆ ಏನಾಗೋದಂತೆ, ಗಣಪತಿ ದೇವರು ಹೇಳ್ತಿದ್ರಂತೆ, ಸ್ವಾಮಿ ನಾ ಬರಿತೀನಿ, ಆದರೆ ಮಧ್ಯದಲ್ಲಿ ನೀವು ಏನಿದು ಏನು ಅದು ಏನು ಅಂತ ನೆನಪು ಮಾಡಿಕೊಂಡು ಒಂದು 10 ನಿಮಿಷ ಟೈಮ್ ತೊಗೊಂಡು ಹಾಗೆಲ್ಲ ಹೇಳಬಾರ್ದು. ಹೇಳ್ತಿದ್ರೆ ಸರಸರ ಹೇಳ್ತಿರ್ಬೇಕು, ಮಧ್ಯದಲ್ಲಿ ನನಗೆ ಗ್ಯಾಪ್ ಕೊಡಬಾರ್ದು ಅಂದಿದ್ರಂತೆ. ಅದಕ್ಕೆ ಆಯಿತು ಅಂದರು ಇವರು ವೇದವ್ಯಾಸ ದೇವರು. ಆದರೆ ನಿನಗೂ ಒಂದು ಕಂಡೀಷನ್ನು ಅಂದರು ಅವರು. ಏನು ಅಂತಂದರೆ ನಾನು ಏನು ಹೇಳ್ತೀನೋ ಅದನ್ನೆಲ್ಲ ಅರ್ಥ ಮಾಡ್ಕೊಂಡೇ ಬರಿಬೇಕು, ನೀನು ಅರ್ಥ ಆಗದೆ ಮುಂದೆ ಹೋಗಬಾರ್ದು ಅಂದ್ರಂತೆ. ಸರಿ ಅಂದ್ರಿ ಇವರು. ಅಲ್ಲಲ್ಲಿ ಏನು ಮಾಡಿಬಿಡ್ತಿದ್ರು ಗಣಪತಿ ದೇವರಿಗೆ, ಅವರಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ, ಅವ್ರ ಮೇಲೆ ಕಾರುಣ್ಯ, ವೇದವ್ಯಾಸ ದೇವರಿಗೆ ಏನಲ್ಲ, ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಆಗಾಗ್ಗೆ ಏನು ಮಾಡ್ತಿದ್ರೆ ಇಂಥ ಕೂಟ ಶ್ಲೋಕಗಳನ್ನು ರಚನೆ ಮಾಡ್ತಿದ್ರಂತೆ. ನದಿ ಜಲಂ ಕೇಶವ ನಾರಿಕೇತು ನಗಾಕ್ವಯೋ ನಾಮ ನಗಾದಿರಾಜ. ಅರ್ಥ ಆಗಲಿಲ್ಲ, ಯಾರಿಗೂ ಅರ್ಥ ಆಗಲಿಲ್ಲ. ಒಂದು ಸರ್ತಿ ಗಣಪತಿ ದೇವರು ತಲೆ ಕೆಡಿಸ್ಕೊಂಡ್ರು. ಒಂದು ಸರ್ತಿ ಅವ್ರ ಕಿವಿ ಮೊರದಂತೆ ಇತ್ತು, ಏನು ಒಂದೊಂದು ಶಬ್ದಗಳನ್ನು ಮೊರದಂತೆ ಕೇರಿದ್ರಂತೆ ಎಲ್ಲವೂ ಕೂಡ. ಏನು ಮಾಡಿದ್ರು ಅರ್ಥ ಆಗಲಿಲ್ಲ. ಕೊನೆಗೆ ಅರ್ಥ ಆಯಿತು. ಏನು ಅರ್ಥ ಅಂದರೆ ನದಿ ಜಲಂ ಕೇಶವ ನಾರಿಕೇತು ಅಂದರೆ ನೀವು ಬಿಡಿಸಿದ್ದೇ ತಪ್ಪು ಅಂತರು. ನದಿ ಜಲಂ ಅಲ್ಲ, ಮತ್ತೇನು ಅಂದರೆ ನದಿ ಜಲಂ ಅಂತ ಬಿಡಿಸ್ಬೇಡ್ರಿ, ನದಿ ಜ ಅಲ್ಲಿಗೆ ನಿಲ್ಲಿಸ್ಕೊಡ್ರಿ. ನದಿ ಜ ಅಂದರೆ ಯಾರು? ಭೀಷ್ಮಾಚಾರ್ಯರು ಅಂತ ಅರ್ಥ. ಯಾಕೆ? ಗಂಗೆಯಲ್ಲಿ ಹುಟ್ಟಿದವರು. ನದಿ ಜ ಅಂದರೆ ಅವರು ಸಂಬೋಧನೆ ಮಾಡಿದ್ದದು. ನದಿ ಜ ಭೀಷ್ಮಾಚಾರ್ಯರೇ ಅಂತ ಸಂಬೋಧನೆ ಮಾಡ್ತಿದ್ದಾರೆ ದ್ರೋಣಾಚಾರ್ಯರು. ಭೀಷ್ಮಾಚಾರ್ಯರೇ ಹೇಳಿದರು. ಏನು ಅಂತ ಅವ್ರ ಮುಖ ನೋಡಿದ್ರಂತೆ, ಏನು ಅಂತ ನೋಡಿದ್ರು ಅವ್ರು. ಪಾಪ ನೋಡಿದ ಕೂಡಲೇ ಇವರು ಹೇಳಿದರು. ಆಮೇಲೆ ಮುಂದಿಂದೇನು? ನದಿ ಜಲಂ ಅಲ್ಲ, ನದಿ ಜ ನಿಲ್ಲಿಸಿದ್ರು. ಮುಂದೇನು ಬಂತು? ಲಂಕೇಶ ವನಾರಿಕೇತು ಅಂತ ಬಂತು. ಲಂಕೇಶ ವನಾರಿಕೇತು ಅಂದ್ರೆ ಅರ್ಥ ಏನು? ಲಂಕೇಶ ಅಂದರೆ ಯಾರು? ರಾವಣ. ಲಂಕೆಗೆ ಈಶ ಒಡೆಯ, ಆದ್ದರಿಂದ ಲಂಕೇಶ ಅಂದರೆ ರಾವಣ. ಲಂಕೇಶ ವನ ಅಂದರೆ ಯಾವುದು? ಅಶೋಕವನ, ಅವನ ಕಾಡು. ಆ ಕಾಡನ್ನು ಅದನ್ನು ಸುಟ್ಟಂಥವನು ಯಾರು? ಅದರ ಶತ್ರು ಯಾರು? ಹನುಮಂತ. ಅಲ್ಲಿಗೆ ಹೋದಾಗ, ಲಂಕಾಪಟ್ಟಣಕ್ಕೆ ಹೋದಾಗ ಅವನ ಕಾಡನ್ನೆಲ್ಲ ಸುಟ್ಟು ಬಂದಿದ್ದ. ಹಾಗಾಗಿ ಲಂಕೇಶ ವನ ಅರಿ ಅಂದರೆ ಅದನ್ನು ಸುಟ್ಟಂತಹ ಹನುಮಂತ ಅಂತ. ಅವನು ಕೇತು ಅಂದರೆ ಧ್ವಜದಲ್ಲಿ ಇರುವವನು ಅಂದ್ರೆ ಅರ್ಥ ಏನು? ಅರ್ಜುನನ ರಥದಲ್ಲಿ ಧ್ವಜದಲ್ಲಿ ಯಾವಾಗಲೂ ಯಾರು ಇರ್ತಿದ್ರು? ಹನುಮನ್ ದೇವರು ಇರ್ತಾ ಇದ್ರು ಅಂತ ಅರ್ಥ. ಹಾಗಾಗಿ ಲಂಕೇಶ ವನಾರಿ ಕೇತು ಅಂದ್ರೆ ಅರ್ಥ ಏನು? ಅರ್ಜುನ. ಮತ್ತಿನ್ನೆಂಥವನು? ನಗಾಕ್ವಯೋ ನಾಮ ನಗಾದಿರಾಜ. ನಗಾಕ್ವಯ, ಅವನಿಗೆ ನಗಾಕ್ವಯ. ಆಕ್ವಯ ಅಂದರೆ ಹೆಸರು ಅಂತ ಅರ್ಥ. ನಗ ಅಂದರೆ ನಗಚ್ಚತೀತಿ ನಗಃ, ಯಾವುದು ಮುಂದೆ ಹೋಗೋದಿಲ್ವೋ ಅದಕ್ಕೆ ನಗ ಅಂತ ಹೆಸರು. ಅವನೊಂದು ಮರದ ಹೆಸರಿರುವವನು ಅಂತ ಹೇಳ್ತಾರೆ. ಮರಗಳು ಮುಂದೆ ಓಡಾಡ್ತದೆ, ಅದು ಇದ್ದಲ್ಲೇ ಇರ್ತದೆ ಯಾವಾಗಲೂ ಕೂಡ, ಮುಂದೆ ಹೋಗೋದಿಲ್ಲ ಅದು. ಹಾಗೆ ಅರ್ಜುನ ಅಂತ ಒಂದು ವೃಕ್ಷ ಇದೆ ಅಂತೆ. ಅರ್ಜುನ ಮತ್ತಿ ವೃಕ್ಷ ಅಂತ ಹೇಳ್ತಾರಲ್ಲ, ಆ ಮತ್ತಿ ವೃಕ್ಷಕ್ಕೆ, ಬಿಳಿ ಮತ್ತಿ ವೃಕ್ಷಕ್ಕೆ ಅರ್ಜುನ ಅಂತ ಹೆಸರು. ಅದಕ್ಕೆ ಅಂತಹ ಹೆಸರಿರುವವನು ಅಂದರೆ ನಗಾಕ್ವಯ ಅಂದರೆ ಅರ್ಜುನ ಎನ್ನುವ ಹೆಸರಿರುವಂತಹ ನಗಾದಿರಾಜ ಅಂತಂದರೆ ನಗ ಅಂತ ಹೇಳಿದರೆ ಪರ್ವತಗಳು, ನಗಚ್ಚತೀತಿ ನಗಃ, ಅವುಗಳಿಗೆ ಅಧಿರಾಜ, ಅವುಗಳ ರೆಕ್ಕೆಗಳನ್ನೆಲ್ಲವನ್ನು ಕೂಡ ಕಿತ್ತಿ ಹಾಕಿದಂಥ ವ್ಯಕ್ತಿ ಯಾರು ಅಂತಂದರೆ ನಗಾರಿ ಸೂನು. ನಗಾರಿ ಅಂತ ಹೇಳಿದರೆ ನಗಗಳ ಅರಿ. ನಗಾರಿ ಅಂದರೆ ನಗಗಳ ಅರಿ ಅಂದರೆ ಪರ್ವತಗಳ ಶತ್ರು ಇಂದ್ರ. ಅವನ ಸೂನು ಅಂದರೆ ಮಗ. ಇಂದ್ರಪುತ್ರನಾದಂಥ ಅರ್ಜುನ ಆಗಚ್ಚತಿ, ಬರ್ತಾ ಇದ್ದಾನೆ ಅಂತ ಹೇಳಿದರು. ಈ ರೀತಿ ಅದರ ಅರ್ಥ ನೋಡಿ. ಇದು ಕೂಟ ಶ್ಲೋಕ ಅಂತ ಹೇಳ್ತಾರೆ. ಇಂಥದ್ದೆಲ್ಲವೂ ಕೂಡ ಅಲ್ಲಲ್ಲಲ್ಲಿ ಇಂಥದ್ದು ಬರ್ತಿರ್ತದೆ. ಹಾಗೆ ಇಂಥದ್ದನ್ನು ಹೇಳಿ ಅರ್ಜುನ ಬಂದ ಅಂತ ಹೇಳಲಿಕ್ಕೆ ಇನ್ನೊಬ್ಬರಿಗೆ ಅರ್ಥ ಆಗಬಾರ್ದು, ಅವ್ರಿಗೆ ಭೀಷ್ಮಾಚಾರ್ಯರಿಗೆ ಮಾತ್ರ ಅರ್ಥ ಆಗಬೇಕು. ಆ ರೀತಿ ವ್ಯವಸ್ಥೆ ಮಾಡಿ ಮಾತಾಡಿದ್ರಂತೆ. ಇಂಥ ಮಾತಾಡಿದ ನಂತರ ಆಮೇಲೆ ಒಂದು ದೊಡ್ಡ ಯುದ್ಧ ನಡೀತು. ಅದರಲ್ಲಿ ಎಲ್ಲರನ್ನೂ ಕೂಡ ಸೋಲಿಸಿದ ಅರ್ಜುನ ಸೋಲಿಸಿ ಆದ ನಂತರ ಆ ಕಡೆಯಿಂದ ಊರಿಗೆಲ್ಲ ಗೊತ್ತಾಯ್ತಂತೆ.
ಊರಿಗೆಲ್ಲ ಗೊತ್ತಾಯಿತು ಇಲ್ಲಿ ಅರ್ಜುನ ಗೆದ್ದಿದ್ದಾನೆ. ಅಂದರೆ ಅರ್ಜುನ ಅಲ್ಲ, ಅಲ್ಲಿ ಹೋದದ್ದು ಉತ್ತರ ಕುಮಾರ. ಎಲ್ಲರೂ ತಿಳ್ಕೊಂಡ್ರು ಉತ್ತರ ಕುಮಾರನೇ ಯುದ್ಧ ಮಾಡಿ ಗೆದ್ದು ಬಿಟ್ಟಿದ್ದಾನೆ, ಅದು ಯಾರು ಭೀಷ್ಮ ದ್ರೋಣಾದಿಗಳ ವಿರುದ್ಧವಾಗಿ ನಿಂತು ಗೆದ್ದ ಅಂತ. ಆಗ ಇವನು ಅನ್ಕೊಂಡಂತೆ, ಈ ವಿರಾಟ್ ರಾಜ ಅನ್ಕೊಂಡಂತೆ, ಮನೆಯಲ್ಲಿ ಗೊತ್ತಾಗಿತ್ತು ಸುದ್ದಿ, ನಾನು ತಪ್ಪು ಮಾಡಿದೆ, ನಮ್ಮ ಭಾವ ಕೀಚಕ ಇದ್ನಲ್ಲ ಅವನು ಇದ್ದದ್ರಿಂದ ನನ್ನ ಮಗನ ಮುಂದೆ ಬಿಡಲಿಲ್ಲ, ನಾನು ಅವನು ಬಿಟ್ಟಿದ್ರೆ ಅವನ ಸಾಮರ್ಥ್ಯ ಏನು ಅಂತ ಗೊತ್ತಾಗ್ತಿತ್ತು ಮೊದಲೇನೆ. ಈಗ ನೋಡಿದರೆ ಗೊತ್ತಾಗ್ತಾ ಇದೆ, ಈ ಕೀಚಕ ಇಲ್ಲದೆ ಇದ್ದಾಗ ಇವನು ಯುದ್ಧ ಮಾಡಿ ಗೆದ್ದು ಬರ್ತಿದ್ದಾನೆ ಅಂತ ಅವನು ತಿಳ್ಕೊಂಡಂತೆ. ಇವನು ಮತ್ತೆ ಬೃಹನ್ನಳೆ ಸಾರಥಿ ಆಗೇ ಬರ್ತಿದ್ದಾನೆ ರಥದಲ್ಲಿ. ಆಗ ರಥದಲ್ಲಿ ಬರ್ತಾ ಇರಬೇಕಾದ್ರೆ ದೂರದಲ್ಲೆಲ್ಲೋ ಬರ್ತಿದ್ದಾರೆ. ಆಗ ಹಾಯಾಗಿ ಮತ್ತೆ ಕಂಕಸ್ವಾಮಿಗಳ ಜೊತೆಗೆ ಈ ವಿರಾಟ ಪಗಡೆ ಆಟ ಆಡ್ತಾ ಕೂತಿದ್ದಂತೆ. ಪಗಡೆ ಆಟ ಆಡ್ತಾ ಕೂತಾಗ ಆಗ ಏನಾಯಿತು, ಈ ವಿರಾಟನಿಗೆ ತಡಿಲಿಕ್ಕಾಗಲಿಲ್ಲ. ತನ್ನ ಮಕ್ಕಳು ಮಾಡಿದ ಸಾಧನೆ ಹೆಂಗಾದರೂ ಇನ್ನೊಬ್ರಿಗೆ ಹೇಳಬೇಕು ಅಂತ ಇರ್ತದಂತೆ. ಅದಕ್ಕೆ ಏನಾದರೂ ಮಾಡಿ ಹೇಳಬೇಕು ಅಂತ ತನ್ನ ಮಗ ಅಂತ ಅಂದ್ಕೊಂಡು ಹೇಳಲಿಕ್ಕೆ ಶುರು ಮಾಡಿದರು. ಹೇಳಿದ ಕೂಡಲೇ ಆಗ ನೋಡಿ, ನನ್ನ ಮಗ ಉತ್ತರ ಕುಮಾರ ಹೋಗಿ ಭೀಷ್ಮ ದ್ರೋಣಾದಿಗಳನ್ನು ಗೆದ್ದು ಬರ್ತಾ ಇದ್ದಾನೆ, ರಥದಲ್ಲಿ ಬರ್ತಿದ್ದಾನೆ, ಅವನಿಗೆ ಸ್ವಾಗತ ಮಾಡಬೇಕು ಅಂತ ಹೇಳಿದ್ನಂತೆ. ಪಗಡೆ ಆಟ ಆಡ್ತಿದ್ದಾನೆ. ಆಡುವಾಗ ನೋಡಿ ರಥ ಬಂತು ಅಂತಂದ. ರಥ ಬಂತು ಅನ್ನಬೇಕಾದ್ರೆ ಸರಿಯಾಗಿ ಏನಾಯ್ತಂತೆ, ಆ ಕಂಕಸ್ವಾಮಿಗಳು ಹೇಳಿದ್ರಂತೆ, ನೀವು ಬರೀ ರಥದಲ್ಲಿರುವಂಥ ನಿಮ್ಮ ಉತ್ತರ ಕುಮಾರನ್ನು ನೋಡ್ತಿದ್ದೀರಿ, ಗೆದ್ದು ಬರ್ತಾ ಇರುವಂಥದ್ದು ನಿಮ್ಮ ಉತ್ತರ ಕುಮಾರ ಅಲ್ಲ, ಮತ್ಯಾರು ಅಂತಂದರೆ ಆ ರಥದಲ್ಲಿ ಕೂತಿರುವಂಥ ಬೃಹನ್ನಳೆ ಅಂತಂದ್ರಂತೆ. ಇಷ್ಟಂದು ಕೂಡಲೇ ಅವನಿಗೆ ಸಿಟ್ಟು ಬಂತು. ಕೆಲವೊಮ್ಮೆ ಸಿಟ್ಟಿದೆಯಲ್ಲ, ಕೆಲವು ಅನರ್ಥಗಳು ಅಂತ ಒಂದು 10 ಹೇಳ್ತಾರೆ. ಅನರ್ಥಗಳು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲಂತೆ. ಅತಿಯಾದ ಹಸಿವೆ ಇದ್ದವನು, ಅತಿಯಾಗಿ ಕೆಲವರಿಗೆ ಹಸಿವು ಭಾಳ ಆಯಿತು ಅಂದರೆ ಏನು ಮಾಡ್ತಾರೆ ಗೊತ್ತಾಗೋದಿಲ್ಲಂತೆ. ಯಾರನ್ನ ಹೊಡಿತಾರೆ ಯಾರನ್ನ ಬಿಡಿತಾರೆ ಗೊತ್ತಾಗೋದಿಲ್ಲ ಒಂದೊಂದು ಸರ್ತಿ. ಸಿಟ್ಟು ಅತಿ ಆಯಿತು ಅಂದರೆ ಏನಾಗ್ತದೋ ಗೊತ್ತಾಗೋದಿಲ್ಲಂತೆ. ಅಂಥದ್ದೆಲ್ಲ ಹಾಗೆ ಇವನಿಗೆ ಸಿಟ್ಟು ಬಂತು. ನನ್ನ ಮಗನನ್ನೇ ನೀನು ಈ ರೀತಿ ಬೈತಾ ಇದ್ದೀಯಾ ಅಂತ. ಪಗಡೆ ಆಡ್ತಾ ಇದ್ನಲ್ಲ, ಕೈಯಲ್ಲಿತ್ತಲ್ಲ ಪಗಡೆ, ಆ ಪಗಡೆಯನ್ನೇ ತಗೊಂಡು ಮುಖಕ್ಕೆ ಎಸೆದ್ನಂತೆ ಇವನಿಗೆ, ಆ ಧರ್ಮರಾಜನಿಗೆ, ಕಂಕನಿಗೆ ಎಸೆದ್ರೆ ಅದು ಮೂಗಿಗೆ ಬಡಿದು ಮೂಗಿಂದ ದಳ 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 ರಕ್ತ ಸುರಿತಂತೆ. ಆ ರಕ್ತ ಸುರಿತಾ ಇದ್ರೆ ಇನ್ನೇನು ರಕ್ತ ಬೀಳ್ತಾ ಇದೆ ಅಷ್ಟೇ, ಅಷ್ಟರಲ್ಲೇನೆ ಎಲ್ಲಿದ್ಲೋ ಏನೋ ಸೈರಂಧ್ರಿ ಓಡಿ ಬಂದು ತನ್ನ ಸೆರಗನ್ನು ಹಿಡಿದ್ಲಂತೆ. ಸೆರಗಿ ಹಿಡಿದು ಆ ರಕ್ತವನ್ನು ಸೆರಗಲ್ಲಿ ಬೀಳುವಂತೆ ಮಾಡಿದ್ಲು. ಆ ಸೆರಗಿನಿಂದ ಮತ್ತೆ ಕೆಳಗೆ ಬೀಳ್ತಾ ಇದ್ದರೆ ಆ ಸೆರಗನ್ನೇ ಮಡಚಿ ಮತ್ತೆ ಕೆಳಗೆ ಹಿಡ್ಕೊಂಡಂತೆ. ಅಂತೂ ಏನು ಮಾಡಿಲ್ಲ, ಆ ರಕ್ತ ಎಲ್ಲ ಆ ಸೆರಗಿನಲ್ಲೇ ಇಂಗಿ ಹೋಗಬೇಕು, ಆ ರೀತಿ ಮಾಡಿದ್ಲಂತೆ. ಆಮೇಲೆ ಆ ಸೆರಗಿನಿಂದ ಇನ್ನೂ ರಕ್ತ ಹರಿತಾ ಇದೆ ಅಂತ ಒಂದು ಪಾತ್ರೆಯನ್ನು ತಂದು ಆ ಪಾತ್ರೆಯಲ್ಲಿ ಎಲ್ಲ ಇದನ್ನು ರಕ್ತವನ್ನು ಹಾಕಿದ್ಲಂತೆ. ಯಾಕೆ ಹೀಗೆ ಮಾಡಿದ್ಲು ಸೈರಂಧ್ರಿ ಅಂತಂದರೆ, ಒಂದು ಶಾಸ್ತ್ರ, ಧರ್ಮಶಾಸ್ತ್ರ ಹೇಳುತ್ತದೆ ಏನು, ಒಬ್ಬ ಸನ್ಯಾಸಿಗಳ ರಕ್ತವನ್ನು ನೆಲಕ್ಕೆ ಪಾತ ಮಾಡಿದರು ಅಂತಾದರೆ ಅವನ ಕುಲಕೋಟಿ ಸರ್ವನಾಶ ಆಗುತ್ತಂತೆ. ಕುಲಕೋಟಿ ಸರ್ವನಾಶ ಆಗುತ್ತೆ. ಆದ್ದರಿಂದ ಇವನು ಸನ್ಯಾಸಿಯಾಗಿದ್ದ ಕಂಕಸ್ವಾಮಿಗಳು. ಹಾಗಾಗಿ ಸನ್ಯಾಸಿ ವೇಷದಲ್ಲಿದ್ದಾಗ ಅಂಥವರ ರಕ್ತವನ್ನು ಅವರು ಭೂಮಿಪಾತ ಆಯಿತು ಅಂತಾದರೆ ಆಗ ಅವನ ಕುಲಕೋಟಿ ಸರ್ವನಾಶ ಆಗ್ತದೆ. ಅದು ಆಗಬಾರ್ದು. ಇಷ್ಟು ದಿವಸ 1 ವರ್ಷ ನಮಗೆ ಆಶ್ರಯವನ್ನು ಕೊಟ್ಟ ರಾಜ, ಅವನಿಗೆ ನಮ್ಮಿಂದಾಗಿ ಇಂಥ ಆಪತ್ತು ಬರಬಾರದು ಅನ್ನೋದಕ್ಕೋಸ್ಕರವಾಗಿ ಸೈರಂಧ್ರಿ ಓಡಿ ಬಂದು ಹಿಡಿದ್ಲಂತೆ. ಅದನ್ನು ಹಿಡಿಯುವಾಗ ನೋಡಿದ ಒಂದು ಕ್ಷಣ ಆದ ನಂತರ, ಎಂಥ ತಪ್ಪು ಮಾಡಿದೆ ನಾನು ಅಂತ ಅನ್ನಿಸ್ತು ವಿರಾಟನಿಗೆ. ಎಂಥ ತಪ್ಪು ಮಾಡಿದೆ, ಸಿಟ್ಟಿನಲ್ಲಿ ಏನು ಮಾಡಿದೆ ಅಂತ ಗೊತ್ತಾಗಲಿಲ್ಲ ನನಗೆ ಅಂತ ಆ ಸಿಟ್ಟಿನಿಂದ ಮಾಡಿದಂಥದ್ದಕ್ಕೆ ತಪ್ಪು ಅಂತ ಕೇಳಿಕೊಂಡಂತೆ. ಅಲ್ಲಿಂದ ನೋಡ್ತಾ ಇರಬೇಕಾದ್ರೇ ಒಂದು ಸರ್ತಿ ಭೀಮ ಸಿಟ್ಟು ಬಂತು. ಅಣ್ಣನ ರಕ್ತ ಸುರಿಯೋದನ್ನು ನೋಡಿ ಮುಷ್ಟಿ ಹಿಡಿದೇ ಬಿಟ್ಟ. ಒಂದು ಸರ್ತಿ ಕಿಟಕಿ ಕಡೆಗೆ ನೋಡಿದಂತೆ. ಹೇಳಿದ್ನ ಅವನು ಕಿಟಕಿ ಕಡೆಗೆ ನೋಡಿದ ಅಂದರೆ ಮರನೇ ನೋಡ್ತಾನೆ. ಒಂದು ಸರ್ತಿ ಅವನು ಮರ ಕಿತ್ತಿ ಬಿಡ್ತೇನೆ ಅಂತ ನೋಡಿದ. ಒಂದು ಸರ್ತಿ ಅಷ್ಟು ನೋಡ್ತಿರುವಾಗಲೇ ಧರ್ಮರಾಜ ಹೇಳಿದ, ಯಾಕ ಮರ ಕಿತ್ಲಿಕ್ಕೆ ಹೋಗ್ತಿ, ಈಗಲೇ ಇನ್ನೂ ಸ್ವಲ್ಪ ಬೆಳೀಲಿ, ಮತ್ತು ನಿನಗೆ ಅಡಿಗೆ ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ ಅಂತಂದಂತೆ. ಆಯಿತು ಅಂತ ಸುಮ್ಮನೆ ಆದ ಇವನು. ಆಮೇಲೆ ನೋಡಿದರೆ ಆಗ ಅವನು ಹೇಳಿದ, ನಾವು ಪಾಂಡವರು, ನಾನೇ ಧರ್ಮರಾಜ, ಎಲ್ಲ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ದಂತೆ ಮಹಾತ್ಮರು ನೀವು ಅಂತ ಎಲ್ಲರೂ ಬಂದು ನಮಸ್ಕಾರ ಮಾಡಿ. ಅದು ಏನು ಹಾಗೀಗೆ ಮಾಡಲಿಲ್ಲ, ಆವತ್ತೇನೋ ಆ ಸಭೆ ವಿಸರ್ಜನೆ ಆಗಿಬಿಡ್ತು, ಹೋಗಿಬಿಟ್ರು. ಇವನು ಬಂದ ಅಂತ ಈ ಉತ್ತರ ಕುಮಾರನಿಗೇನು ಮಾಡಿದರು, ಚೆನ್ನಾಗಿ ಅವನಿಗೊಂದು ಸ್ವಾಗತ ಮಾಡಿದರು. ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರಲ್ಲ, ದೃಷ್ಟಿ ತೆಗೀಲಿಕ್ಕೆ ಅಂತ ಒಂದು ಮಂಗಳಾರತಿ ಮಾಡಿದ್ದಂತ ಅವನಿಗೆ. ಆ ಮಂಗಳಾರತಿ ದೃಷ್ಟಿದೋಷ
ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಂಗಳಾರತಿ ಅಂತ ಇರ್ತದೆ. ಎಲ್ಲದಕ್ಕೂ ಕೂಡ ಒಂದೇ ಮಂಗಳಾರತಿ ಮಾಡಿಬಿಡ್ಬಾರ್ದು. ಮನೆ ಅಂತ ಮಾಡಬೇಕಾದ್ರೆ ಮನೆಗಳಿಗೆ ಮಂಗಳಾರತಿ ಅಂತಂದರೆ ಅದು ದೃಷ್ಟಿದೋಷ ಪರಿಹಾರಕ್ಕೆ ಅಂತಂದರೆ ಕುಂಬಳಕಾಯಿ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಒಡೆದು ಅದನ್ನು ಸುತ್ತು ಬಂದು, ಆಮೇಲೆ ಈ ಪ್ರಯಾಣಕ್ಕೆ ಹೋಗಬೇಕಾದ್ರೆ ನಮ್ಮ ವಾಹನಕ್ಕೆ ದೃಷ್ಟಿ ಆಗಬಾರ್ದು ಅಂತ ಅದಕ್ಕೆ ತೆಂಗಿನಕಾಯಿ ಹೊಡಿಬೇಕು, ಹೀಗೆಲ್ಲ ಇರ್ತದೆ. ಮನೆಗಳಿಗಾಗಬೇಕಾದ್ರೆ ಕುಂಬಳಕಾಯಿ ಹೊಡಿಬೇಕು ಅಂತ ಇರ್ತದೆ. ಆಮೇಲೆ ಕೆಲವರಿಗೆ ವ್ಯಕ್ತಿಗಳಿಗೆ ದೃಷ್ಟಿ ಆಗ್ತದೆ ಅಂದರೆ ಅದಕ್ಕೆ ಕಸಬರಿಗೆಯಿಂದ ತೆಗೆಯೋದು ಅಂತ ಇರ್ತದೆ, ಉಪ್ಪಿಂದ ತೆಗೆಯೋದು ಅಂತ ಇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು. ಅದು ವ್ಯಕ್ತಿ ಎಷ್ಟೆಷ್ಟು ದೊಡ್ಡದಾಗ್ತದೋ ಅಷ್ಟಷ್ಟು ದೊಡ್ಡ ದೊಡ್ಡ ದೃಷ್ಟಿಗಳು ಅಂತ ಅರ್ಥ. ಮನೆ ಭಾಳ ದೊಡ್ಡದು, ಸಣ್ಣ ಮನೆ ಅಂತಂದರೆ ಸಣ್ಣ ಕುಂಬಳಕಾಯಿ ಹೊಡೆದ್ರೆ ಸಾಕು. ಭಾಳ ದೊಡ್ಡದು ಅಂತಾದರೆ ದೊಡ್ಡ ಕುಂಬಳಕಾಯಿ ತರಬೇಕಾಗ್ತದೆ. ಹಾಗೆಲ್ಲ ಅದಕ್ಕೆ ಒಂದೊಂದು ಕ್ರಮ ಅಂತ ಇರ್ತದಂತೆ. ಆ ರೀತಿ ಇವನಿಗೆ ಬಂದವನಿಗೆ ದೃಷ್ಟಿದೋಷ ಅಂತ ಕೆಂಪು ಆರತಿಯಿಂದಾಗಿ ಅವನಿಗೆ ಏನು ಮಾಡಿದರು, ದೃಷ್ಟಿಯನ್ನೆಲ್ಲ ತೆಗೆದ್ರಂತೆ. ಕೆಂಪಾರತಿ ಅಂತ ಮಾಡಿದರು. ಮಾಡಿ ಒಳಗೆಲ್ಲ ಕರೆದ್ರು. ಎಲ್ಲ ಮುಗೀತು. ಮರುದಿವಸ ಆಗಬೇಕಾದ್ರೆ ಧರ್ಮರಾಜ ಏನು ಮಾಡಿದ್ದಂತೆ, ತನ್ನ ವೇಷವನ್ನು ಹಾಕ್ಕೊಂಡು ವಿರಾಟನ ಸಿಂಹಾಸನದಲ್ಲಿ ಬಂದು ಕೂತುಬಿಟ್ಟಿದ್ದಾನೆ. ವಿರಾಟನ ಸಿಂಹಾಸನದಲ್ಲೇ ಕೂತುಬಿಟ್ಟಿದ್ದಾನೆ. ಬಂದು ನೋಡ್ತಾನೆ ವಿರಾಟ, ಏನಿದು ಅಂತ ಕೇಳಿದವನು. ಏನಿದು ಅಂತ ಕೇಳಿದರೆ ಆಗ ಹೇಳಿದ್ರವರು, ಏನಿದು, ಏನೇನು ಕೇಳ್ತಿದ್ದಿ? ಏನೂ ಇಲ್ಲ, ನಾನು ಧರ್ಮರಾಜ ಅಂತ ಹೇಳಿದೆ. ನಾನೇ ಧರ್ಮರಾಜ ಅಂತ ಎಲ್ಲ ವಿಚಾರಗಳು ಗೊತ್ತಾಯಿತು. ಕ್ಷಮೆ ಕೇಳಿದ. ನಿಮ್ಮಂಥ ಮಹಾತ್ಮರಿಗೆ ಆಶ್ರಯ ಕೊಟ್ಟದ್ದು ನಮ್ಮ ಭಾಗ್ಯ ಅಂತಂದ. ಎಲ್ಲ ಆಯಿತು. ಆದ ನಂತರ ಕಡೆಗೆ ಇವರು ಹೋಗಬೇಕಾದ್ರೆ ಇಲ್ಲಿಂದ ಏನಾಯಿತು, ಇವನಿಗೊಬ್ಬ ಮಗಳಿದ್ಲಲ್ಲ ಉತ್ತರಾದೇವಿ, ನಮಗಿಂಥ ದೊಡ್ಡ ರಾಜ್ಯವನ್ನು ಕೊಟ್ಟಿದ್ದೀರಿ, ಮಾಡಿದ್ದೀರಿ, ನಿಮಗೇನಾದರೂ ಕೊಡಬೇಕು ಅಂತ ಆ ಬೃಹನ್ನಳೆ ರೂಪದಲ್ಲಿದ್ದಂಥ ಅವನು ಅರ್ಜುನ ಆದ ಕೂಡಲೇ ಏನು ಮಾಡಿದರು, ಆ ಉತ್ತರಾದೇವಿ ಇದ್ಲಲ್ಲ, ಉತ್ತರಾದೇವಿನ ನೀನೇ ಮದುವೆ ಮಾಡ್ಕೊಂಬಿಡು ಅಂತಂದ್ರೆ. ನೀನೇ ಮದುವೆ ಮಾಡ್ಕೊ ಅಂದರೆ ಅರ್ಜುನ ಹೇಳಿದ, ಈಗಾಗಲೇ ಭಾಳ ಮಾಡ್ಕೊಂಡಿನಿ, ಸಾಕಾಗಿದೆ ನನಗೆ, ನನ್ನ ಮಗ ಒಬ್ಬ ವರ ಇದ್ದಾನೆ, ಅವನಿಗೆ ಕೊಟ್ಬಿಡು ಅಂತಂದಂತೆ. ಆಮೇಲೆ ಆ ಉತ್ತರಾದೇವಿಯನ್ನು ಕರ್ಕೊಂಡು ಬಂದು ಅಭಿಮನ್ಯುವಿಗೆ ಮದುವೆ ಮಾಡಿಸಿತ್ತು. ಅಭಿಮನ್ಯುವನ್ನು ಕರೆಸಿ ಅಲ್ಲಿಗೆ ಒಂದು ದೊಡ್ಡ ವಿವಾಹ ಎಲ್ಲ ಮಾಡಿ ಮದುವೆ ದೀಪಣೆ ಎಲ್ಲ ಮಾಡಿಕೊಂಡು ಆ ಅಭಿಮನ್ಯುವನ್ನು ಉತ್ತರಾದೇವಿಯನ್ನು ಕರ್ಕೊಂಡು ವಾಪಸ್ ಮತ್ತೆ ಹಸ್ತಿನಾವತಿಗೆ ಬಂದರು. ಹಸ್ತಿನಾವತಿಗೆ ಬರಬೇಕಾದ್ರೆ ಆಗ ಶುರುವಾಯ್ತು ನೋಡ್ರಿ. ಏನು ಅಂದರೆ, ಇವರು ಬಂದು ಕೂಡಲೇ ಹೇಳಿದ್ರಂತೆ, ಇವರು ಅಜ್ಞಾತವಾಸವನ್ನು ಪೂರ್ಣ ಮಾಡದೆ ಬಂದಿದ್ದಾರೆ, ಆದ್ದರಿಂದ ಮತ್ತೆ ವನವಾಸಕ್ಕೆ ಹೋಗಲಿ ಅಂತ. ಅದಕ್ಕೆ ಮತ್ತೆ ವನವಾಸಕ್ಕೆ ಹೋಗಲಿ ಅಂತಂದರೆ ಹೇಳಿದರು, ಇಲ್ಲ ಅಜ್ಞಾತವಾಸ ಪೂರ್ಣ ಆಗಿದೆ ಅಂತಂದರು. ಎಲ್ಲಿ ಪೂರ್ಣ ಆಗಿದೆ? ಆಗಿಲ್ಲ ಅಂತ ಗಲಾಟೆ. ಅದು ನಿಜವಾಗಲೂ ಏನಂತಂದರೆ ಸಂವತ್ಸರದ ಪ್ರಕಾರ ಅದು ಪೂರ್ಣ ಆಗಿರಲಿಲ್ಲ. ಯಾಕೆಂದರೆ ಈ ಸಂವತ್ಸರಗಳಿದೆ ಅಲ್ವ, ಇದರಲ್ಲಿ 5 ವಿಧವಾದಂಥ ಸಂವತ್ಸರಗಳಿದ್ದಾವೆ. 5 ಸಂವತ್ಸರ, ಪರಿವತ್ಸರ, ಇಡಾವತ್ಸರ ಏವಚ, ಅನುವತ್ಸರೋ ವತ್ಸರಶ್ಚ ವಿದುರೈವಂ ಪ್ರಭಾಷ್ಯತೆ ಅಂತ. ಸಂವತ್ಸರ ಅಂತ ಹೇಳಿದರೆ ಸೌರಮಾನ ಪದ್ಧತಿ ಅಂತ ಹೇಳುತ್ತಾರೆ. ಸೌರಮಾನ ಪದ್ಧತಿ ಅಂದರೆ, ಸೌರಮಾನದಲ್ಲಿ ಸಾಮಾನ್ಯವಾಗಿ 1 ತಿಂಗಳು ಅಂತಂದರೆ ಹೇಗೆ ಲೆಕ್ಕ ಅಂದರೆ, ಈ ಸೂರ್ಯ ಒಂದೊಂದು ರಾಶಿಗೆ ಸಂಚಾರ ಮಾಡ್ತಾನೆ, ಮೇಷ ವೃಷಭಾದಿ ರಾಶಿಗಳಿಗೆ. ಅವನು ಒಂದು ರಾಶಿಯಲ್ಲಿ 1 ತಿಂಗಳಿರ್ತಾನಂತೆ. ತಿಂಗಳು ಅಂದರೆ ಅದು 30 ಡೇಸ್ ಅಂತೇ ನಿಯಮ ಇಲ್ಲ, 31, 32 ಹೀಗೆಲ್ಲ ಇರ್ತಾನವನು ಒಂದು. ಆದ್ದರಿಂದಲೇ ಸೌರಮಾನದ ದೃಷ್ಟಿಯಲ್ಲಿ 1 ವರ್ಷ ಅಂದರೆ ಸಾಮಾನ್ಯ ಅದು 365 ದಿವಸ ಅಂತ ಆಗ್ತದೆ. ಅವರಲ್ಲಿ ವರ್ಷ ಅಂತಂದರೆ 365 ದಿವಸ. ಅದು ಸೌರಮಾನ ಪದ್ಧತಿ ಅಂತ. ಇದು ಸೂರ್ಯನಗಳು ಅಂದರೆ ಮೇಷ ವೃಷಭಾದಿ ರಾಶಿಗಳನ್ನು ತಿರುಗಿ ಮತ್ತೆ ಮೇಷಕ್ಕೆ ಬಂದರೆ 1 ಯುಗಾದಿ ಅಂತ ಅರ್ಥ ಅವರಲ್ಲಿ ಸೌರಮಾನ ಪದ್ಧತಿಯಲ್ಲಿ. ಇದು ಸಂವತ್ಸರ ಅಂತ ಕರೀತಾರೆ. ಇನ್ನೊಂದಿದೆ ಸಂವತ್ಸರ ಪರಿವತ್ಸರ ಅಂತ ಹೇಳಿದರೆ ಬಾರ್ಹಸ್ಪತ್ಯಮಾನ ಅಂತ ಹೇಳಿದರೆ ಅದು ಯಾವುದು ಅಂದರೆ, ಈ ಗುರು ಇದ್ದಾನಲ್ವ ಬೃಹಸ್ಪತಿ ಗ್ರಹ, ಆ ಬೃಹಸ್ಪತಿ ಗ್ರಹ ಏನು ಮಾಡ್ತಾನೆ ಅಂದರೆ ಅವನು ರಾಶಿಗಳಲ್ಲಿ ಸಂಚಾರ ಮಾಡ್ತಾನೆ. ಆದರೆ ಅವನ ವಿಶೇಷತೆ ಏನು ಅಂತಂದರೆ, 1 ರಾಶಿಗೆ ಪ್ರವೇಶ ಮಾಡಿದ ಅಂದರೆ 1 ವರ್ಷ ಇರ್ತಾನಂತೆ. ಅದು ಹೆಚ್ಚು ಕಡಿಮೆ 350ರಿಂದ 360 ದಿವಸದ ಒಳಗಿರ್ತದೆ. ಅಂತೂ ಆ ರೀತಿ ಅದನ್ನೆಲ್ಲ ಈಗ ಆಚರಣೆಯಲ್ಲಿಲ್ಲ, ಕೃಷ್ಣ ಆಚರಣೆ ಮಾಡಿದ್ದ ಅಂತ ಹರಿವಂಶದಲ್ಲೆಲ್ಲ ಅದರ ಉಲ್ಲೇಖ ಇದೆ. ಹಾಗೆ ಇದು ಆ ಸಂದರ್ಭದಲ್ಲಿ ಇರುವಂಥದ್ದು. ಇನ್ನೊಂದೇನು ಅಂತಂದರೆ, ಮತ್ತೊಂದು ಇದು ಪರಿವತ್ಸರ ಆಯಿತು. ಇನ್ನೊಂದು ಇಡಾವತ್ಸರ ಅಂದರೆ ನಕ್ಷತ್ರಮಾನ ಅಂತ ಹೇಳಿದರೆ, ಒಟ್ಟು ಚಂದ್ರನಿಗೆ 27 ಜನ ಹೆಂಡಂದಿರು, 27 ಜನರಲ್ಲೂ ಕೂಡ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ದಿವಸ ವಾಸ ಮಾಡ್ತಾನಂತೆ. ಒಂದೊಂದು ದಿವಸ ವಾಸ ಮಾಡಿದರೆ 27 ದಿವಸಕ್ಕೆ 1 ತಿಂಗಳಾಗಿಬಿಡ್ತದೆ. ಹಾಗಾಗಿ ಆ ನಕ್ಷತ್ರಮಾನ ಪದ್ಧತಿಯಲ್ಲಿ 360 ದಿವಸ ಬರೋದೇ ಇಲ್ಲ ಅಲ್ಲಿ.
ಅಲ್ಲಿ ಬರುವಂಥದ್ದು ಸಾಮಾನ್ಯವಾಗಿಯೇ 320 ಹಾಗೆಲ್ಲ ಬಂದುಬಿಡ್ತದೆ ಅಷ್ಟೇ. ಆದ್ದರಿಂದ ಅಲ್ಲಿ ಕಡಿಮೆ 3 ದಿವಸ ಕಡಿಮೆ ಆಗೇ ಇರ್ತದೆ ಪ್ರತಿ ಇದರಲ್ಲೂ ಕೂಡ. ಹಾಗೆ ಆದ್ದರಿಂದಾಗಿ ಅದು ಒಂದು ಪದ್ಧತಿ. ಇನ್ನೊಂದು ಅನುವತ್ಸರ ಅಂತಿದೆ. ಅನುವತ್ಸರ ಅಂತ ಹೇಳಿದರೆ ಇದು ಚಾಂದ್ರಮಾನ ಪದ್ಧತಿ ಅಂತ ನಾವೆಲ್ಲ ಈಗ ಆಚರಣೆ ಮಾಡ್ತೀವಲ್ವ, ಈ ಚಾಂದ್ರಮಾನ ಪದ್ಧತಿ. ಈ ಚಾಂದ್ರಮಾನ ಪದ್ಧತಿ ಇದೆಯಲ್ವ, ಚಾಂದ್ರಮಾನ ಪದ್ಧತಿಯಲ್ಲಾಗಬೇಕಾದ್ರೆ ಅದು ದಿನಗಳ ಲೆಕ್ಕ ಇಲ್ಲ ಅಲ್ಲಿ. ಮತ್ತು ಹೇಗೆ ಲೆಕ್ಕ ಅಂದರೆ ಮಾಸ ಲೆಕ್ಕ ಪಕ್ಷ ಮಾಸ ಲೆಕ್ಕ. ಅಲ್ಲಿ ಪಕ್ಷ ಮಾಸ ಲೆಕ್ಕ ಅಂದರೆ ಚೈತ್ರಾದಿ ಮಾಸ, ಈ ಮಾಸಗಳೆಲ್ಲ ಇದೆಯಲ್ಲ, ಅದು ಮಾಸವನ್ನು ಹೇಗೆ ಮಾಡೋದು ಅಂದರೆ ಅಮಾವಾಸ್ಯೆಯಿಂದ ಒಂದು ಸರ್ತಿ ಆರಂಭ ಆಗಿ ಹುಣ್ಣಿಮೆ ಪೂರ್ಣ ಆಯಿತು ಅಂದರೆ 1 ತಿಂಗಳಾಯಿತು ಅಂತ, ಒಂದು ಮಾಸ ಕಳೀತು. ಅದಕ್ಕೆ ಹೆಸರೇನು ಅಂದರೆ ಅದಕ್ಕೆ ಪೂರ್ಣಿಮಾ ಅನ್ನೋಕ್ಕಿಂತ ಪೂರ್ಣಮಾಸಿ ಅಂತ ಹೆಸರು. ಅದಕ್ಕೆ ಪೂರ್ಣಮಾಸಿ ಅಂತ ಯಾಕೆ ಹೆಸರು ಅಂದರೆ ಒಂದು ಮಾಸ ಪೂರ್ಣ ಆಯಿತು, ಆದ್ದರಿಂದ ಪೂರ್ಣಮಾಸಿ ಅಂತ ಕರೀತಾರೆ ಅದನ್ನು. ಹೀಗೆ 1 ತಿಂಗಳಿಗೆ 1 ಮಾಸ ಪೂರ್ಣ ಆಗುತ್ತೆ. ಅದರಿಂದ ಪೂರ್ಣಿಮಾ ಬಂತು ಅಂತ ಆದರೆ 1 ಮಾಸ ಪೂರ್ಣ ಆಯಿತು ಅಂತ. ಅದು ಎರಡಿದೆ. ಸ್ನಾನಕ್ಕೆಲ್ಲ ಆಗಬೇಕಾದ್ರೆ 15 ದಿವಸ ಮೊದಲು ತಗೊಳ್ಬೇಕು ಸ್ನಾನಾದಿ. ಮಾಘ ಸ್ನಾನ ಅಂತ ಹೇಳಿದರೆ 15, ಇನ್ನು ಮಾಘ ಬಂದಿರಲ್ಲ, ಅದಕ್ಕಿಂತ 15 ದಿವಸ ಮೊದಲೇ ಆರಂಭ ಮಾಡಬೇಕು. ಈಗ ಮತ್ತೆ ವೈಶಾಖ ಸ್ನಾನ 15 ದಿವಸ ಮೊದಲೇ ಆರಂಭ. ಹೀಗೆಲ್ಲ ಕೆಲವುದಕ್ಕೆ. ಇನ್ನು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳು ಅಂತ ಅದು ಒಂದು. ಈ ರೀತಿ ಲೆಕ್ಕ. ಅಂತೂ ಚಂದ್ರನ ಗತಿಯನ್ನು ಯಾವತ್ತು ಚಂದ್ರ ಇಲ್ಲವೋ ಆವತ್ತಿನ ದಿವಸ ಅಮಾವಾಸ್ಯೆ ಅಂತ ಅರ್ಥ. ಹಾಗಾಗಿ ಚಂದ್ರ ಇಲ್ಲದ ದಿನದಿಂದ ಇನ್ನೊಂದು ದಿವಸ ಚಂದ್ರ ಇಲ್ಲದ ದಿನಕ್ಕೆ 1 ತಿಂಗಳು ಅಂತ ಲೆಕ್ಕ. ಇಂಥದ್ದು 12 ಕಳೀತು ಅಂತ ಆದರೆ ಆಗ ಏನಾಗುತ್ತೆ ಅಂದರೆ 1 ವರ್ಷ ಅಂತ ಆಗುತ್ತೆ. ಇದನ್ನು ಅನುವತ್ಸರ ಚಾಂದ್ರಮಾನ ಪದ್ಧತಿ ಅಂತ ಕರೀತಾರೆ. ಈ ವತ್ಸರದಲ್ಲಾಗಬೇಕಾದ್ರೆ 360 ದಿವಸ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು 350ರಿಂದ 355 ದಿನಗಳೇ ಬರ್ತದೆ ಇದರಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಪಂಚಮೇ ವರ್ಷೆ ದ್ವೌ ಮಾಸವು ಅಧಿಕ ಮಾಸವು ಅಂತ, ಅಧಿಕ ಮಾಸಕವು ಅಂತ. ಅಂದರೆ ಪಂಚಮೇ ವರ್ಷೆ 5 ವರ್ಷಕ್ಕೆ 2 ಅಧಿಕ ಮಾಸಗಳು ಬರ್ತದೆ ಅಂತ ಹೇಳ್ತಾರೆ. 5 ವರ್ಷಕ್ಕೆ ಅಂದರೆ 2.5 ವರ್ಷಕ್ಕೆ ಅಂತ ಅರ್ಥ. 2.5 ವರ್ಷ ಈಗ ನಾಳೆ ಬರ್ತಾ ಇದೆ ಇನ್ನು ಅಧಿಕ ಮಾಸ ಅಂತ. ಯಾಕೆ 2.5 ವರ್ಷಕ್ಕೆ ಸರಿಯಾಗಿ ಒಂದೊಂದು ಅಧಿಕ ಮಾಸ. ಯಾಕೆ ಅಂದರೆ ಅಲ್ಲಿ ಏನಾಗಿರುತ್ತೆ ಅಂತಂದರೆ 5ರಿಂದ 10 ದಿನಗಳು ಕಡಿಮೆ ಆಗಿರುತ್ತೆ. ಆ ಕಡಿಮೆ ಆದಂಥ ದಿನಗಳೇನಿದೆ ಅಲ್ವಾ, ಅದು ಎಲ್ಲವೂ ಕೂಡ ಸೇರಿಕೊಂಡು ಒಂದು 33 ದಿನಗಳು ಅಂತ ಆಗಿಬಿಡ್ತದೆ. ಅದೊಂದು ಮಲಮಾಸ ಅಂತ ಕರೀತಾರೆ. ಯಾವುದಕ್ಕೂ ಸೇರದೇ ಇರುವಂಥ ಮಾಸ ಅದು. ಅಂಥ ಮಾಸವನ್ನು ಮಲಮಾಸ ಅಂತ ಕರೀತಾರೆ. ಆ ಮಾಸ ಬಂತು ಅಂದರೆ ಅಧಿಕ ಮಾಸ ಅಂತ ಹೇಳ್ತಾರೆ. ಹೀಗೆ ಅಂತೂ ಏನಾಗುತ್ತೆ ಅಂದರೆ ಇದು ಅನುವತ್ಸರ ಚಾಂದ್ರಮಾನ ಪದ್ಧತಿ ಅಂತ. ಅದಕ್ಕೆ ಅವರು ಹೇಳುತ್ತಾರೆ ಸೌರಮಾನಾನುಸಾರೇಣ ಧಾರ್ತರಾಷ್ಟ್ರ ಅಪೂರ್ಣತಾಮ್ ಅಂತ. ಸೌರಮಾನ ಪದ್ಧತಿಯ ಪ್ರಕಾರ ಇವರದ್ದಿನ್ನೂ ಕೂಡ 13 ವರ್ಷ ಆಗಲಿಲ್ಲ ಅಂತ ಹೇಳಿದರು. ಆಗಲಿಲ್ಲ. ಆದ್ದರಿಂದ ಇವರು ಅಜ್ಞಾತವಾಸವನ್ನು ಪರಿಪೂರ್ಣ ಮಾಡಿಲ್ಲ. ಆದ್ದರಿಂದಾಗಿ ಮತ್ತೆ ವನವಾಸಕ್ಕೆ ಹೋಗಬೇಕು ಅಂತ ಅವರು ಹೇಳಿದರೆ, ಆಗ ಭೀಷ್ಮದ್ರೋಣಾದಿಗಳೆಲ್ಲರೂ ಕೂಡ ಹೇಳಿದ್ರಂತೆ, ಬ್ರಾಹ್ಮಣರೆಲ್ಲ ಬಂದು ಹೇಳಿದ್ರಂತೆ, ಇಲ್ಲ ಪೂರ್ಣವಾಗಿದೆ ಅಂದರು. ಹೇಗೆ ಅಂತಂದರೆ ಅವರು ಪೂರ್ಣವಾದದ್ದು ನೀವು 13 ವರ್ಷ ಅಂತ ಹೇಳಿದ್ದೀರಿ, ದಿನಗಳನ್ನು ಲೆಕ್ಕ ಹಾಕಿ ಹೇಳಲಿಲ್ಲ ನೀವು. ಹಾಗಾಗಿ ವರ್ಷದ ಲೆಕ್ಕವನ್ನು ಹಾಕಿ ಹೇಳಿದ್ದೀರಿ. 13 ವರ್ಷ ಚಾಂದ್ರಮಾನ ಪದ್ಧತಿಯ ಪ್ರಕಾರ ಆಗುವಾಗ 13 ವರ್ಷ ಕಳೆದು ಹೋಗಿದೆ ಅಂತಂದರು. ಸೌರಮಾನದಲ್ಲಿ ಆಗಲಿಲ್ಲ, ಆದರೆ ಚಾಂದ್ರಮಾನ ಪದ್ಧತಿಯ ಪ್ರಕಾರ 13 ವರ್ಷ ಆಗಿ ಹೋಗಿದೆ ಅಂತ. ಅದು ಹೇಗೆ ಅಂತನ್ನುವಾಗ ಅದಕ್ಕೆ ನಿಯಮಗಳಿದೆ. 13 ವರ್ಷ ಆಗಿತ್ತು, ಚಾಂದ್ರಮಾನದ ಪ್ರಕಾರ ಆಗಿತ್ತು. ಅದು ಯಾಕೆ ಅಂದರೆ ವರ್ಷದ ಲೆಕ್ಕ ಇದೆಯಲ್ಲ, ಯಾವಾಗಲೂ ಕೂಡ ಈ ಲೆಕ್ಕಾಚಾರದಲ್ಲಿ ಮಾಡಬೇಕಾದ್ರೆ ದಿನದ ಪರಿಗಣನೆಯನ್ನು ಮಾಡಬೇಕಾದ್ರೆ ಸೌರಮಾನ ಪದ್ಧತಿಯನ್ನು ಇಟ್ಟುಕೊಳ್ಬೇಕು ದಿನ ಪರಿಗಣನೆಯನ್ನು ಮಾಡುವಾಗ. ಆದರೆ ವರ್ಷದ ಪರಿಗಣನೆಯನ್ನು ಮಾಡುವಾಗ ಚಾಂದ್ರಮಾನ ಪದ್ಧತಿಯನ್ನು ಇಟ್ಟುಕೊಳ್ಬೇಕಂತೆ. ಚಾಂದ್ರಮಾನ ಯಾಕೆಂದರೆ ದಿನಾನಾಂ ಅಧಿಪ ಸೂರ್ಯ ಅಂತ. ಇದು ಒಂದು ದಿನ ಅಂತ ಹೇಳುವಂಥದ್ದು ಯಾವಾಗ ಅಂದರೆ ದಿನಕರ ಉದಿಸಿದಾಗ ಇದು ದಿನ ಅಂತ ಹೇಳ್ತೀವಿ. ಹಾಗಾಗಿ ಇವತ್ತು ಈ ದಿನ ಅನ್ನುವಂಥದ್ದನ್ನು ನಾವು ಲೆಕ್ಕ ಮಾಡೋದು ಹೇಗೆ ಅಂತಂದರೆ ಅದು ದಿನದ ಅಧಿಪತಿಯಾದಂಥ ಸೂರ್ಯನನ್ನು ನೋಡಿಕೊಂಡು ಇಷ್ಟು ಈ ಹೊತ್ತಿಗೆ ಸೂರ್ಯ ಉದಯಿಸಿದ, ಈಗ ಸೂರ್ಯ ಮುಳುಗಿಸಿದ, ಒಂದು ದಿನ ಕಳೀತು ಅಂತ ಹೇಳೋದು. ಇದು ಸೂರ್ಯನನ್ನು ದಿನಾನಾಂ ಅಧಿಪ ಸೂರ್ಯ. ದಿನದ ಲೆಕ್ಕಾಚಾರವನ್ನು ಸೂರ್ಯನ ಅನುಗುಣಕ್ಕೆ ಅಂದರೆ ಅವನ ಸಂಚಾರಕ್ಕೆ ಅನುಗುಣವಾಗಿ ತೀರ್ಮಾನ ಮಾಡಬೇಕು. ಆದರೆ ಪಕ್ಷ, ಮಾಸ, ವರ್ಷ ಇವುಗಳನ್ನೆಲ್ಲ ನಾವು ತೀರ್ಮಾನ ಮಾಡುವಾಗ ಮಾತ್ರ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಮಾತ್ರ ಚಂದ್ರನ ಅನುಗುಣವನ್ನು ಅಂದರೆ ಚಾಂದ್ರಮಾನವನ್ನೇ ಬಳಸಬೇಕು. ಯಾಕೆ ಅಂದರೆ ವರ್ಷ ಅಂತ ಅಂದರೆ ಪಕ್ಷ ಅನ್ನೋದನ್ನು ತೀರ್ಮಾನ ಮಾಡಬೇಕಂದ್ರೆ ಚಂದ್ರನಿಂದಲೇ ತೀರ್ಮಾನ ಮಾಡಬೇಕಲ್ವ ನೀವು.
ಇದು ಶುಕ್ಲ ಪಕ್ಷ ಇದು ಕೃಷ್ಣ ಪಕ್ಷ ಅಂತ ಸೂರ್ಯನ ನೋಡಿ ತೀರ್ಮಾನ ಮಾಡ್ತೀರಾ? ಇಲ್ಲ. ಹಾಗಾಗಿ ಪಕ್ಷವನ್ನು ತೀರ್ಮಾನ ಮಾಡುವುದು. ಒಂದು ಮಾಸ ಪೂರ್ಣ ಆಯಿತು, ಪೂರ್ಣ ಮಾಸಿ ಬಂತು ಅಂತ ಹೇಳಬೇಕಾದ್ರೆ ಚಂದ್ರ ಬೇಕು. ಹಾಗಾಗಿ ಚಂದ್ರನಿಂದ ಮಾಸಗಳನ್ನು ತೀರ್ಮಾನ ಮಾಡೋದು. ಆದ್ದರಿಂದಾಗಿ ಕೊನೆಗೆ ಈ ವತ್ಸರ ಇದೆಯಲ್ವ, ಅಂದರೆ ಸಂವತ್ಸರವನ್ನು ಕೂಡ ಹೇಗೆ ತೀರ್ಮಾನ ಮಾಡಬೇಕು ಅಂತಂದರೆ ಇದರಿಂದಲೇ ಚಾಂದ್ರಮಾನ ಪದ್ಧತಿಯಿಂದ. ಹಾಗಾಗಿ ಚಾಂದ್ರಮಾನ ಪದ್ಧತಿಯ ಪ್ರಕಾರ 13 ವರ್ಷ ಆಗೋಗಿದೆ. ನೀವು ದಿನಲೆಕ್ಕವನ್ನು ಹೇಳಿಲ್ಲ. 13 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳಿದ್ದೀರಿ. ಆದ್ದರಿಂದ ಸೌರಮಾನದ ರೀತಿಯಿಂದ ಆಗಿಲ್ಲ ಅಂದರೂ ಕೂಡ ಚಾಂದ್ರಮಾನದಿಂದ ಆಗಿದೆ. ವರ್ಷದ ಲೆಕ್ಕವನ್ನು ಚಾಂದ್ರಮಾನದಿಂದಲೇ ಮಾಡಬೇಕು. ಆದ್ದರಿಂದಾಗಿ ಆ ಪದ್ಧತಿಯ ಪ್ರಕಾರ ಆಗಿದೆ. ಆದ್ದರಿಂದ ಅವರ ಅಜ್ಞಾತವಾಸವು ಕೂಡ ಸಂಪೂರ್ಣವಾಗಿದೆ. ಯಾವ ದೋಷದ ಲವಲೇಶವೂ ಕೂಡ ಇಲ್ಲ. ಆದ್ದರಿಂದ ಅವರೆಲ್ಲ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ. ಅವನಿಗೆ ಅವರ ರಾಜ್ಯವನ್ನು ಕೊಡಬೇಕು ಅಂತ ಇಷ್ಟು ಹೇಳಿದರು. ಹೇಳಿದಾಗ ಆಗ ನಾನು ಕೊಡೋದಿಲ್ಲ ಅಂತ ಗಲಾಟೆ ಮಾಡ್ತಾನೆ. ಅವನು ಗಲಾಟೆ ಮಾಡಿದಾಗ ಮುಂದೆ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಒಂದು ಸಂಧಾನ ಮಾಡುತ್ತೇನೆ ಅಂತ ಬಂದು ಆ ಸಂಧಾನ ಮುಂದೆ ಆಗಲಿಲ್ಲ. ಅದರಿಂದ ಯುದ್ಧ ನಡೀತು. ಪಾಂಡವರಿಗೆ ಗೆಲುವು ಸಿಕ್ತು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ. ಅವನಿರುವಲ್ಲಿ ಜಯ. ಹಾಗಾಗಿ ಅಂಥ ಜಯ ಎನ್ನುವಂಥದ್ದು ಸಿಕ್ತು ಅಂತ ಇಷ್ಟು ಮಹಾಭಾರತದಲ್ಲಿ ಬಂದಿರುವಂಥ ವಿಷಯ. ಅದರಲ್ಲಿ ವಿರಾಟ ಪರ್ವದಲ್ಲಿ ಸಾಮಾನ್ಯವಾಗಿ ಇಷ್ಟು ವಿಷಯಗಳು ಕೂಡ ಬಂದಿದೆ. ಅದನ್ನು ಯಥಾಮತಿಯಾಗಿ ನಿರೂಪಣೆ ಮಾಡಿದ್ದೇನೆ. ಅದನ್ನು ವಿರಾಟ ಪರ್ವವನ್ನು ಅದು ಕೇಳಬೇಕು ಅನ್ನುವಂಥ ಉತ್ಸಾಹ ನಮ್ಮ ವಿಶಾಲನಿಗೆ ಮತ್ತು ಅವರ ಮನೆಯಲ್ಲಿ ನಡೀಬೇಕು ಅಂತ. ಅದು ಆ ವಿರಾಟ ಪರ್ವತಕ್ಕೆ ಆ ಪರ್ವಕ್ಕೆ ಒಂದು ಶಕ್ತಿ ಇದೆ, ಮಳೆ ಬರೆಸುವ ಶಕ್ತಿ. ಅದು ಮುಗಿತಾ ಇದೆ ಮಂಗಳ ಅನ್ನುವಾಗಲೂ ಒಂದು ಆ ಧ್ವನಿ ಕಾಣ್ತಾ ಇದೆ. ಆಗಲೇ ಇಷ್ಟೊತ್ತು ತನಕ ಅಷ್ಟು ಬಿಸಿಲಿದ್ದದ್ದು ಇದ್ದಕ್ಕಿದ್ದ ಹಾಗೆ ಮಳೆ ಬರಬೇಕು ಅಂದರೆ ಅದು ಅದಕ್ಕೆ ಆ ಶಕ್ತಿ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ಹಾಗೆ ಅಂಥ ವಿರಾಟ ಪರ್ವವನ್ನು ಶ್ರವಣ ಮಾಡಿದ್ದಾರೆ. ಮನೆಯಲ್ಲಿ ಅದನ್ನು ಹೇಳಿಸಿದ್ದಾರೆ. ಅದರಿಂದ ಬರೀ ಹೊರಗಡೆಯ ವೃಷ್ಟಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಒಳ್ಳೆಯ ಸುಖ ಸಮೃದ್ಧಿಯ ವೃಷ್ಟಿ ಎನ್ನುವಂಥದ್ದು ಕೂಡ ಬರಲಿ, ಮನೆ ತುಂಬಿ ಕಳಕಳೆಯಿಂದ ಕೂಡಲಿ ಅಂತ ಮನೆಗೆ ಇಡೀ ಅವರ ಕುಟುಂಬಕ್ಕೆ, ಅವರ ಅಣ್ಣನಿಗೆ, ಅವರ ತಾಯಿ ತಂದೆ ಎಲ್ಲರಿಗೂ ಕೂಡ ಮಂಗಳವಾಗಲಿ, ಭಗವಂತನ ಅನುಗ್ರಹ ಆಗಲಿ, ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡಲಿ ಅಂತ ಅವನಿಗೆ ಏನು ಅಂದರೆ ಏನೋ ಅಕಸ್ಮಾತ್ತಾಗಿ ಲೌಕಿಕ ಅಧ್ಯಯನ ಮಾಡಿದ್ದಾನೆ, ಆ ಕಡೆ ಸ್ಕೂಲು ಕಾಲೇಜು ಅಂತ ಓಡಾಡ್ತಿದ್ದಾನಷ್ಟೇ. ಅಕಸ್ಮಾತ್ ಸ್ವಲ್ಪ ಏನಾದರೂ ಕೂಡ ಶಾಸ್ತ್ರಕ್ಕೆ ಬಂದಿದ್ದ ಅಂದರೆ ನಮ್ಮನ್ನು ಮೀರಿದ ಪ್ರವಚನಕಾರ ಆಗಿಬಿಡ್ತಿದ್ದ. ಅಂತೂ ಹಾಗೆ ಆ ಯೋಗ ಅದೆಲ್ಲವೂ ಕೂಡ ಅಂದರೆ ಅದನ್ನು ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು ಅನ್ನುವಂಥದ್ದು. ಸದಾ ಯಾವಾಗಲೂ ಕೂಡ ಶಾಸ್ತ್ರ ನಿರತನಾಗಿರ್ತಾನೆ. ಅಂಥ ಬುದ್ಧಿ ಸದಾ ಕಾಲ ಇರಲಿ ಭಗವಂತನ ಅನುಗ್ರಹದಿಂದ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಏನು 5 ದಿನಗಳಲ್ಲಿ ಈ ವಿರಾಟ ಪರ್ವವನ್ನು ಹೇಳಿದ್ದೇನೆ. ಅದರಿಂದ ಏನಾದರೂ ಸಜ್ಜನರಿಗೆ ಉಪಯೋಗ ಆಗಿದ್ದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳುತ್ತಾ 2 ಮಾತನ್ನು ಕೃಷ್ಣಾರ್ಪಣಮಸ್ತು.